ನನಗೆ ತುಂಬಾ ಚಿಕ್ಕವಳು ನಾನು ಅವಾಗ. ಐ ವಾಸ್ 2-3 years old. 9th standard ಇದ್ರು ನಮ್ಮಣ್ಣ. ಆ ಟೈಮಲ್ಲೇನೆ ಅವ್ರದ್ದು ಎಜುಕೇಶನ್ ಸ್ಟಾಪ್ ಆಯ್ತು, ಅಕ್ಕಂದು ಎಜುಕೇಶನ್ ಸ್ಟಾಪ್ ಆಯ್ತು. ವಿ ಸ್ಟಾರ್ಟೆಡ್ ಹ್ಯಾವಿಂಗ್ ಅ ಲಾಟ್ ಆಫ್ ಇಶ್ಯೂಸ್. ಮನೆಯಲ್ಲಿ ಸ್ವಲ್ಪ ಜಗಳ ಆಗೋದು, ಈ ತರ ಎಲ್ಲ ಶುರು ಆಯ್ತು. ಏನಕ್ಕೆ ಅಂದ್ರೆ ಏನ್ ವಿಚಾರಕ್ಕೆ? ಫಿನಾನ್ಷಿಯಲ್ ಇಶ್ಯೂಸ್. ದುಡ್ಡು ಇರ್ತಾ ಇರ್ಲಿಲ್ಲ. ದುಡ್ಡಿದ್ದಾಗ ಆಕ್ಚುಲಿ ಪ್ರಾಬ್ಲಮ್ಸ್ ಬರಲ್ಲ. ಅಪ್ಪಂಗೆ ಲಾಸ್ ಆಯ್ತಲ್ಲ ನಮ್ದು, ಯಾರೋ ಏನೋ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರು ಅಂತ ಕೇಳ್ಪಟ್ಟೆ. ಅದಾದ್ಮೇಲೆ ಅವ್ರು ಏನೇ ಕೆಲಸ ಮಾಡಿದ್ರು ಕೆಲಸ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ. ಮಾಮ್ ಇಸ್ ಅ ಟೇಲರ್. ಸೊ ಅವಾಗಿಂದ ನಮ್ಮ ಮನೆಯೆಲ್ಲ ನಡೀತಾ ಇದ್ದಿದ್ದು ಮೋಸ್ಟ್ಲಿ ಇದರಿಂದಾನೆ. ಹಬ್ಬದ ಟೈಮ್ ಮುಂಚೆ ಫುಲ್ ಡೇ ಕುತ್ಕೊಂಡು ನಮ್ಮಮ್ಮ ಹೊಲಿಯೋರು, ಫುಲ್ ನೈಟ್ ಕುತ್ಕೊಂಡು ಹೊಲಿಯೋರು. ಅವ್ರ ಕಾಲೆಲ್ಲ ನೋವಾಗೋಷ್ಟು. ಒಂದು ಸೀಟ್ ಮನೆಯಲ್ಲೂ ಇದ್ವಿ ಅವಾಗ. ಯಾರು ಸಂಬಂಧಿಕರು ಯಾರು ಬಂದು ಸಹಾಯ ಮಾಡಿದ್ದು ಅಥವಾ ಗೊತ್ತಿದ್ದವ್ರು ಯಾರಾದ್ರೂ ಕಷ್ಟಕ್ಕಾಗಿದ್ದು? ಇಲ್ಲ, ಯಾರು ಇಲ್ಲ. ಇವತ್ತು ನನ್ನ ಬರ್ತ್ಡೇ, ನೆಕ್ಸ್ಟ್ ಡೇ ಇಂದ ಲಾಕ್ಡೌನ್ ಅಂಡ್ ನಾನು ನನ್ನ ಕನಸು ಎಂಡ್ ಆಯ್ತು. ಅದ್ರ ಜೊತೆಗೆ ಎಷ್ಟೋ ಸೀರಿಯಲ್ಸ್ ಎಂಡ್ ಆಯ್ತು ಅವಾಗ. 2 months ಆಯ್ತು, 3 months ಆಯ್ತು. ಮನೆ ಬಾಡಿಗೆ ಕಟ್ಟಕ್ ದುಡ್ಡಿಲ್ಲ. ರೇಷನ್ ಕೂಡ ಇರ್ಲಿಲ್ಲ ನಮ್ಮ ಮನೇಲಿ. ಐ ಹ್ಯಾಡ್ ಮೈ ಫ್ಯೂ ಆಫ್ ಮೈ ಫ್ರೆಂಡ್ಸ್ ಯಾರು ರೇಷನ್ ಕೊಡ್ತಾ ಇದ್ರು. ರೆಂಟ್ ಕೊಡಕ್ಕೇನು, ಊಟಕ್ಕೆ ಇರ್ತಾ ಇಲ್ಲ ಅವಾಗ. ಓನರ್ ಇದ್ರಲ್ಲ, 3-4 months ಕಟ್ಟಿರ್ಲಿಲ್ಲ ಬಾಡಿಗೆ. ಅವ್ರು ಬಂದ್ರು, ಖಾಲಿ ಮಾಡಿ ನೀವು ಅಂತ. ಐ ಡಿಡ್ಂಟ್ ಗೆಟ್ ಎನಿ ಗುಡ್ ರೋಲ್ಸ್. ಯಾರೋ ಅಂತ ಒಂದು ಹುಡುಗ ಸಿಕ್ತಾ, ಲವ್ ನೋಡಿದ್ರೆ ಈ ಒಂದ್ ಲವ್ ಬಾಂಬಿಂಗ್ ಅನ್ನೋ ಟರ್ಮ್ ಇದೆ ಗೊತ್ತಾ ನಿಮ್ಗೆ, ಈ ಸೈಕಲಾಜಿಕಲ್ ಟರ್ಮ್ಸ್ ಎಲ್ಲ. ಆ ತರ ಒಂದ್ ಮಾಡಿಟ್ಟು ಆಫ್ಟರ್ ಸಮ್ ಡೇಸ್ ಆಫ್ ದಿಸ್ ಲವ್, ಈ ಹುಡುಗನ್ಗೆ ಆಲ್ರೆಡಿ ಒಂದ್ ಗರ್ಲ್ ಫ್ರೆಂಡ್ ಇದ್ದಾಳೆ. ಟು ಟೈಮಿಂಗ್ ಆ ಹುಡುಗಿನ ಇಟ್ಕೊಂಡು ಇಲ್ಲಿ. ಬಟ್ ಆ ಲವ್ ಅಲ್ಲಿ ಇದ್ದಾಗ ನಿಮ್ಗೆ ಅವ್ರಿಗೇನು ಗೊತ್ತಾಗಲ್ಲ. ಆ ಒಂದ್ ಪ್ರಪಂಚದಲ್ಲಿ ಇದ್ದಾಗ. ಅಂಡ್ ನಿಜವಾಗ್ಲೂ ಹೇಳ್ತೀನಿ, ಇದು ಲವ್ ಅಲ್ವೇ ಅಲ್ಲ. ಎಂತ ಕಾಲದ ಏನ್ ಲವ್ ಅದು? ನಾಚಿಕೆ ಆಗಲ್ವಾ ಹೇಳೋದಕ್ಕೆ? ಇರ್ತಾರೆ ಜನ ಇರ್ತಾರೆ ಹಿಂಗೆ. ಸೈಕಾಲಜಿಕಲ್ ಅಂದ್ರೆ ಮೈಂಡ್ ಗೇಮ್ ಅಲ್ವಾ ಇದು? ಅದು ಚೆನ್ನಾಗೂ ನೋಡ್ಕೋತಾನ ಜೊತೆಲಿ ಇದ್ದಾಗ. ಇಲ್ಲ, ಕೆಟ್ಟ ಮಾತಲ್ಲಿ ಬೈಯೋದು. ವಾಸ್ ದ ಲೋಯೆಸ್ಟ್ ಫೇಸ್ ಆಫ್ ಮೈ ಲೈಫ್ ಆವಾಗ. ಪರ್ಸನಲಿ, ಪ್ರೊಫೆಷನಲಿ ನನ್ನ ರೂಮಿಂದ ನನ್ ಆಚೆನೆ ಬರ್ತಾ ಇರಲಿಲ್ಲ. ಎಷ್ಟೋ ದಿನ ಐ ಲೈಕ್, ವೈ ಇಸ್ ದಿಸ್ ಹ್ಯಾಪನಿಂಗ್ ಟು ಮೀ? ಐ ಹ್ಯಾವ್ ಲಿಟ್ರಲಿ ಪ್ರೇಡ್ ಟು ಗಾಡ್ ದಟ್ ನನಗೆ ಇನ್ನು ಮುಂದೆ ಈ ಒಂದು ಪ್ರೊಫೆಷನ್ ಆಗಿರ್ಬೋದು, ಒಂದು ಒಳ್ಳೆ ದಿನಗಳಿಲ್ಲ ಅಂತ ಹೇಳಿದ್ರೆ ದೇವ್ರ ಹತ್ರ ಬೇಡ್ಕೋತಾ ಇದೀನಿ, ಇನ್ನು ಈ ತರ ಒಳ್ಳೆ ಲೈಫ್ ಇಲ್ಲ ಅಂದ್ರೆ ನನಗೆ ನಾನು ಸಾವು ಕೊಡ್ಬಿಡು. ಯಾಕಿಷ್ಟು ನೆಗೆಟಿವ್ ಆಗಿದೆ? ವೈ ಇಸ್ ಎವ್ರಿಥಿಂಗ್ ಸೋ ನೆಗೆಟಿವ್? ಅಪ್ಪ ಅಮ್ಮ ಅವತ್ತು ಯಾರು ಇರ್ಲಿಲ್ಲ ನಮ್ಮ ಮನೇಲಿ. ರಾಜೇಶ್ ವಿಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮತ್ತೆ ಈಗೇನೋ ರಿಕ್ವೆಸ್ಟ್ DM ಮಾಡಿಸಿದ್ರು ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ, ಇವ್ರನ್ನ ಕರ್ಸಿ ಅಂತ. ಸೊ ಆಕ್ಚುಲಿ ನಮ್ಗೆ ಇವ್ರು ಬಹಳ ಹಳೆ ಪರಿಚಯ. ಬಟ್ ಇಲ್ಲಿ ಹೊಸದಾಗಿ ಮತ್ತೆ ಇವಾಗ ಇವರ ಇನ್ನೊಂದು ಮುಖ ಇವತ್ತು ಅನಾವರಣ ಆಗತ್ತೆ. ಸೊ ಇವರು ಕನ್ಯಾಕುಮಾರಿ ಅನ್ನೋ ಒಂದು ಸೀರಿಯಲ್ ಮುಖಾಂತರ ಕನ್ನಡ ಸೀರಿಯಲ್ಗೆ ಎಂಟ್ರಿ ಕೊಡ್ತಾರೆ. ಪ್ರಸ್ತುತ ಈಗ ಇವರು ಒಂದು ಚಾನೆಲ್ ನಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಅನ್ನೋ ಒಂದು ಸೀರಿಯಲ್ ಮಾಡ್ತಿದ್ದಾರೆ. ಆ ಸೀರಿಯಲ್ ಟೆಲಿವಿಷನ್ ಸೀರಿಯಲ್ ಇಂಡಸ್ಟ್ರಿಲಿ ನಂಬರ್ 1 ಸೀರಿಯಲ್ ಅದು. ಸೊ ಹಾಗೆ ಸಿನಿಮಾಗಳಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ. ಬನ್ನಿ ಇವ್ರ ಜೊತೆ ಮಾತಾಡೋಣ. ಅವರೇನೆ ಆಸಿಯಾ ಫಿರ್ದೌಸ್. ನಮಸ್ತೆ ಆಸಿಯಾ. ಥ್ಯಾಂಕ್ ಯು ಫಾರ್ ದಟ್ ಇಂಟ್ರೊಡಕ್ಷನ್. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಆಸಿಯಾ, ಆಸಿ ಎಷ್ಟ್ ಜನ ಕರೀತಾರೆ ಆಸಿ ಅಂತ? ಹಳೆ ಫ್ರೆಂಡ್ಸ್ ಎಲ್ಲ ಆಸಿ ಅಂತಾನೆ ಕರೆಯೋದು. ಆಸಿ ಇದು ಅಂದ್ರೆ ಸ್ವಲ್ಪ ಹಳೆ, ಯಾರು ನನ್ನ ಮುಂಚೆಯಿಂದ ಗೊತ್ತಿದ್ದಾರೆ, ಮುಂಚೆಯಿಂದ ಪರಿಚಯ ಇದ್ದಾರೆ, ಅವರು ಆಸಿ ಅಂತ ಕರೀತಾರೆ. ಈಗ ಎಲ್ಲ ಆಸಿಯಾ ಫಿರ್ದೌಸ್. ನಿಮ್ಮ ಶ್ರಾವಣಿ. ಓಕೆ. ಆಸಿಯಾ ಫಿರ್ದೌಸ್ ಸ್ವಂತ ಹೆಸರು ಅಥವಾ ಬೇರೆ ಏನೇ? ಇಲ್ಲ, ಹುಟ್ಟಿ ಲೈಕ್ ಮೀನ್ ಪ್ರಾಪರ್ ಆಸಿಯಾ ಫಿರ್ದೌಸ್ ಅಂತಾನೆ ಇದ್ದಿದ್ದ ಹೆಸರು ಮುಂಚೆಯಿಂದಾನು. ಸೊ ನನಗೆ ಚೇಂಜ್ ಮಾಡಕ್ ಇಷ್ಟ ಇರ್ಲಿಲ್ಲ. ಸೊ ಐ ವೆಂಟ್ ವಿತ್ ದ ಸೇಮ್ ನೇಮ್. ಓಕೆ. ನಿಮ್ಮ ಬೇರುಗಳು ಎಲ್ಲೆಲ್ಲಿದೆ ಅಂದ್ರೆ ನಿಮ್ಮ ರೂಟ್ಸ್ ಎಲ್ಲಿಂದ, ಅಂದ್ರೆ ಎಲ್ಲಿನವ್ರು ನೀವು? ಹುಟ್ಟಿ ಬೆಳೆದಿದ್ದು ಬೆಂಗಳೂರೇ. ಅಪ್ಪ ದಾವಣಗೆರೆಯಿಂದ. ಸೊ ದಾವಣಗೆರೆಗೆ ಆಗಾಗ ಹೋಗಿ ಬರೋದು ಆ ತರ. ದಾವಣಗೆರೆ ಅವರು. ಸೊ ದಾವಣಗೆರೆ ಅಲ್ಲಿ ಅವ್ರ 18 years ಇದ್ದಾಗೇನೋ ಬೆಂಗಳೂರಿಗೆ ಬಂದು ಇಲ್ಲಿ ಸೆಟ್ಲ್ ಆಗಿ ಇಲ್ಲಿ ಕೆಲಸ ಮಾಡಿ ಇಲ್ಲಿ ಹೊಸದಾಗೆಲ್ಲ ಶುರು ಮಾಡಿ ನಮ್ಮಪ್ಪ ಅವಾಗ ಪಾಪ ಅವರು ತುಂಬಾ ಕಷ್ಟಗಳನ್ನ ನೋಡಿ ಇಲ್ಲಿ ಒಂದ್ ಚಿಕ್ಕ ಗೂಡನ್ನ ಕಟ್ಕೊಂಡು ಮನೆನ ಕಟ್ಕೊಂಡು ನಮ್ಮನ್ನೆಲ್ಲ ಏನೋ ಆ ತರ ಒಂದು ಫ್ಯಾಮಿಲಿ ಶುರು ಆಗಿ
ಸೊ ಇವಾಗ ಇಲ್ಲಿ ಬಂದಿದ್ದೀವಿ. ನೀವು 3 ಜನ ಮಕ್ಳು, ಹಾ. ಅಣ್ಣ ಅಕ್ಕ, ನಾನ್ ಚಿಕ್ಕವಳು. ಅಣ್ಣ ಅಕ್ಕ ನೀವು. ಅಕ್ಕ ಏನ್ ಮಾಡ್ತೀರಾ? ಅಕ್ಕ ಮದ್ವೆ ಆಗಿದೆ. ಓಕೆ. ಅಣ್ಣ ಕೂಡ ಮದ್ವೆ ಆಗಿದೆ. ಐ ಆಮ್ ದ ಯಂಗೆಸ್ಟ್. ಈಗ ಅಪ್ಪ ಅಮ್ಮನ ಜೊತೆ ನೀವಿದ್ದೀರಾ? ಓಕೆ. ತಂದೆ ಏನ್ ಮಾಡ್ತಿದ್ರು? ಅಪ್ಪ ಬಿಸ್ನೆಸ್ ಅಥವಾ ಏನ್ ಕೆಲಸ, ಗವರ್ಮೆಂಟ್ ಕೆಲಸನ? ಇಲ್ಲ, ಗವರ್ಮೆಂಟ್ ಕೆಲಸ ಏನ್ ಮಾಡ್ತಾ ಇರ್ಲಿಲ್ಲ. ಅಪ್ಪ ಸ್ಟಾರ್ಟಿಂಗ್ ಅಲ್ಲಿ ಎಲೆಕ್ಟ್ರಿಷಿಯನ್ ಏನೋ ಆಗಿದ್ರು. ಅದಾದ್ಮೇಲೆ ಎಷ್ಟೋ ಕೆಲ್ಸಗಳು ಆಕ್ಚುಲಿ ಅಬ್ರಾಡ್ ಹೋಗಿ ಬಂದಿದ್ರು ಅವಾಗ ಕೆಲ್ಸಕ್ಕೆ ಅಂತ. ಲೇಟರ್ ಅವ್ರದ್ದೆಲ್ಲ ಕೆಲ್ಸ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಎಲ್ಲ ಈ ಎಸ್ಟೇಟ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ರು. ರಿಯಲ್ ಎಸ್ಟೇಟ್. ಅದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅದೆಲ್ಲ ಮಾಡ್ತಾ ಇದ್ರು. ನನಗೆ ತುಂಬಾ ಚಿಕ್ಕವಳು ನಾನು ಅವಾಗ. ಐ ವಾಸ್ 2-3 years old. ಸೊ ನನಗೆ ಅಷ್ಟು ನೆನಪಿಲ್ಲ, ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ಬೆಂಗಳೂರಲ್ಲೇನೆ. ಆಮೇಲೆ ಒಂದಿಷ್ಟು ಲಾಸಸ್ ಆಯ್ತು. ಅವ್ರ ಫ್ರೆಂಡ್ಸ್ ಯಾರ್ಯಾರಿದ್ರು ತುಂಬಾ ನಂಬ್ತಾ ಇದ್ರು ನಮ್ಮಪ್ಪ. ಎಲ್ರು ಅವ್ರ ಸುತ್ತಮುತ್ತ ಯಾರ್ಯಾರಿದ್ರು. ಸೊ ಅವರೆಲ್ಲ ಮೋಸ ಮಾಡಿ ಅವ್ರ ದುಡ್ಡು ತಗೊಂಡ್ ಹೋಗಿ ಆತರ ಎಲ್ಲ ಆಗಿ, ಸೊ ವಿ ವೆಂಟ್ ಅಂಡರ್ ಹ್ಯೂಜ್. ನಮ್ಮಪ್ಪ ಏನೇನ್ ಮಾಡಿದ್ರು, ಸಂಪಾದನೆ ಏನೇನ್ ಮಾಡಿದ್ರು, ವಿ ವೆಂಟ್ ಅಂಡರ್ ಹ್ಯೂಜ್ ಲಾಸಸ್. ಅದಾದ್ಮೇಲೆ ಮುಂಬೈಯಲ್ಲಿ ಏನೋ ಕೆಲಸ ಸಿಕ್ತು ಅಪ್ಪಂಗೆ ನಮ್ಮ ಆಂಟಿ ಥ್ರೂ ಇಂದ. ಸೊ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ದಿನ ಇದ್ದು ಕೆಲಸ ಮಾಡಿ ಮುಂಬೈಗೆ ಶಿಫ್ಟ್ ಆಗ್ಬಿಟ್ವಿ. ಅವಾಗ ಇಡೀ ಫ್ಯಾಮಿಲಿ, ಅಪ್ಪ ಅಮ್ಮ ಅಕ್ಕ ಅಣ್ಣ ನಾನು. ನಮ್ಮ ಅಣ್ಣಂದು ವೆರಿ ವೆರಿ ಅರ್ಲಿ ಏಜ್ ಅಲ್ಲಿ ಒಂದು 9 years ಇದ್ರು, 9th standard ಇದ್ರು ನಮ್ಮಣ್ಣ. ಆ ಟೈಮಲ್ಲೇನೆ ಅವ್ರದ್ದು ಎಜುಕೇಶನ್ ಸ್ಟಾಪ್ ಆಯ್ತು, ಅಕ್ಕಂದು ಎಜುಕೇಶನ್ ಸ್ಟಾಪ್ ಆಯ್ತು. ನಾನ್ ಚಿಕ್ಕವಳು, ನನ್ಗಿನ್ನು ಆಕ್ಚುಲಿ ಅವಾಗ್ಲೇ ನಮ್ಮಪ್ಪ ತುಂಬಾ ದೊಡ್ಡ ಸ್ಕೂಲಲ್ಲಿ ಓದ್ಲಿ ಅಂತ ದೊಡ್ಡ ಸ್ಕೂಲಲ್ಲೆಲ್ಲ ಹಾಕಿದ್ರು. ಬಟ್ ಆಫ್ಟರ್ ದಿಸ್ ಇನ್ಸಿಡೆಂಟ್ ವಿ ಹ್ಯಾಡ್ ಟು ಇಮಿಡಿಯೇಟ್ಲಿ ಮೂವ್ ಟು ಮುಂಬೈಯಲ್ಲಿ. ಒಂದ್ ಕೆಲಸ ಸಿಕ್ತು ಅನ್ನೋ ಒಂದು ರೀಸನ್ಗೆ ಅಲ್ಲಿ ಕಳ್ಸಿದ್ರು. ಅಲ್ಲಿ ಹೋದ್ಮೇಲೆ ಪಾಪ ನಮ್ಮ ಅಣ್ಣ 9th standard ಓದೋರು, ಹಿ ಸ್ಟಾರ್ಟೆಡ್ ವರ್ಕಿಂಗ್. ಎಲ್ಲಿ? ಬಾಂಬೆಲಿ. ಏನೋ ಒಂದು ಚಿಕ್ಕ ಅಂಗಡಿಯಲ್ಲಿ ಹೋಗಿ ಕೆಲಸ ಮಾಡೋದು 9th. ಸೊ ಹಿ ಸ್ಟಾರ್ಟೆಡ್ ವರ್ಕಿಂಗ್. ಅಲ್ಲಿಂದ ತುಂಬಾ ಕಷ್ಟ ಆಯ್ತು ಮನೇಲಿ. ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಐ ವಾಸ್ ವೆರಿ ಯಂಗ್, ತುಂಬಾ ಚಿಕ್ಕವಳು. ಮನೇಲೆಲ್ಲ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ಸೊ ಅಲ್ಲಿ ಒಂದಿಷ್ಟು ಯುನೋ ಫಿನಾನ್ಷಿಯಲ್ ಕ್ರೈಸಿಸ್ ಆಗಿ ಮತ್ತೆ ಅಲ್ಲೂ ವರ್ಕೌಟ್ ಆಗದೆ ವಿ ವೆಂಟ್ ಬ್ಯಾಕ್ ಟು ದಾವಣಗೆರೆ. ಅಲ್ಲಿಂದ ಅಲ್ಲಿ ನಮ್ಮನ್ನ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಒಂದಿಷ್ಟು ದಿನ ಹಾಕಿದ್ರು. ಸೊ ಮೆಮೊರೀಸ್ ಹೇಳಿ. ದಾವಣಗೆರೆಯಲ್ಲೂ ಐ ವಾಸ್ ಅ ಲಿಟಲ್ ಗ್ರೋನ್ ಅಪ್. ಒಂದು 3 years ಇಂದ ಒಂದು 4-5 years ಅಂತ ಅನ್ಕೋಬಹುದು. ಅವಾಗ ಸ್ಕೂಲ್ಗೆ ಹೋಗೋದು ಬರೋದು. ಅಲ್ಲೇನ್ ಇನ್ನೂ ನೆನಪಿದೆ ನನಗೆ. ಇನ್ನೂ ಅಲ್ಲೇ ಇರೋದು ನಮ್ ರಿಲೇಟಿವ್ಸ್ ಎಲ್ಲ. ಬೇತೂರ್ ರೋಡ್ ಅಂತ ಇದೆ. ಸೊ ಅದು ಆ ಏರಿಯಾ ಬಿಟ್ಟರೆ ನನ್ಗೆ ಅಲ್ಲಿ ಅಷ್ಟು ಜಾಸ್ತಿ ಗೊತ್ತಿಲ್ಲ. ಆ ರೋಡ್ ಎಲ್ಲ ಇನ್ನೂ ಅಲ್ಲಿ ಒಂದ್ ಮನೆ ತಗೊಂಡು ಅಲ್ಲಿದ್ವಿ, ರೆಂಟಿಗೆ ಅಂತ ಮನೆ ತಗೊಂಡು ಅಲ್ಲಿದ್ವಿ. ವಿ ಸ್ಟೇಡ್ ದೇರ್. ಅಲ್ಲಿ ಚೈಲ್ಡ್ಹುಡ್ ಮೆಮರೀಸು, ಅಪ್ಪನ ಹತ್ರ ದುಡ್ಡು ತಗೊಳ್ಳೋದು, ₹1 ₹2 ತಗೊಳ್ಳೋದು. ಆಮೇಲೆ ಐ ರಿಮೆಂಬರ್ ಒಂದಿನ ನಿನ್ ದುಡ್ಡೇ ತಗೋಬಾರ್ದು, ಅವಾಗ ನಿನ್ಗೆ ಯಾವಾಗ್ಲೂ ₹1 ಕೊಡಿ ಅಂತ ತಗೋತಾ ಇದ್ದೆ. ಸೊ ಆ ಡೇಸ್ ನೆನೆಸ್ಕೊಂಡ್ರೆ ಆಮೇಲೆ ಓಕೆ ಏನು ತಗೊಂಡೆ, ಆಮೇಲೆ ₹2 ಒಂದು ರಿವಾರ್ಡ್ ತರ ಕೊಡೋದು. ಸೊ ಈ ತರ ಎಲ್ಲ. ಅಂಡ್ ಐ ರಿಮೆಂಬರ್ ಪ್ಲೇಯಿಂಗ್ ಅರೌಂಡ್ ಅಲ್ಲಿ ಜನದ ಜೊತೆ. ಸೊ ಅಲ್ಲಿ ಆಟ ಆಡ್ತಾ ಇದ್ದೆ, ಸ್ಕೂಲಿಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಇಟ್ ವಾಸ್ ನೈಸ್. ನನಗೆ ಏನೋ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಬಗ್ಗೆ ಅಲ್ಲಿ ಅಷ್ಟೇನು ಗೊತ್ತಾಗ್ತಾ ಇರ್ಲಿಲ್ಲ ಅಂಟಿಲ್ ಅಲ್ಲಿಂದ ಮತ್ತೆ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ವಾಪಸ್ ಬಂದು ಇಲ್ಲಿ ಒಂದ್ ಸ್ವಲ್ಪ ಬುದ್ಧಿ ಬರೋಕ್ ಶುರು ಆಯ್ತು. ಮತ್ತೆ ವಿ ಸ್ಟಾರ್ಟೆಡ್ ಹ್ಯಾವಿಂಗ್ ಅ ಲಾಟ್ ಆಫ್ ಇಶ್ಯೂಸ್, ಫ್ಯಾಮಿಲಿ ಫಿನಾನ್ಷಿಯಲ್ ಇಶ್ಯೂಸ್ ಇಂದ ಮನೆಯಲ್ಲಿ ಸ್ವಲ್ಪ ಜಗಳ ಆಗೋದು, ಈ ತರ ಎಲ್ಲ ಶುರು ಆಯ್ತು. ಫಿನಾನ್ಷಿಯಲ್ ಇಶ್ಯೂಸ್. ದುಡ್ಡು ಇರ್ತಾ ಇರ್ಲಿಲ್ಲ. ದುಡ್ಡಿದ್ದಾಗ ಆಕ್ಚುಲಿ ಪ್ರಾಬ್ಲಮ್ಸ್ ಬರಲ್ಲ. ದುಡ್ಡಿಲ್ದೆ ಇದ್ದಾಗ ಎಲ್ಲ ಫ್ರಸ್ಟ್ರೇಷನ್ ಏನಿರುತ್ತೆ ಮನೆಯಲ್ಲಿ ಬರುತ್ತೆ. ಅಪ್ಪ ಅಮ್ಮ ಒಂದ್ ಸ್ವಲ್ಪ ಡಿಫ್ರೆನ್ಸಸ್ ಅದನ್ನೆಲ್ಲ ನೋಡ್ತಾ ಇದ್ರೆ. ಅಪ್ಪ ಎಲ್ಲ ದುಡಿತಾ ಇದ್ರ, ಕೆಲ್ಸಕ್ಕೆ ಹೋಗ್ತಿದ್ರ? ಇಲ್ಲ, ಅವರಿಗೆ ಅದೇ ಆಕ್ಚುಲಿ ಇದು ಎಷ್ಟು ಸತ್ಯನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಅಷ್ಟು ನಂಬಲ್ಲ ಇದನ್ನೆಲ್ಲ. ನಮ್ಮಮ್ಮ ದೇ ಬಿಲೀವ್ ಇದ್ರಲ್ಲಿ, ಅಂಡ್ ನಮ್ಮಪ್ಪ ಕೂಡ ಅಷ್ಟು ಬಿಲೀವ್ ಮಾಡಲ್ಲ. ಬಟ್ ವೆನ್ ಈ ಲಾಸ್ ಆಯ್ತಲ್ಲ ನಮ್ದು, ವೆನ್ ವಿ ವರ್ ಆಲ್ರೆಡಿ ಇನ್ ಬ್ಯಾಂಗ್ಳೂರ್, ಅವಾಗ ಯಾರೋ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಅಂತ ಕೇಳ್ಪಟ್ಟೆ ಅಪ್ಪಂಗೆ. ಸೊ ಅದಾದ್ಮೇಲೆ ಅವ್ರು ಏನೇ ಕೆಲಸ ಮಾಡಿದ್ರು ಕೆಲಸ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ
ಐ ಡೋಂಟ್ ನೋ ಅದು ಎಷ್ಟು ಸತ್ಯನೋ, ಅದು ಎಷ್ಟು ನಿಜವಾಗ್ಲೂ ವರ್ಕ್ ಆಗಿದೆ ಅಥವಾ ನಿಜವಾಗ್ಲೂ ಅವ್ರ ಕೆಲಸ ವರ್ಕ್ ಆಗಿಲ್ಲೋ ಗೊತ್ತಿಲ್ಲ. ಬಟ್ ಆಫ್ಟರ್ ದಟ್ ಅವ್ರು ಏನೇ ಕೆಲಸ ಮಾಡಕ್ ಹೋದ್ರು, ಏನೇ ಹೊಸದಾಗಿ ಕೆಲಸ ಮಾಡಕ್ ಹೋದ್ರು, ಹಿ ವಾಸ್ ನಾಟ್ ಏಬಲ್ ಟು. ನಿಜವಾಗ್ಲೂ ನಮ್ಮಪ್ಪ ಒಂಥರ ಡಿಪ್ರೆಷನ್ ಅಲ್ಲಿ ಹೋದಂಗೆ ಅನ್ಸುತ್ತೆ. ಲೈಕ್ ಬಿಕಾಸ್ ಇವಾಗ ನಾವು ಯೋಚನೆ ಮಾಡಿದ್ರೆ ಮೇ ಬಿ ಮೈ ಡ್ಯಾಡ್ ವಾಸ್ ಫೇಸಿಂಗ್ ಆವಾಗ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಸೊ ಈ ತರ ಒಂದು ಸಿಚುವೇಶನ್ ಮನೆಯಲ್ಲಿ. ಅಲ್ಲ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಮಾಡುವಂತವ್ರು ಯಾರು ಅಂದ್ರೆ ಯಾರಂತಾನೆ ಗೊತ್ತಿಲ್ಲ. ದೇ ಟೋಲ್ಡ್ ಒಬ್ರು ಒಂದ್ ಮೇಲ್ ಒಂದ್ ಫೀಮೇಲ್, ಆಕ್ಚುಲಿ 2 ಹುಡುಗಿ 3 ಜನ ಏನೋ ಸೇರಿ ಮಾಡಿರೋದು. ಯಾರಂತ ಗೊತ್ತಿಲ್ಲ ನಮಗೆ. ಇಟ್ ಕುಡ್ ಬಿ ಸಂಬಡಿ ನಮ್ ಅಪ್ಪನ ಆ ಟೈಮಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ಬಿಟ್ರೆ ಮಾಡಿ ಹೋಗಿರ್. ಸೊ ಯಾರೇ ಆಗಿರ್ಬೋದು. ಆಕ್ಚುಲಿ ವಿ ಡೋಂಟ್ ನೋ, ಯಾರಂತಾನೆ ಗೊತ್ತಿಲ್ಲ ಅದು. ಬಟ್ ಆಕ್ಚುಲಿ ಈ ಬ್ಲಾಕ್ ಮ್ಯಾಜಿಕ್ ಅಂತ ಬಂದಾಗ ಕೆಲವೊಂದ್ಸಾರಿ ಪಾಡ್ಕಾಸ್ಟ್ ಇದ್ರ ಸಂಬಂಧ ಏನಾದ್ರು ಮಾಡಿದಾಗ ಇದೆಲ್ಲ ಇಲ್ಲ, ಕೆಲವು ಸುಳ್ಳು ಅಂತ ಕೆಲವ್ರು ಮಾತಾಡ್ತಾರೆ. ಆದ್ರೆ ಇನ್ ಕೆಲವರು ಸಾಕಷ್ಟು ಜನರು ಈ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ. ಈಗ ಬ್ಲಾಕ್ ಮ್ಯಾಜಿಕ್ ಎಲ್ಲ ಚೆನ್ನಾಗಿ ನಡೀತಿರತ್ತೆ, ಅಂತ ಟೈಮಲ್ಲಿ ಸಡನ್ ಆಗಿ ಅವ್ರ ಬಿಸ್ನೆಸ್ ಲಾಸ್ ಆಗೋದು ಅಥವಾ ಹೆಲ್ತ್ ಎಫೆಕ್ಟ್ ಆಗೋದು, ಎಷ್ಟು ಕೇಸಸ್ ಇದೆಲ್ಲ. ಹೌದು ನೋಡಿದೀನಿ. ನಮ್ ಫ್ಯಾಮಿಲಿಯಲ್ಲೂ ಅಷ್ಟೇ ಒಂದು ಸಮ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಮ್ಮ ಅಮ್ಮಂಗೆ ಅದು ಎಫೆಕ್ಟ್ ಆಗೋ ತರ ಆಗಿತ್ತು. ಯಾರೋ ಫ್ಯಾಮಿಲಿಯಲ್ಲೇ ಮಾಡ್ಸಿದ್ರು ಅನ್ನೋ ತರ. ಅದು ಕೈಯೆಲ್ಲ ನಮ್ಮಮ್ಮ, ಲೈಕ್ ಮೈ ಮಾಮ್ ಇಸ್ ಅ ಟೇಲರ್. ಅವ್ರು ಸ್ಟಿಚ್ ಮಾಡಿನೇ ಅವಾಗಿಂದ ಆ ಕಷ್ಟ ಇದ್ದಾಗ ನಮ್ಮಮ್ಮ ಮದ್ವೆ ಮುಂಚೆಯಿಂದಾನೇ ಶಿ ಯೂಸ್ ಟು ಸ್ಟಿಚ್, ಟೇಲರಿಂಗ್ ಮಾಡ್ತಾ ಇದ್ರು. ಸೊ ಅವಾಗಿಂದ ನಮ್ಮ ಮನೆಯೆಲ್ಲ ನಡೀತಾ ಇದ್ದಿದ್ದು ಮೋಸ್ಟ್ಲಿ ಇದ್ರಿಂದಾನೆ. ಈಗ ನಮ್ಮ ಅಪ್ಪಂದು ಇನ್ಕಮ್ ರೆಗ್ಯುಲರ್ ಆಗಿರ್ಲಿಲ್ಲ, ಹೋಗ್ತಾ ಇದ್ರು ಸ್ಟಾಪ್ ಆಗ್ತಾ ಇತ್ತು, ಹೋಗ್ತಾ ಇದ್ರು ಸ್ಟಾಪ್ ಆಗ್ತಾ ಇತ್ತು. ಸೊ 1 ತಿಂಗಳು ಬರ್ತಾ ಇತ್ತು ದುಡ್ಡು, 1 ತಿಂಗಳು ಬರ್ತಾ ಇರ್ಲಿಲ್ಲ. ಅವಾಗೆಲ್ಲ ನಮ್ಮ ಅಮ್ಮನೇ ನಿಂತು ಅವ್ರು ಟೇಲರಿಂಗ್ ಮಾಡಿ, ಅವ್ರ ತುಂಬಾ ಅಂದ್ರೆ ಈ ಹಬ್ಬಗಳಲ್ಲೆಲ್ಲ ಹಬ್ಬದ ಟೈಮ್ ಮುಂಚೆ ಫುಲ್ ಡೇ ಕುತ್ಕೊಂಡು ನಮ್ಮಮ್ಮ ಹೊಲಿಯೋರು, ಫುಲ್ ನೈಟ್ ಕುತ್ಕೊಂಡು ಹೊಲಿಯೋರು. ಅವ್ರ ಕಾಲೆಲ್ಲ ನೋವಾಗೋಷ್ಟು. ಅಳ್ಬಾರ್ದು ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲ, ಸಣ್ಣ ಒಂದ್ ಅಮೌಂಟ್ಗೋಸ್ಕರ ಐ ಆಮ್ ಶೋರ್ ಈಗ ಪಾಡ್ಕಾಸ್ಟ್ ನೋಡ್ತಿರೋ ಎಷ್ಟೋ ಜನ ಮನೆಗಳಲ್ಲಿ ಅಮ್ಮಂದ್ರೆ ಎಷ್ಟು ಕಷ್ಟ ಪಡ್ತಾರ. ಸೊ ಅವಾಗೆಲ್ಲ ಮನೆ ನಡೀತಾ ಇದ್ದಿದ್ದೆ ಇದರಿಂದ. ಕುಡಂಟ್ ಡೂ ಎನಿಥಿಂಗ್. ಅಣ್ಣ ಏನ್ ಸ್ಟಿಚ್ ಮಾಡೋರು? ಬ್ಲೌಸಸ್, ಬಟ್ಟೆ ಎಲ್ಲಾನು. ಬ್ಲೌಸಸ್ ಇಂದ ಹಿಡ್ದು, ಸ್ಯಾರೀಸ್ ಇಂದ ಹಿಡ್ದು ಪ್ರತಿಯೊಂದು ನಮ್ಮಮ್ಮ ಸ್ಟಿಚ್ ಮಾಡ್ತಾರೆ. ಈಗ ಎಷ್ಟೋ ಫ್ಯಾಷನ್ ಶೋಸ್ಗೆಲ್ಲ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ ನಮ್ಮಮ್ಮ. ನಂದು ಇವನ್ ಸೀರಿಯಲ್ ಅಲ್ಲಿ, ಇನ್ ಮೈ ಸೀರಿಯಲ್ ಇವನ್ ಟುಡೇ ನಮ್ಮಮ್ಮನೇ ಹೊಲಿಯೋದು ನನ್ ಬಟ್ಟೆ ಈಗಲೂ. ಎಸ್, ನಮ್ಮಮ್ಮನ ಬಟ್ಟೆ ನಂಗೆ ಒಂಥರ ಲಕ್ಕಿ ಅಂತಾನೆ ಹೇಳ್ಬೋದು. ಚಿಕ್ಕ ವಯಸ್ಸಿಂದ ಅದನ್ನ ಹಾಕೊಂಡ್ ಬೆಳ್ದಿದ್ದೀನಿ. ಅವಾಗ ಎಷ್ಟು ಕೊಡ್ತಿದ್ರು ಒಂದು ಬ್ಲೌಸ್ ಹೊಲಿಯಕ್ಕೆ? ಅದೇನ್ ನೆನ್ಪಿದ್ಯಾ? ಎಕ್ಸಾಕ್ಟ್ ನೆನಪಿಲ್ಲ ನನಗೆ. ಬಟ್ ನಮ್ಮಮ್ಮ ತುಂಬಾ ಬೇರೆ ಕಂಪೇರ್ ಮಾಡಿದ್ರೆ ಕಡಿಮೆನೆ ತಗೋತಾ ಇದ್ರು. ಅಂಡ್ ಅವ್ರ ಸ್ಟಿಚಿಂಗ್ ತುಂಬಾ ಇಷ್ಟಪಟ್ಟು ಬಂದು ಜನ ಅದನ್ನ ಕೊಡ್ತಾ ಇದ್ರು. ದುಡ್ಡು ಸಾಕಾಗ್ತಾ ಇತ್ತಾ ಮನೆಗೆ? ಅಫ್ಕೋರ್ಸ್ ಸಾಕಾಗ್ತಾ ಇರ್ಲಿಲ್ಲ. ಅದ್ ಎಲ್ಲಾನು ಒಂದ್ರಲ್ಲೇ ಆಗ್ಬೇಕು ಅಂತ ಹೇಳಿದ್ರೆ ಮನೆ ಬಾಡಿಗೆಯಿಂದ ಹಿಡಿದು, ಈಗ ನಮ್ಮ ಅಣ್ಣ ಕೂಡ ಈಗ ಓದದೇ ಇರೋದ್ರಿಂದ, ಹಿ ಜಸ್ಟ್ ಸ್ಟಡಿ 9th ಸ್ಟ್ಯಾಂಡರ್ಡ್. ಅವ್ರು ಯಾವ ಕಾರ್ಪೊರೇಟ್ ಅಲ್ಲಿ ಎಲ್ಲೂ ಸಿಗಲ್ಲ ಇದು ವರ್ಕ್. ಈ ತರ ಒಂದ್ ಚಿಕ್ಕ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋದು, ಇಲ್ಲಿ ಕೆಲಸ ಮಾಡೋದು. ಅವಾಗೆಲ್ಲ ಅವ್ರು ಆಟ ಆಡ್ಸೋದು ದುಡ್ಡು ಕೊಡೋದಿಕ್ಕೆ. ಯಾರು ಕೆಲಸ ಮಾಡೋರು, ಕೆಲಸ ಮಾಡಿಸ್ಕೊಡೋರು. ಅಂದ್ರೆ ಪ್ರಾಪರ್ ಆಗಿ ಕೊಡ್ತಿರ್ಲಿಲ್ಲ. ಒಂದು ಪ್ರೊಫೆಷನಲ್ ಒಂದ್ ಸ್ಟ್ರಕ್ಚರ್ ಇದ್ದಾಗ ಪ್ರಾಪರ್ ಆಗಿ ಕೊಟ್ಕೊಂಡು ಹೋಗ್ತಾರೆ. ಬಟ್ ನಮ್ಮಣ್ಣ ಒಂದಿಷ್ಟು ಮೊಬೈಲ್ ಅಂಗಡಿಯಲ್ಲಿ ಒಂದ್ ಸ್ವಲ್ಪ ದಿನ ಕೆಲಸ ಮಾಡೋದು, ಅಲ್ಲಿ ಸ್ವಲ್ಪ ದಿನ, ಇಲ್ಲಿ ಸ್ವಲ್ಪ ದಿನ ಅಂತ ಏನೇನೋ ಮಾಡ್ತಾ ಇದ್ರು. ಅಂಡ್ ನಮ್ಮ ಹತ್ರ ಅಷ್ಟು ದುಡ್ಡು ಇರ್ಲಿಲ್ಲ. ನಮ್ದೇನಾದ್ರು ಒಂದು ಹಾಕೊಂಡು ಮಾಡೋವಂಥದ್ದು ದುಡ್ಡು ಏನು ಇರ್ಲಿಲ್ಲ. ಲೈಕ್ ಕೆಲಸ ಎಲ್ಲ ಬರ್ತಾ ಇತ್ತು ನಮ್ಮಣ್ಣಂಗೆ. ಹಿ ಆಲ್ಸೋ ಡ್ರೈವರ್ ಆಗಿ ಕೆಲಸ ಮಾಡಿದ್ದಾರೆ. ಇದು ಬಸ್ಗಳನ್ನ ಓಡಿಸಿದ್ದಾರೆ. ಅವಾಗ ಒಂದು ಬಸ್ ಇತ್ತು. ಸೊ ಈ ಗಾರ್ಮೆಂಟ್ಸ್ ಬಸ್ಸಸ್ ಎಲ್ಲ ಇರುತ್ತಲ್ಲ, ಅದನ್ನ ನಮ್ಮಣ್ಣ ಓಡಿಸ್ತಾ ಇದ್ರು. ಬೇರೆ ಟೈಮಲ್ಲಿ ಕ್ಯಾಬ್ ಓಡಿಸ್ತಾ ಇದ್ರು. ಸೊ ಈ ತರ ಎಲ್ಲ ಮಾಡಿ, ಬಟ್ ಸಮಥಿಂಗ್ ಅಂದ್ರೆ ಏನಾದ್ರೂ ಒಂದ್ ಕಡೆಯಿಂದ ದುಡ್ಡು ಬರ್ತಿದೆ ಅಂದ್ರೆ ಒಂದ್ ಕಡೆಯಿಂದ ಬರಲ್ಲ. ಸೊ ಈ ತರ ಒಂದಾಗಿ ತುಂಬಾ ಫೈನಾನ್ಷಿಯಲ್ ಇಶ್ಯೂಸ್ ಅಂತೂ ತುಂಬಾ ನೋಡ್ಬಿಟ್ಟಿದ್ವಿ ಮನೇಲಿ. ಅಂದ್ರೆ ಅಮ್ಮನೇ ಮೇಂಟೈನ್ ಮಾಡ್ಬೇಕಾಗಿತ್ತು ನಿಮ್ಮ ಅಪ್ಪನ, ನಿಮ್ಮ ಅಕ್ಕನ? ಅಮ್ಮ ಮೇಂಟೈನ್ ಮಾಡಿದ್ರು.
ಜೊತೆಲಿ ಅದೇ ಅಣ್ಣಂದು ಒಂದಿಷ್ಟು ದುಡ್ಡು ಯಾವಾಗಾದ್ರೂ ಬಂದಾಗ ಅಪ್ಪಂದು ಒಂದಿಷ್ಟು ದುಡ್ಡು ಯಾವಾಗಾದ್ರೂ ಬಂದಾಗ ಬಟ್ ನಾನ್ ಮೋಸ್ಟ್ಲಿ ನೋಡಿರೋದು ಹತ್ತಿರದಿಂದ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿರೋದಂದ್ರೆ ನಮ್ಮಮ್ಮ. ಅಂಡ್ ಶಿ ಇಸ್ ಅ ವೆರಿ ಇಂಡಿಪೆಂಡೆಂಟ್ ವುಮೆನ್, ತುಂಬಾ ಇಂಡಿಪೆಂಡೆಂಟ್. ಏನೇ ಎಷ್ಟೇ ಕಷ್ಟ ಬಂದ್ರು ಕುಗ್ಗಲ್ಲ ಅವರು. ಏನೇ ಇರ್ಲಿ, ಒಂದು ಚಿಕ್ಕ ಮನೆಯಲ್ಲಿ ಒಂದು ಎಲೆಕ್ಟ್ರಿಷಿಯನ್ ಕೆಲಸನಾದ್ರೂ ಇರ್ಲಿ, ಯೂಟ್ಯೂಬ್ ನೋಡ್ಕೊಂಡು ಮಾಡ್ಬಿಡ್ತಾರೆ. ಶಿಲ್ ನಾಟ್ ವೇಟ್ ಯಾರು ಒಂದ್ ಅಪ್ಪನೇ ಬಂದ್ ಮಾಡ್ಬೇಕು, ಅಣ್ಣನೇ ಬಂದ್ ಮಾಡ್ಬೇಕು ಅಂತ ವೇಟ್ ಮಾಡಲ್ಲ. ತುಂಬಾ ಸ್ಟ್ರಾಂಗು, ತುಂಬಾ ಏನು ನಮ್ಮಿಂದ ಆಗಲ್ಲ ಅಂದ್ರೆ. ಸೊ ಐ ಟೇಕ್ ದಟ್ ಫ್ರಮ್ ಹರ್. ಅದು ಆ ಇಂಡಿಪೆಂಡೆನ್ಸ್ ಏನಿದೆ, ಐ ಟೇಕ್ ದಟ್ ಫ್ರಮ್ ಹರ್. ತುಂಬಾ ಇನ್ಸ್ಪೈರ್ ಮಾಡ್ತಾರೆ ನಮ್ಮಮ್ಮ ನನ್ನನ್ನ. ಸೊ ಆ ಟೈಮಲ್ಲಿ ಈ ತರ ಸ್ಟಿಚಿಂಗು ಇದು ಅದು ಅಂತ ಎಲ್ಲ ಮಾಡಿ ನಮಗೆಲ್ಲ ಇದ್ ಮಾಡ್ತಾ ಇದ್ರು. ಅಂಡ್ ನನ್ ಸ್ಕೂಲಿಂಗ್ ಎಲ್ಲ ಶುರು ಆಯ್ತು. ನಮ್ಮ ಅಕ್ಕ ನಮ್ಮ ಅಣ್ಣ ಅವಾಗ ಏನೋ ಅವ್ರೇನ್ ಸ್ಟಡಿ ಮಾಡಿಲ್ಲ. ನನ್ನನ್ನ ಅಟ್ಲೀಸ್ಟ್ ಅವ್ರಿಗಾದ್ರೂ ಮಾಡ್ಸಕ್ಕಾಗ್ಲಿಲ್ಲ. ನನ್ನ ಎಜುಕೇಶನ್ ಆದ್ರೂ ಕಂಪ್ಲೀಟ್ ಮಾಡ್ಬೇಕು ಅಂತ 10th ವರ್ಗೂನು ಏನೋ ಫೀಸ್ ಕಟ್ಟಿ ಚಿಕ್ಕ ಸ್ಕೂಲಲ್ಲೇ ಓದಿದ್. ನಾನೇನ್ ದೊಡ್ಡ ಸ್ಕೂಲಲ್ಲಿ ಎಲ್ಲೂ ಓದಿಲ್ಲ. ಸೊ ದುಡ್ಡು ಕಟ್ಟಿ ಏನೇನೋ ಮಾಡಿ, ಆಮೇಲೆ ನಮ್ಮಪ್ಪ ಬೇರೆ ಆಗದೆ ಇದ್ದಾಗ ಎಲ್ಲಾರು ಬಟ್ಟೆ ತಗೊಂಡ್ಬರೋದು, ಆಮೇಲೆ ಅದನ್ನ ಸ್ಟಿಚ್ ಮಾಡೋದು. ಅಂಡ್ ಮೈ ಡ್ಯಾಡ್ ಮನೆ ಎಲ್ಲಾ ಕೆಲ್ಸಗಳು ಮಾಡ್ತಾರೆ. ಮುಂಚೆಯಿಂದಾನು ಅಷ್ಟೇ. ಅಡುಗೆ ಸಖತ್ತಾಗಿ ಮಾಡ್ತಾರೆ ಅಪ್ಪ. ಅಂಡ್ ಮನೆ ಬಟ್ಟೆ ಒಗೆಯೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋದು, ಹಿ ಡಸಂಟ್ ಅದನ್ನ ಶೈಯವೇ ಆಗಲ್ಲ. ಅಂಡ್ ನಮ್ಮ ಮನೇಲಿ ಅದೇ ಕಲ್ಸ್ಕೊಟ್ಟಿರೋದು, ದಟ್ ಹುಡ್ಗ ಹುಡ್ಗಿ ಅಂದ್ಮೇಲೆ ಆ ಥರ ಮನೆ ಕೆಲ್ಸಗಳು ಮಾಡದೇ ಇರೋ ಅಷ್ಟು ಏನಿಲ್ಲ. ಸೊ ಐ ಲರ್ನ್ ದ್ಯಾಟ್ ಫ್ರಮ್ ಮೈ ಹೌಸ್. ಅಂಡ್ ನಮ್ಮಪ್ಪ ಈ ತರ ಮಾಡ್ಕೊಂಡ್ ಬಂದಾಗ ನಮ್ಮಮ್ಮ ಅದನ್ನ ಸ್ಟಿಚ್ ಮಾಡಿ ಇದ್ ಮಾಡಿ ಏನೋ ಒಂದ್ ಸ್ವಲ್ಪ ಕೂಡ್ ಹಾಕಿ ಮನೆ ಖರ್ಚುನು ನಡಿಬೇಕು. ಇದ್ರಲ್ಲೇ ಸಾಕಾಗ್ತಾ ಇತ್ತು ಮನೆ ಖರ್ಚು. ಅವಾಗ ವಿ ಶಿಫ್ಟೆಡ್ ಮೆನಿ ಪ್ಲೇಸಸ್. ಈ ವಿದ್ಯಾರಣ್ಯಪುರ ಅಂಡ್ ಬೆಟ್ಟಹಳ್ಳಿ ಈ ಏರಿಯಾದಲ್ಲಿ ನಮ್ಮ ಬಾಡಿಗೆ ಮನೆ. ಎಷ್ಟು ಬಾಡಿಗೆ ಇತ್ತು? ಅವಾಗ ನಾಟ್ ದಟ್ ಐ ರಿಮೆಂಬರ್ ಎಕ್ಸಾಕ್ಟ್ ಆಗಿ ನನಗೆ ಅಲ್ಲಿ ಎಷ್ಟಿತ್ತು ಏನೋ ನೆನಪಿಲ್ಲ. ನನಗ್ ನೆನಪಿರೋ ಪ್ರಕಾರ 6,000 ಬಾಡಿಗೆ. ಯಶವಂತಪುರ್ಗೆ ನಾವು ಶಿಫ್ಟ್ ಆದ್ವಿ. ಐ ವಾಸ್ ಡೂಯಿಂಗ್ ಮೈ ಸ್ಕೂಲಿಂಗ್, ಹೈಸ್ಕೂಲ್ ಮಾಡ್ತಾ ಇದ್ದೆ ಅವಾಗ. ಆ ಟೈಮಲ್ಲಿ 6,000 rupees ಏನೋ ಬಾಡಿಗೆ ಇತ್ತು. ಹೆಂಗಿತ್ತು ನಿಮ್ಮ ಮನೆ ಅವಾಗ? ಸಿಂಗಲ್ ಬೆಡ್ರೂಮ್, ಹಾಲ್, ಕಿಚನ್, ಚಿಕ್ಕದು, ಏನ್ ದೊಡ್ಡದೇನಿಲ್ಲ. ಅದಕ್ಕಿಂತ ಮುಂಚೆ ಒಂದು ಸೀಟ್ ಮನೆಯಲ್ಲೂ ಇದ್ವಿ ಅವಾಗ. ಶೀಟ್ ಮನೆ? ಅದು ಯಶವಂತಪುರನೇ. ಸೊ ಅಲ್ಲಿದ್ವಿ. ಅಲ್ಲಿ ಅಂಡ್ ಆಕ್ಚುಲಿ ನಮ್ಮಪ್ಪ ಅಮ್ಮ ಎಷ್ಟೇ ಕಷ್ಟದಲ್ಲಿದ್ರು ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಊಟ ಮಾಡಿಸಿ ಮಲ್ಗೋವಾಗ ಚೆನ್ನಾಗಿ ನಮ್ಗೆ ವಾರ್ಮ್ ಆಗಿರ್ಬೇಕು, ಏನು ತೊಂದ್ರೆ ಆಗ್ಬಾರ್ದು ಅಂತ ಅಷ್ಟು ಬೆಚ್ಚಗಿಟ್ಟಿ ಲಿಟ್ರಲಿ ಹಂಗೆ ಬೆಳೆಸಿರೋದು. ತುಂಬಾ ಪ್ರೀತಿಯಿಂದ ತುಂಬಾ ಮುದ್ದು ಮಾಡಿ, ಒಂದು ಚಿಕ್ಕ ಮನೇಲಿ ಇದ್ರೂನು ಒಂದು ಪ್ರಿನ್ಸಸ್ ನ ಯಾವ ತರ ಬೆಳೆಸ್ತಾರೋ ಅದೇ ತರ ಬೆಳೆಸಿರೋದು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿರೋದು, ಅಷ್ಟು ಚೆನ್ನಾಗಿ ಬೆಳೆಸಿರೋದು. ಅಂಡ್ ಚಿಕ್ಕವಳಲ್ವಾ, ಮುದ್ದು ಜಾಸ್ತಿ. ಸೊ ಅಣ್ಣನ್ ಮದ್ವೆ ಆಯ್ತು, ಅಕ್ಕನ್ ಮದ್ವೆ ಆಯ್ತು. ಅಕ್ಕನ್ ಮದ್ವೆ ತುಂಬಾ ಬೇಗ ಆಯ್ತು. ಅದಾದ್ಮೇಲೆ ಅಣ್ಣನ್ ಮದ್ವೆ ಆಯ್ತು. ತುಂಬಾ ಪ್ರಾಬ್ಲಮ್ಸ್ ಆಯ್ತು. ನಾನು ಆಕ್ಚುಲಿ ಗುಡ್ ಮ್ಯಾರೇಜಸ್ ಅಂತ ನೋಡಿಲ್ಲ. ಸೊ ಪ್ರಾಬ್ಲಮ್ಸ್ ಈ ತರ ನೋಡಿದೆ. ಅಂದ್ರೆ ಯಾರೊಟ್ಟಿಗೆ ಮನೆಯಲ್ಲಿ ಅಪ್ಪ ಅಮ್ಮಂದು ಅದೇ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಒಂದಿಷ್ಟು ಡಿಫ್ರೆನ್ಸಸ್ ಅವರಲ್ಲಿ. ಅಂಡ್ ಅಣ್ಣನ್ ಮದ್ವೆ ಆಯ್ತು. ಅಲ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಏನಿದೆ ಅಡ್ಜಸ್ಟ್ಮೆಂಟ್ ಏನಿದೆ ಒಂದ್ ಸ್ವಲ್ಪ ಅಲ್ಲೂ ನೋಡಿದೆ, ಅಲ್ಲೂ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ಅಂಡ್ ಆಲ್ ದೀಸ್ ಇಷ್ಟು ಹತ್ರದಿಂದ ನೀವು ನೋಡಿದಾಗ ಮದ್ವೆ ಆಗ್ಬೇಕಾ ನಿಜವಾಗ್ಲು ಅಂತ ಅನ್ಸ್ಬಿಡುತ್ತೆ ಲೈಫಲ್ಲಿ. ಬ್ಯಾಡ್ ಮ್ಯಾರೇಜಸ್ ಅಂತ ನೋಡಿದಾಗ. ಬಟ್ ಅವರೆಲ್ಲ ಸಪ್ರೇಟ್ ಆದ್ರು. ನಾನು, ನಮ್ಮಪ್ಪ, ಅಮ್ಮ 3 ಜನ ಅವಾಗಿಂದ ಹೈಸ್ಕೂಲ್. ಅದಾದ್ಮೇಲೆ ನಮ್ಮ ಅಣ್ಣನ ಮದ್ವೆ, ಅಕ್ಕನ್ ಮದ್ವೆ ಮುಂಚೆನೆ ಆಗ್ಬಿಟ್ಟಿತ್ತು. ಸೊ ಈ ಜನರೇಷನ್ ಎಲ್ಲ ಗಮನಿಸಿದ್ರೆ ಯಾಕೆ ಇತ್ತೀಚೆಗೆಲ್ಲ ಮದ್ವೆಗಳೆಲ್ಲ ತುಂಬಾ ಡಿಲೇ ಆಗ್ತಿದೆ? ಕೆಲವರು ಮದ್ವೆನೇ ಆಗ್ತಿಲ್ಲ, ಕೆಲವರು ಮದ್ವೆ ಆಗಕ್ಕೆ ಭಯ ಪಡ್ತಿದ್ದಾರೆ. ಅಂದ್ರೆ ಬಿಕಾಸ್ ಮದ್ವೆ ಅಂದ್ರೆ ಭಯ ಬಂದ್ಬಿಟ್ಟಿದೆ ಈಗ ಹುಡುಗಿರ್ಗಷ್ಟೇ. ನನಗೆ ಎಸ್ಪೆಷಲಿ ಹೇಳಕ್ ಹೋದ್ರೆ ಮದ್ವೆ ಅಂತ ಹೇಳಿದ್ರೆ ಈ ತರ ಒಂದು ಸಿನಾರಿಯೋ ನೋಡ್ಬಿಟ್ಟು ವೇರ್ ಮುಂಚಿನ ಕಾಲದಲ್ಲೆಲ್ಲ ಅಷ್ಟು ಐ ಥಿಂಕ್ ಅಷ್ಟು ಆಂಬಿಷನ್ಸ್ ಇರ್ತಾ ಇರ್ಲಿಲ್ಲ ಟು ಎವ್ರಿ ವುಮೆನ್, ಅಷ್ಟು ಎಕ್ಸ್ಪೋಜರ್ ಇರ್ತಾ ಇರ್ಲಿಲ್ಲ. ಬಟ್ ಇವಾಗ ಎಲ್ರಿಗೂ ಏನಾದ್ರು ಒಂದ್ ಮಾಡ್ಬೇಕು, ಎಲ್ರು ದುಡಿಬೇಕು. ಯಾಕೆ ಅಂತ ಹೇಳಿದ್ರೆ ಒಬ್ರು ಸಪ್ರೆಸ್ ಮಾಡೋದು ಯಾರಿಗೂ ಇಷ್ಟ ಇಲ್ಲ. ಒಬ್ರು ನಮ್ಮನ್ನ ಸಪ್ರೆಸ್ ಮಾಡೋದು ಯಾರಿಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ನಾನ್ ಇಂಡಿಪೆಂಡೆಂಟ್ ಆಗಿ ದುಡಿಬೇಕು, ನಾನ್ ಇಂಡಿಪೆಂಡೆಂಟ್ ಆಗಿರ್ಬೇಕು, ನನ್ ಕೆಲ್ಸ ಮಾಡ್ಬೇಕು. ಅಂಡ್
ಐ ಡೋಂಟ್ ವಾಂಟ್ ಸಂಬಡಿ ಟು ತುಂಬಾ ನನ್ನನ್ನು ಸಪ್ರೆಸ್ ಮಾಡಿ ಅವ್ರ ಹತ್ರ ನಾನು ದುಡ್ಡು ಕೇಳಿ, ಅವ್ರ ಹತ್ರ ನಾನು ಚಿಕ್ಕ ನೀಡ್ಸ್ಗೂ ನಾನು ನೋಡಿದೀನಿ. ನಾನು ತುಂಬಾ ಕ್ಲೋಸ್ ಇರೋ ಫ್ರೆಂಡ್ಸ್ ಹತ್ರನೇ ನಾನು ನೋಡಿದೀನಿ ವೇರ್ ಎಜುಕೇಶನ್ ಇದ್ರು ಏನೇ ಇದ್ರು ವೇರ್ ಅವರು ಹಸ್ಬೆಂಡ್ಸ್ ಹತ್ರ ದುಡ್ಡು ಕೇಳಿದಾಗ ಅವ್ರಿಗೆ ಏನೇನ್ ಫ್ರಸ್ಟ್ರೇಷನ್ ಇರುತ್ತೋ, ಈಗ ಒಂದು ಬೇಸಿಕ್ ನೆಸೆಸಿಟೀಸ್ ಅನ್ಕೊಳ್ಳಿ, ಒಂದು ಫೇಸ್ ವಾಶ್ಗೋ ಇದಕ್ಕೋ, ಅದ್ ಯಾಕೆ ಬೇಕು ನಿನಗೆ, ಇರೋದನ್ನ ಯೂಸ್ ಮಾಡು, ಈ ತರ ಎಲ್ಲ. ಸೊ ಇರುತ್ತೆ ಎಷ್ಟೋ ಮನೆಗಳಲ್ಲಿ ತುಂಬಾ ತೊಂದರೆ ಇರುತ್ತೆ, ಸೋಪಲ್ಲೆಲ್ಲ ಇದ್ ಮಾಡ್ತಾರೆ, ನಾಟ್ ಲೈಕ್ ಫೇಸ್ ವಾಶ್ ಅಲ್ಲೇ ಮಾಡ್ಬೇಕು ಅಂತ. ಬಟ್ ನಮ್ ನೆಸೆಸಿಟೀಸ್ ಏನಿದೆ, ನಾವು ದುಡ್ಕೊಂಡ್ರೆ ನಮ್ ನೆಸೆಸಿಟೀಸ್ ನಾವು ಮಾಡ್ಕೋಬಹುದು. ಜೊತೆಯಲ್ಲಿ ಬೇರೆ ಈಗ ಮಗು ಆಗಿರ್ಬೋದು, ಹಸ್ಬೆಂಡ್ ಇರ್ಬೋದು, ಡೆಫಿನೆಟ್ಲಿ ವುಮೆನ್ ಅಂದ್ಮೇಲೆ ಈಗ ನಾನು ನಮ್ಮಮ್ಮನ್ನೇ ನೋಡಿದೀನಿ, ಶೀ ಇಸ್ ಗಿವಿಂಗ್. ಈಗ ಅವ್ರಿಗೇನು ಮಾಡ್ಕೊಳ್ದೆ ಮಕ್ಳಿಗೆ ಎಲ್ರಿಗೂ ಮಾಡ್ತಾ ಇದ್ರು ಅವರು, ಹಂಗೆ ಅವರು. ಈಗ ನಿಮ್ ಬಾಲ್ಯದ ದಿನಗಳಲ್ಲಿ ಹೇಳಿದ್ರಲ್ಲ ಇಷ್ಟೆಲ್ಲ ಸಮಸ್ಯೆಗಳಿತ್ತು ಮನೇಲಿ ಅಂತ, ಯಾರು ಸಂಬಂಧಿಕರು ಯಾರು ಬಂದು ಸಹಾಯ ಮಾಡಿದ್ದು ಅಥವಾ ಗೊತ್ತಿದ್ದವ್ರು ಯಾರಾದ್ರೂ ಕಷ್ಟಕ್ಕಾಗಿದ್ದು? ಇಲ್ಲ, ಯಾರು ಇಲ್ಲ. ಸಂಬಂಧಿಕರು ಅಂತ ಹೇಳಿದಾಗ ತುಂಬಾ ನಮ್ಮನೆಗೆ ಯಾರು ಬರ್ತಾನೆ ಇರ್ಲಿಲ್ಲ, ಬಿಕಾಸ್ ಚಿಕ್ಕ ಮನೆ ಅಂತ ಯಾರು ಅಷ್ಟು ಬರ್ತಾ ಇರ್ಲಿಲ್ಲ. ತುಂಬಾ ಬಂದಾಗ ಯಾರಾದ್ರೂ ಒಂದು ಮಕ್ಳ ಕೈಗೆ ಒಂದು 100 rupees 50 rupees ಈ ತರ ಇಟ್ಬಿಟ್ಟು ಹೋಗ್ತಾ ಇದ್ರು. ಬಿಟ್ರೆ ದೊಡ್ಡ ಸಹಾಯಗಳಾಗಿರ್ಬೋದು ಈ ತರ ಯಾರು ಮಾಡಿಲ್ಲ. ನೋಬಡಿ ಯಾರು ನಿಂತು ಮಾಡಿಲ್ಲ ನಮಗೋಸ್ಕರ ಅಂತ. ಸೊ ಅದು ಮಾಡದೇ ಇದ್ದಾಗ ಐ ಡೋಂಟ್ ಥಿಂಕ್ ಸೊ ಅದ್ ಮಾಡಿದ್ರೇನೆ ನಾವು ಅವ್ರ ಮಾತು ಕೇಳ್ಬೇಕಂತ ಏನಿಲ್ಲ. ಬಟ್ ಬೇರೆ ಟೈಮಲ್ಲೆಲ್ಲ ಮಾತಾಡಕ್ ಬರ್ತಾರೆ ರಿಲೇಟಿವ್ಸ್ ಅಂದವರು. ಈ ಟೈಮಲ್ಲಿ ವೆನ್ ಐ ಸ್ಟಾರ್ಟೆಡ್ ಮೈ ಆಕ್ಟಿಂಗ್ ಜರ್ನಿ ಆಲ್ಸೋ, ಅವಾಗೆಲ್ಲ ಮಾತಾಡಕ್ ಬರ್ತಾ ಇದ್ರು. ಸೊ ಐ ರಿಯಲಿ ವಾಂಟೆಡ್ ಟು ಟಾಕ್ ಅಬೌಟ್ ದಿಸ್, ದಟ್ ನಾನು ಸ್ಕೂಲಿಂಗ್ ಮಾಡಿದಾಗ ನಮ್ಮಮ್ಮ ಸ್ಕೂಲ್ವರೆಗೂ ಓದಿಸಿದ್ರು. ಸ್ಕೂಲ್ವರೆಗೂ ಓದಿಸಿದ್ಮೇಲೆ ಕಾಲೇಜ್ಗೆ ಹೋಗೋದಕ್ಕೆ, ಕಾಲೇಜ್ ಫೀಸ್ ಎಲ್ಲ ಕಟ್ಟೋದಕ್ಕೆ ಅವ್ರಿಗೆ ತೊಂದರೆ ಆಯ್ತು. ಮನೆ ಬಾಡಿಗೆ, ಕಾಲೇಜ್ ಫೀಸು, ಕಾಲೇಜ್ ಫೀಸ್ ಅಲ್ಲೆಲ್ಲ ತುಂಬಾ ಜಾಸ್ತಿ ಅಲ್ವಾ. ಅಂಡ್ ನನಗೆ ಒಂದು ಒಳ್ಳೆ ರೆಪ್ಯೂಟೆಡ್ ಕಾಲೇಜ್ ಅಂತಾನೆ ಮಾಡ್ಬೇಕು ಅಂತ ಇತ್ತು, ಬಿಕಾಸ್ ಅದು ನನ್ನ ಫ್ಯೂಚರ್ ಡಿಸೈಡ್ ಮಾಡುತ್ತೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಯಾವ ತರ ಇರ್ಬೇಕು. ಚೆನ್ನಾಗಿ ಓದ್ತಿದ್ದೆ, ಓಕೆ, ಆವ್ರೇಜ್ ಸ್ಟೂಡೆಂಟ್. ಬಿಕಾಸ್ ನಾನು ಅಂಟಿಲ್ ನಾನು 6th standard ವರ್ಗೂ ಯಾವ ಸ್ಕೂಲಲ್ಲಿ ಓದಿದ್ದೆ, ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಜಸ್ಟ್ ಏನ್ ಕ್ವೆಶನ್ಸ್ ಇರುತ್ತೆ ಎಕ್ಸಾಮ್ಸ್ ಅಲ್ಲಿ ಅಷ್ಟೇ ಹೇಳ್ಕೊಡೋದು, ಅಂಡ್ ಅವರೇ ಎಕ್ಸಾಮ್ಸ್ ಕೊಡೋದು. ನಾನ್ ಸ್ಕೂಲಲ್ಲಿ ಓದಿದ್ದು ಲಿಟ್ರಲಿ 3 ಮಕ್ಳು 4 ಮಕ್ಳು ಒಂದ್ ಕ್ಲಾಸ್ ಅಲ್ಲಿ ಅಷ್ಟೇ. ಅಂಡ್ ಲಿಟ್ರಲಿ 6th standard ವರ್ಗೂ ಅದೇ ಸ್ಕೂಲಲ್ಲಿ ನಾನು ಓದಿದ್ದು. ಅಂಡ್ ನನಗ್ ಬೇರೆ ಯಾವ ಐಡಿಯಾನೂ ಇರ್ಲಿಲ್ಲ. ಬೇರೆ ಒಂದ್ ಸ್ಕೂಲ್ಗೆ ಹೋಗಿ ಲಿಟ್ರಲಿ ಎಲ್ಲಾ ಸಿಲೆಬಸ್ ಕವರ್ ಮಾಡೋಷ್ಟು, ಅವ್ರ ಸಿಲೆಬಸ್ ಕವರ್ ಮಾಡ್ತಾ ಇರ್ಲಿಲ್ಲ. ಆ ಟೀಚರ್ಸ್ ಎಷ್ಟು ಸೋಂಬೇರಿ ಆಗಿದ್ರು ಅಂದ್ರೆ ಅವ್ರು ಹೇಳ್ಕೊಡ್ತಾನೆ ಇರ್ಲಿಲ್ಲ, ಏನೂ ಹೇಳ್ಕೊಡ್ತಾ ಇರ್ಲಿಲ್ಲ. 1-2-3 ಕ್ವೆಶನ್ಸ್ ಹೇಳ್ಕೊಡೋರು, ಅಲ್ಲಿ ಇದು ಬರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ಮಾತಾಡೋರು, ಮನೆಯಲ್ಲಿ ಹಿಂಗಾಯ್ತು ಹಂಗಾಯ್ತು ಪ್ರಾಬ್ಲಮ್ ಅಂತ. ಲಿಟ್ರಲಿ ಈ ತರ ಒಂದು ಸ್ಕೂಲಲ್ಲಿ ನಾನು ಓದಿದ್ದು ಅಂಟಿಲ್ 6th standard. ಅದಾದ್ಮೇಲೆ 7th standard ಹೋಗ್ತೀನಿ. 7th standard ಅಲ್ಲಿ ಒಂದ್ ಸ್ಕೂಲಲ್ಲಿ ವೇರ್ ಆಲ್ಮೋಸ್ಟ್ ಎಲ್ಲಾ ಸಿಲೆಬಸ್ ಕವರ್ ಮಾಡಿ ಒಂದ್ ಸ್ವಲ್ಪ ಪರವಾಗಿಲ್ಲ ಬೆಟರ್ ಸ್ಕೂಲ್. ಅಲ್ಲಿ ಸಿಕ್ಕಾಪಡೆ ಕಷ್ಟ ಆಗೋಯ್ತು ನನಗೆ ಓದೋದು, ಹಿಂಗೆ ಏನು ತುಂಬಾ ಫ್ರಸ್ಟ್ರೇಟ್ ಆಗ್ಬಿಡ್ತಾ ಇದೆ. ಬಿಕಾಸ್ ನಮ್ಮ ಅಕ್ಕನೂ ಇರ್ಲಿಲ್ಲ ಅವಾಗ, ಚಿಕ್ಕ ವಯಸ್ಸಲ್ಲಿ ನಮ್ಮ ಅಕ್ಕ ಎಲ್ಲ ಹೇಳ್ಕೊಡೋರು. ಅವಾಗ ನಮ್ಮ ಅಕ್ಕ ಮದ್ವೆ ಆಗ್ಬಿಟ್ಟಿದ್ರು, ನಾನು ಒಬ್ಳೆ ಓದೋದು. ಅಂಡ್ ನನಗೆ ಟ್ಯೂಷನ್ಗೆಲ್ಲ ಹೋದಾಗ ನನಗೆ ಓದಕ್ ಆಗ್ತಾ ಇರ್ಲಿಲ್ಲ ನಾಯ್ಸ್ಗೆ. ಅಂಡ್ ಅಷ್ಟು ದುಡ್ಡು ಇರ್ತಾ ಇರ್ಲಿಲ್ಲ, ಟ್ಯೂಷನ್ಗೂ ಫೀಸ್ ಕೊಟ್ಟು ಇದಕ್ಕೂ ಫೀಸ್ ಕೊಟ್ಟು ಅಷ್ಟೇನು ದುಡ್ಡೇನ್ ಇರ್ತಾ ಇರ್ಲಿಲ್ಲ. ಸೊ ನಾನೇ ಓದ್ಕೊಳ್ಳೋದು, ನಾನೇ ಎಲ್ಲ ಕಲ್ತ್ಕೊಳ್ಳೋದು, ಈ ತರ ಮಾಡಕ್ ಶುರು ಮಾಡಿದೆ. ಆಮೇಲೆ ಕಾಲೇಜ್ಗೆ ಹೋದಾಗ ಪ್ರಾಬ್ಲಮ್ ಅಗೇನ್, ಫೀಸ್ ಎಲ್ಲ ಕಟ್ಬೇಕು. ಸೊ ನಮ್ ರಿಲೇಟಿವ್ ಅಲ್ಲಿ ಒಬ್ರು ಏನ್ ಹೇಳಿದ್ರು, ಇವಳಿಗೆ ಇದು ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ, ಹೋಗಿ ಅಪ್ಲೈ ಮಾಡಿ ಅಂತ. ಸೊ ಒಂದ್ ಸ್ಕಾಲರ್ಶಿಪ್ ಇಂದ ಹೆಲ್ಪ್ ಆಗಲ್ಲ, 1-2-3 ಸ್ಕಾಲರ್ಶಿಪ್ಸ್ ಅಪ್ಲಿಕೇಶನ್ ಫಾರ್ಮ್ ಹಾಕಿ ಪರವಾಗಿಲ್ಲ, ಆವ್ರೇಜ್ ಇದೆ, ಬರುತ್ತೆ ಅಂತ ಹೇಳಿದ್ರು. ನನಗೆ ತಗೊಳಕ್ ಇಷ್ಟ ಇಲ್ಲ, ನನಗೆ ಆಸ್ ಅ ಪರ್ಸನ್. ಅಂದ್ರೆ ಕೇಳಿ ತಗೋಬೇಕಲ್ಲ, ಬೇರೆಯವ್ರ ಹತ್ರ ಕೇಳಿ ತಗೋಬೇಕಲ್ಲ ಅಂತ. ಬಟ್ ಮೈ ಮಾಮ್ ನನ್ನ ಎಜುಕೇಶನ್ ಹಾಳಾಗ್ಬಾರ್ದು ಅನ್ನೋ ರೀತಿಯಲ್ಲಿ, ಅನ್ನೋ ಒಂದು ಇಂಟೆನ್ಷನ್ ಇಂದ ಅವ್ರು ಹೋಗಿ ನನ್ ಜೊತೆ ಹೋಗಿ, ನಾನು ಎಷ್ಟೇ ಮುಖ ಫೇಸಸ್ ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು, ಅಯ್ಯೋ ಹೋಗ್ಬೇಕಾ ಹಂಗೆ ಅಂತ ಕರ್ಕೊಂಡು ಹೋಗಿ ಪಾಪ ಅವರೇ ಕ್ಯೂ ಅಲ್ಲಿ ನಿಂತ್ಕೊಂಡು ಅಪ್ಲಿಕೇಶನ್ ಫಾರ್ಮ್ಸ್ ಎಲ್ಲ ತಗೊಂಡು ಅದಕ್ಕೆ ಹಾಕಿ
ನಾನು ಲಿಟ್ರಲಿ ಓದಿರೋದೇ ಸ್ಕಾಲರ್ಶಿಪ್ ದುಡ್ಡಿಂದ. ನನ್ಗೆ ಸ್ಕಾಲರ್ಶಿಪ್ ದುಡ್ಡು ಬಂದಿರಲಿಲ್ಲ ಅಂದಿದ್ರೆ ಮೇ ಬಿ 10th ಆದ್ಮೇಲೆ ನನ್ಗೆ ಓದಕ್ಕೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ಆ ಟೈಮ್ ಅಲ್ಲಿ ಸ್ವಲ್ಪ ಹಂಗೋಯ್ತು. ಸ್ಕಾಲರ್ಶಿಪ್ಸ್ ಬಂತು ಅಂಡ್ ಇವನ್ ಸ್ವಲ್ಪ ಸೆಕೆಂಡ್ PUC ಐ ಸ್ಕೋರ್ಡ್ ವೆಲ್. ಸೊ ಕಾಲೇಜಿಂದಾನೇ ಒಂದು ಸ್ವಲ್ಪ ಸ್ಕಾಲರ್ಶಿಪ್ ಬಂದು ಅಂಡ್ ಅಲ್ಲೆಲ್ಲ ಸ್ವಲ್ಪ ಕವರ್ ಆಗಿ ನನ್ ಹೆಂಗೋ ಸ್ಕೂಲಿಂಗ್ ನಡೆದೋಯ್ತು, ಕಾಲೇಜ್ ನಡೆದೋಯ್ತು, ಕಾಲೇಜ್ ಮುಗೀತು. ಅಂಡ್ ಕಾಲೇಜ್ ಮುಗಿಯೋ ಟೈಮಲ್ಲಿ ಐ ಡೆವಲಪ್ಡ್ ಅದೇ ಮಾಡ್ಲಿಂಗ್ ಇಂಟ್ರೆಸ್ಟ್, ಆಕ್ಟಿಂಗ್ ಸೇರ್ಕೋಬೇಕು. ಅಂಡ್ ಇದು ನಮ್ಮ ಮನೇಲಿ ಒಪ್ಸೋದು ತುಂಬಾ ಕಷ್ಟ ಆಗಿತ್ತು. ಬಿಕಾಸ್ ನಮ್ಮ ಮನೆಯಲ್ಲಿ ನಮ್ಮಕ್ಕ ಸಿಕ್ಕಾಪಡೆ ಬೇಗ ಲೈಕ್ 16-17 years ಅಲ್ಲೇ ಮದುವೆ ಆಗಿದ್ದು ನಮ್ಮಕ್ಕ, ಮೈ ಓನ್ ಸಿಸ್ಟರ್. ಸೊ ನನ್ ಫುಲ್ ರಿಲೇಟಿವ್ಸ್ ತುಂಬಾ ಕನ್ಸರ್ವೇಟಿವ್ ಫ್ಯಾಮಿಲಿ. ನಮ್ ಫ್ಯಾಮಿಲಿ ಆಗಿರ್ಬೋದು, ಎಂಟೈರ್ ರಿಲೇಟಿವ್ಸ್ ಆಗಿರ್ಬೋದು, ತುಂಬಾ ಒಂದ್ ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಬರೋದು. ಸೊ ಆ ಒಂದ್ ಫ್ಯಾಮಿಲಿಯಿಂದ ಒಂದು ಹುಡುಗ ಯಾರೇ ಆಗಿರ್ಲಿ ಈ ತರ ಒಂದ್ ಕನ್ಸಾಗಿರ್ಬೋದು, ಈ ತರ ಒಂದ್ ಲೈಫೇ ನೋಡಿರ್ಲಿಲ್ಲ ಅಂಡ್ ಮಾಡ್ತಾರೆ ಅಂತಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಿಕಾಸ್ ನೋಬಡಿ ಯಾರು ಅಲೌ ಮಾಡಲ್ಲ ಈ ತರ ಒಂದು. ಸೊ ಅಟ್ ಲೀಸ್ಟ್ ಮಾಡ್ಲಿಂಗ್ ಶುರು ಮಾಡಿತ್ತು. ಮಾಡ್ಲಿಂಗ್ ಅಂದ್ರೆ ಕಾಲೇಜಲ್ಲಿ ಈ ತರ ಫ್ಯಾಷನ್ ಶೋಸ್ ಇದು ಅಂತ ಎಲ್ಲ ಇರುತ್ತಲ್ಲ. ಸೊ ನಾನು ಡಾನ್ಸ್, ಫ್ಯಾಷನ್ ಶೋಸ್, ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ತುಂಬಾ ಅದ್ ಮಾಡಕ್ ತುಂಬಾ ಇಷ್ಟ ಆಯ್ತು. ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಸೇರ್ಕೊಂಡೆ, ಫ್ಯಾಷನ್ ಶೋಸ್ ಮಾಡ್ತಾ ಇದ್ದೆ. ಸೊ ಐ ಸ್ಟಾರ್ಟೆಡ್ ಡೆವಲಪಿಂಗ್ ಇಂಟ್ರೆಸ್ಟ್ ಅಬೌಟ್ ಇಟ್. ಅಂಡ್ ಅಲ್ಲಿಂದ ಒಂದಿಷ್ಟು ಫೋಟೋ ಶೂಟ್ಸ್ ಗಳನ್ನ ಮಾಡೋದು, ಫ್ರೀ ಆಗಿ ಫೋಟೋ ಶೂಟ್ಸ್ ಮಾಡೋದು, ಫೋಟೋ ಶೂಟ್ಸ್ ಕರಿತಾ ಇದ್ರು. ಅವಾಗೆಲ್ಲ ಮೇಕಪ್ ಅಷ್ಟು ಕಾಮನ್ ಆಗಿರ್ಲಿಲ್ಲ. ವೆನ್ ಐ ವಾಸ್ ಡೂಯಿಂಗ್ ಅಷ್ಟು ಕಾಮನ್ ಆಗಿರ್ಲಿಲ್ಲ. 3-4 ಅಕಾಡೆಮೀಸ್, ಫೇಮಸ್ ಅಕಾಡೆಮೀಸ್ ಇದ್ರು. ಅವರು ಮಾಡೆಲ್ಸ್ ನ ಕರೆದು ಈ ತರ ಮೇಕಪ್ ಎಲ್ಲ ಮಾಡ್ತಾ ಇದ್ರು. ಆ ತರ ಹೋಗಿ ನಾನು ಬ್ರೈಡಲ್ ಮೇಕಪ್, ಎಕ್ಸಾಕ್ಟ್ಲಿ ಬ್ರೈಡಲ್ ಮೇಕಪ್ ಆದ್ರೆ ನಮ್ಗೆ ಎಷ್ಟು ಫೋಟೋಸ್ ಸಿಗ್ತಾ ಇತ್ತು. ಸೊ ನಾನೇನ್ ಮಾಡಿದೆ, ನಂದೇನ್ ಪೋರ್ಟ್ಫೋಲಿಯೋ ಮಾಡಿಸ್ಕೊಳ್ಳಿಲ್ಲ. ಈ ತರ ಒಂದು ಫ್ರೀ ಆಗಿ ಶೂಟ್ ಮಾಡಿಸ್ಕೊಂಡು ಆ ಪಿಕ್ಚರ್ಸ್ ನ ತಗೊಂಡು ಐ ಯೂಸ್ಡ್ ಇಟ್ ಫಾರ್ ಮೈ ಪೋರ್ಟ್ಫೋಲಿಯೋ ಅನ್ನೋ ತರ. ಪೋರ್ಟ್ಫೋಲಿಯೋ ಅನ್ನೋ ತರ ಯೂಸ್ ಮಾಡಿದೆ. ನಾನೇನು ಸ್ಪೆಂಡೇ ಮಾಡಿಲ್ಲ. ನಾನು ಈ ಕರಿಯರ್ಗೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಯಾವ ದುಡ್ಡು ಸ್ಪೆಂಡ್ ಮಾಡಿದೆ. ಆಮೇಲೆ ಒಂದಿಷ್ಟು ಶೂಟ್ಸ್ ಗಳನ್ನ ಶುರು ಮಾಡೋದಕ್ಕೆ. ಆಕ್ಟಿಂಗ್ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಆಕ್ಟಿಂಗ್ ಅಲ್ಲಿ ತುಂಬಾ ಆಡಿಷನ್ಸ್ ನೆಲ್ಲ ಅಟೆಂಡ್ ಮಾಡೋದು, ಏನೇ ಒಂದು ಆಫರ್ ಬರ್ಲಿ, ಏನೇ ಆಲ್ಬಮ್ ಸಾಂಗ್ ಬರ್ಲಿ, ಅದನ್ನ ತಗೊಳ್ಳೋದು, ಅದನ್ನ ಮಾಡೋದು, ಆ ತರ ಎಲ್ಲ ಶುರು ಮಾಡಿದೆ. ಸೊ ಇದೆಲ್ಲ ಮಾಡೋವಾಗ ನನಗೆ ಉಷಾ ಭಂಡಾರಿ ಮ್ಯಾಮ್ ಅಂತ ಒಬ್ರು ಪರಿಚಯ ಆದ್ರು. ಅಂಡ್ ಥ್ರೂ ದೀಕ್ಷಿತ್ ಶೆಟ್ಟಿ ಜೊತೆ ಆಕ್ಚುಲಿ ಅವರು ದಿವ್ಯಾ ಅವ್ರ ಹುಡುಗ, ಇವರಿಬ್ರು ಒಂದ್ ಮೂವಿಗೆ ಇದಾಗಿದ್ರು. ದೀಕ್ಷಿತ್ ದಿವ್ಯಾ. ಯಾ. ಸೊ ಆ ಮೂವಿ ಬಂದಿಲ್ಲ ಆಕ್ಚುಲಿ. ಇಟ್ ಜಸ್ಟ್ ಸ್ಟಾರ್ಟೆಡ್ ಶೂಟ್ ಶುರು ಮಾಡಿದ್ರು. ಆ ಮೂವಿಯಲ್ಲಿ ನಾನು ಕೂಡ ಒಂದು ಫ್ರೆಂಡ್ ಆಗಿದ್ದೆ. ಅಂದ್ರೆ ಒಂದು 5 ಫ್ರೆಂಡ್ಸ್ ಒಂದು ಮೂವಿ ಫ್ರೆಂಡ್ ಆಗಿದ್ದೆ. ಗೊತ್ತಿರೋರು ಒಬ್ರು ಹೇಳಿದ್ರು ಈ ತರ ಹೋದೆ. ಬಟ್ ಅಲ್ಲಿ ಏನೋ ಪ್ರೊಡ್ಯೂಸರ್ ಡೈರೆಕ್ಟರ್ ಏನೋ ಇಶ್ಯೂಸ್ ಆಗಿ ಆ ಮೂವಿ ಕೊಲ್ಯಾಪ್ಸ್ ಆಯ್ತು, ಸ್ಟಾಪ್ ಆಯ್ತು. ಬಟ್ ಐ ಹ್ಯಾಡ್ ದೀಕ್ಷಿತ್ ಶೆಟ್ಟಿ ಒಂದ್ ಸ್ವಲ್ಪ ಪರಿಚಯ ಇದ್ರು, ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ ನಾನು. ಸೊ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಹೇಳಿದ್ರು ಈ ತರ ಮ್ಯಾಮು ಅವರೇ ನನ್ ಕಲ್ಸಿದ್ದು, ನೀವು ಹೋಗಿ ಅಂತ. ಅಲ್ಲಿ ಹೋದೆ, ಮಾತಾಡಿದೆ. ಹೇಳಿದ್ರು ಇಷ್ಟಿಷ್ಟು ಫೀಸ್ ಅಂತ. 35,000 ವಾಸ್ ದ ಫೀಸ್. ಅವಾಗ ನಾನು ಹೋಗ್ತೀನಿ, ನಮ್ಮ ಹತ್ರ ಇಲ್ಲ ದುಡ್ಡು ಕೊಡ್ಬೇಕು, ದುಡ್ಡು ಕೊಟ್ಟು ಸೇರ್ಕೋಬೇಕು. ನಾನು ಹೇಳ್ದೆ ಮ್ಯಾಮ್ ನಂಗೆ ಇದಿದೆ ಬಟ್ ದುಡ್ಡು ಇಲ್ಲ ಅಷ್ಟು ಅಂತ ಎಲ್ಲ ಹೇಳ್ದೆ. ಶಿ ವಾಸ್ ಲೈಕ್ ಆಯ್ತು, ಸರಿ ಆಯ್ತು, ಈಗ ನೀನ್ ಕೊಡ್ಬೇಡ, ನಿನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡು, 5,000 ಎಷ್ಟಾಗುತ್ತೆ ಅಷ್ಟು ಕೊಡು. ನೆಕ್ಸ್ಟ್ ನೀನ್ ಯಾವಾಗ ದುಡಿತ್ಯಾ, ನಿನಗೆ ಯಾವಾಗ ಕೆಲಸ ಸಿಗುತ್ತೆ, ಯಾವಾಗ ದುಡಿತ್ಯಾ ಅವಾಗ ಯಾವಾಗ ದುಡ್ಡು ಬರುತ್ತೆ, ನೀನ್ ಅವಾಗ ನನಗೆ ಸ್ವಲ್ಪ ಸ್ವಲ್ಪ ಅಂತ ಕ್ಲಿಯರ್ ಮಾಡು. ಲಿಟ್ರಲಿ ನನ್ನ ಹತ್ರ 1 ರೂಪಾಯಿನೂ ಇಸ್ಕೊಳ್ದೆ ಕಲ್ಸಿದ್ರು ಆಕ್ಟಿಂಗ್. ಅಂಡ್ ಅದು ಒಂದ್ ಆಕ್ಟಿಂಗ್ ಅಷ್ಟೇ ಅಂತ ಅಲ್ಲ, ನನಗೆ ಕನ್ನಡ ತುಂಬಾ ಪ್ರಾಬ್ಲಮ್ ಇತ್ತು. ಮೈ ಕನ್ನಡ ವಾಸ್ ನಾಟ್ ದಟ್ ಗುಡ್. ನಮ್ಮ ಮನೇಲಿ ಹಿಂದಿ ಮಾತಾಡ್ತಾ ಇದ್ರು, ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಸ್ವಲ್ಪ ಇಂಗ್ಲಿಷು ಆ ಥರನೇ ಮಾತಾಡ್ತಾ ಇದ್ರು. ಸೊ ಕನ್ನಡ ಅಷ್ಟು ಫ್ಲೂಯೆನ್ಸಿ ಇರ್ಲಿಲ್ಲ ನನಗೆ. ಮಾತಾಡ್ತಾ ಇದ್ದೆ, ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲ, ಸೊ ಮಾತಾಡ್ತಾ ಇದ್ದೆ. ಬಟ್ ನಾವು ಎವ್ರಿ ಡೇ ಮಾತಾಡಿದಾಗ ಆ ಫ್ಲೂಯೆನ್ಸಿ ಏನಿರುತ್ತೆ, ಆ ಫ್ಲೂಯೆನ್ಸಿ ಆಕ್ಸೆಂಟ್ ಏನಿರುತ್ತೆ ಅದಿರ್ಲಿಲ್ಲ ನನಗೆ. ಸೊ ಫಸ್ಟ್ ನೀನ್ ಕನ್ನಡ ನ್ಯೂಸ್ ಪೇಪರ್ ಎಲ್ಲ ಓದು ಅಂತ. ಶಿ ಈಸ್ ವೆರಿ ಸ್ಟ್ರಿಕ್ಟ್. ಸೊ ನನ್ನ ಕನ್ನಡನ ಪ್ರಾಪರ್ ಆಗಿ ಹಕಾರ ಅಕಾರ ಪ್ರಾಪರ್ ನಾಲ್ಗೆ ಇದು ಸರಿ ಮಾಡೋದು ಅದೆಲ್ಲ ಅವರು ಅವಾಗ ಟ್ರೈನಿಂಗ್ ಕೊಟ್ಟು ಸರಿ ಮಾಡಿದ್ರು.
ಅಂಡ್ ಇವಾಗ್ಲೂ ಅಷ್ಟೇ, ಏನೇ ಒಂದು ನನಗೆ ಒಂದು ಪ್ರಾಜೆಕ್ಟ್ ಬರ್ತಿದೆ, ನನಗೆ ಕನ್ಫ್ಯೂಸ್ ಆಗ್ತಿದೆ, ನಾನು ತಗೋಬೇಕಾ ಮಾಡ್ಬೇಕಾ ಇಲ್ವಾ ಅಂತ ಹೇಳಿದಾಗ ಐ ಕಾಲ್ ಹರ್. ಅವತ್ತಿಂದ ಇವತ್ತಿನವರೆಗೂ 2019 ಅಲ್ಲಿದು, ಇವತ್ತಿನವರೆಗೂ ಶಿ ಹೆಲ್ಪ್ಸ್. ಅಂಡ್ ನಾನು ಅವ್ರ ದುಡ್ಡೇ ಕ್ಲಿಯರ್ ಮಾಡಿರ್ಲಿಲ್ಲ ಅಂಟಿಲ್ ಒಂದ್ ಸ್ವಲ್ಪ ಅಂತ ಅಂಟಿಲ್ ದಿಸ್ ಇಯರ್ 2025 ವರ್ಗೂನು. ಮೊನ್ನೆ ರೀಸೆಂಟ್ ಆಗಷ್ಟೇ ಅವ್ರ ದುಡ್ಡು ನಾನು ಕ್ಲಿಯರ್ ಮಾಡಿದ್ದೀನಿ. ಅವ್ರು ಕೇಳೂ ಇಲ್ಲ ನನ್ನ ಹತ್ರ ಬಂದು. ಸೊ ಒಂದಿಷ್ಟು 5,000 ಅಂತ ಹೇಳ್ಬಿಟ್ಟು ಅದರ ನಾನು ಐ ಕ್ಲಿಯರ್ಡ್ ಹರ್ ಮನಿ, ವಿಚ್ ಇಸ್ ಅದೊಂದು ಐ ಥಿಂಕ್ ಆ ಒಂದು ಸಪೋರ್ಟ್ ಏನಿದೆ ನನ್ನ ಕರಿಯರ್ ಅಲ್ಲಿ ತುಂಬಾ ಹೆಲ್ಪ್ ಆಯ್ತದು. ಬಿಕಾಸ್ ಇಲ್ಲ ಅಂದ್ರೆ ನನ್ಗೆ ಅವರು ಆಕ್ಟಿಂಗ್ ಹೇಳ್ಕೊಟ್ರು, ಜೊತೆಲಿ ಇಂಡಸ್ಟ್ರಿಯಲ್ ಯಾವ ತರ ಇರ್ಬೇಕು, ಇಂಡಸ್ಟ್ರಿಯಲ್ ಯಾವ ತರ ಇರ್ತಾರೆ, ನೀನ್ ಯಾವ ತರ ಇರ್ಬೇಕು, ಯಾವ ತರ ಡಿಸಿಪ್ಲಿನ್ ಅಲ್ಲಿ ಇರ್ಬೇಕು, ಆ ತರ ಆಲ್ ದೀಸ್ ಥಿಂಗ್ಸ್ ಶಿ ಟಾಟ್ ಮಿ. ಅಂಡ್ ನಾನು ಒಂದ್ಸಲ ಸೆಟ್ಗೆ ಹೋದ್ಮೇಲೆ ವೆನ್ ಐ ಸ್ಟಾರ್ಟೆಡ್, ನಾನ್ ವರ್ಕ್ ಮಾಡಕ್ ಶುರು ಮಾಡಿದ್ಮೇಲೆ ನನಗೆ ಅದು ಅವ್ರು ಹೇಳಿದ ಒಂದೊಂದು ಪಾಯಿಂಟ್ ತಲೆಗೆ ಬರ್ತಾ ಇತ್ತು, ಹೌದಲ್ವಾ ಮ್ಯಾಮ್ ಈ ತರ ಹೇಳಿದ್ರು ಅಂತ. ಬಟ್ ನೀವು ಆಕ್ಟಿಂಗ್ ಕಲಿಯೋದಕ್ಕಿಂತ ಮುಂಚೆನೆ, ಈಗ ಸೀರಿಯಲ್ ಸಿನಿಮಾ ಎಲ್ಲ ಮಾಡಕ್ ಮುಂಚೆನೆ ಮನೆಯಲ್ಲಿ ಒಪ್ಕೊಂಡ್ರ ಫಸ್ಟ್ ಟೈಮ್ ನೀವು ಸೀರಿಯಲ್ಗೆ ಹೋಗ್ತೀನಿ, ಸಿನಿಮಾ ಮಾಡ್ತೀನಿ? ಇಲ್ಲ, ಆಕ್ಚುಲಿ ಒಪ್ಕೊಂಡಿರ್ಲಿಲ್ಲ. ವೆನ್ ಐ ವಾಸ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ್ಲೇ ನನ್ಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅಮ್ಮ ನಾನು ಡ್ಯಾನ್ಸ್ ಕ್ಲಾಸ್ ಸೇರ್ಕೋಬೇಕು, ಐ ವಾಂಟ್ ಟು ಗೋ ಅಂತ ಹೇಳ್ದೆ. ಅಪ್ಪಂಗೆ ಹೇಳ್ದೆ, ಅಮ್ಮಂಗೇನೋ ಕನ್ವಿನ್ಸ್ ಮಾಡ್ಬಿಟ್ಟೆ, ಯಾರ್ಯಾರ್ದು ವಿಡಿಯೋ ತೋರಿಸ್ಬಿಟ್ಟು ನೋಡಿ ಇವ್ರು ಮಾಡಿದ್ದಾರೆ, ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದಿರೋದು, ಇವಾಗ ಎಷ್ಟು ಚೆನ್ನಾಗಿ ಇದ್ ಮಾಡ್ತಿಲ್ಲ ನಾವು ಅವ್ರನ್ನೆಲ್ಲ ಸಪೋರ್ಟ್ ಮಾಡಿ ರಿಯಾಲಿಟಿ ಶೋಸ್ ಅಲ್ಲೆಲ್ಲ ವಿನ್ ಮಾಡಿಸ್ತಾರೆ. ಪಾಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಪ್ಪ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿಯಪ್ಪ ಅಂತ. ಸೊ ಆ ತರ ಐ ಸ್ಟಾರ್ಟೆಡ್ ಶೋಯಿಂಗ್ ಹರ್ ನೋಡಿ ಅಂತ. ಸೊ ನಿಮ್ಮ ಅಪ್ಪನ ಹತ್ರ ಮಾತಾಡಮ್ಮ ಅಂತ ಹೇಳಿದ್ರು. ಅಪ್ಪನ ಹತ್ರ ಒಂದ್ಸಲ ಅಪ್ಪ ಬಂದ್ರು. ಐ ರಿಮೆಂಬರ್ ಊಟದ ಟೈಮಲ್ಲಿ, ಅಪ್ಪ ನಾನು ಈ ತರ ಡಾನ್ಸ್ ಕ್ಲಾಸ್ ಸೇರ್ಕೋಬೇಕು. ನಮ್ಮನೇಲಿ ಹುಡುಗಿರೆಲ್ಲ ಡ್ಯಾನ್ಸ್ ಎಲ್ಲ ಮಾಡಲ್ಲ, ಆ ತರ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರು. ಪ್ಲೀಸ್ ನಾನು ಸೇರ್ಕೋಬೇಕು ಅಂತ. ಚಿಕ್ಕವಳಲ್ವಾ, ಒಂದ್ ಸ್ವಲ್ಪ ಮುದ್ದು ಜಾಸ್ತಿ ಅಂತ ಏನೋ ಒಂದ್ ಕನ್ವಿನ್ಸ್ ಮಾಡಿ, ಹಠ ತುಂಬಾ ಜಾಸ್ತಿ ನನಗೆ, ಚಿಕ್ಕ ವಯಸ್ಸಿಂದಾನು ಅಷ್ಟೇ, ಇವಾಗ್ಲೂ ಅಷ್ಟೇ, ಹಠ ತುಂಬಾ ಜಾಸ್ತಿ. ಏನಾದ್ರು ಒಂದ್ ಮಾಡ್ಬೇಕಂದ್ರೆ ಮಾಡ್ಲೇಬೇಕು, ಬೇಕು ಅಂದ್ರೆ ಬೇಕೇ ಬೇಕು. ಸೊ ಕೇಳ್ದೆ, ಐ ಜಾಯಿನ್ ಒಂದ್ ಡಾನ್ಸ್ ಕ್ಲಾಸ್. ನಮ್ಮ ಮನೆ ಹತ್ರನೇ ಒಂದ್ ಚಿಕ್ಕ ಡಾನ್ಸ್ ಕ್ಲಾಸ್ ಇತ್ತು, ಅಲ್ಲಿ ಹೋಗಿ ಸೇರ್ಕೊಂಡೆ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಫೀಸ್ ಕಟ್ಟಿದ್ರು, ಆಯ್ತು. 2 months ಆದ್ಮೇಲೆ ಫೀಸ್ ಕಟ್ಟಕ್ ಆಗ್ಲಿಲ್ಲ ನಮ್ಮ ಮನೇಲಿ. ನಾವು ಇಮ್ಯಾಜಿನ್ ಒಂದು ಡಾನ್ಸ್ ಕ್ಲಾಸ್ ಸ್ಟುಡಿಯೋ, ಆ ಸ್ಟುಡಿಯೋ ಅಲ್ಲಿ ಮನೆಯವ್ರದ್ದು ಸ್ಟುಡಿಯೋ, ಅಲ್ಲಿ ಯಾರು ಇದಾರೆ ಅವ್ರದ್ದು ಸ್ಟುಡಿಯೋ, ಅಲ್ಲಿ ಒಂದು ಡಾನ್ಸ್ ಕೊರಿಯೋಗ್ರಾಫರ್ ಬಂದು ಹೇಳ್ಕೊಡೋರು. ಲಿಟ್ರಲಿ ಆ ಡಾನ್ಸ್ ಕೊರಿಯೋಗ್ರಾಫರ್ ನನ್ನ ಫೀಸ್ಗೆ ಒಂದ್ ತಿಂಗಳು ಪೇ ಮಾಡಿ ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ ಡ್ಯಾನ್ಸ್, ವಿತೌಟ್ ಟೇಕಿಂಗ್ ಮನಿ ಫ್ರಮ್ ಮೀ. ಬಿಕಾಸ್ ನಮ್ಮ ಮನೇಲಿ ಕಟ್ಟಕ್ ಆಗ್ಲಿಲ್ಲ. ಸೀಯಿಂಗ್ ನನ್ ಪ್ಯಾಷನ್ ಏನಿದೆ, ನಾನು ಏನೇನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅನ್ನೋ ಇದಕ್ಕೆ ಹಿ ಲಿಟ್ರಲಿ ಹೆಲ್ಪ್ ಮೀ. ಸೊ ಈ ತರ ಒಂದ್ ಚಿಕ್ಕ ನಮ್ ಲೈಫ್ ಅಲ್ಲಿ ಏನೇನ್ ಸಹಾಯಗಳು ಮಾಡಿರ್ತಾರೋ, ಇದೆಲ್ಲ ನಾನು ಐ ಕ್ಯಾನ್ ನೆವರ್ ಫರ್ಗೆಟ್. ಈ ಒಂದು ಸಹಾಯಗಳನ್ನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಬಿಕಾಸ್ ಅಲ್ಲಿಂದ ಒಂದಿಷ್ಟು ಹೆಲ್ಪ್ ಮಾಡ್ತಿದೆ ಅಂದ್ರೆ ಅದು ಯೂನಿವರ್ಸ್ ಹೆಲ್ಪ್ ಮಾಡ್ತಿದ್ಯೋ, ಅಥವಾ ನಿಜವಾಗ್ಲೂ ಈ ಜನ ನಮಗೆ ಹೆಲ್ಪ್ ಮಾಡ್ತಿದಾರೋ, ಅಥವಾ ಒಂದೊಂದ್ ಸ್ಟೆಪ್ ಅಂತ ಹೇಳ್ತಾರಲ್ಲ, ಮೈಲ್ ಸ್ಟೋನ್, ಒಂದ್ ಸ್ಟೆಪ್, ಈ ಎಲ್ಲದಕ್ಕೂ ಹೆಲ್ಪ್ ಮಾಡಿ ಆಮೇಲೆನೆ ನಾನು ಇವತ್ತು ಏನೇ ಇರ್ಬೋದು, ಈ ಒಂದ್ ಚಿಕ್ಕ ಹೆಲ್ಪ್ ಆಗಿರ್ಬೋದು, ಇದ್ರಿಂದ ನಾನು ಇರ್ತಾನೆ ಇರ್ಲಿಲ್ಲ. ಅಂಡ್ ಡ್ಯೂರಿಂಗ್ ಕಾಲೇಜ್ ಟೈಮ್ ಆಲ್ಸೋ ನನ್ನ ಫ್ರೆಂಡ್ಸ್ ಫಸ್ಟ್ ಆಡಿಷನ್ ಅಟೆಂಡ್ ಮಾಡಿದ್ದೆ. ಐ ರಿಮೆಂಬರ್, ನನ್ನ ಬೆಸ್ಟ್ ಫ್ರೆಂಡ್ ಶರ್ನಿ ಇದ್ದಾಳೆ, ನೌ ಶಿ ಇಸ್ ಮ್ಯಾರಿಡ್, ಹ್ಯಾಪಿಲಿ ಮ್ಯಾರಿಡ್. ಅವಳು ಕಾಲೇಜಲ್ಲಿ ಇದ್ದಾಗ ನನ್ನ ಜೊತೆ ಬಂದ್ಲು ಆಡಿಷನ್ಗೆ, ನಾನು, ನಮ್ಮಪ್ಪ, ಅವಳು. ಐ ಥಿಂಕ್ ನಾಗಿನಿ 2 ಐ ಥಿಂಕ್ ಆ ಸೀರಿಯಲ್ಗೆ ದೀಕ್ಷಿತ್ ಶೆಟ್ಟಿ ಇದ್ರು. ಅವಾಗೆಲ್ಲ ನಂಗೆ ಗೊತ್ತಿರಲಿಲ್ಲ ಅವ್ರು ಯಾರು, ಲಿಟ್ರಲಿ ಯಾರು ಗೊತ್ತಿರ್ಲಿಲ್ಲ ಇಂಡಸ್ಟ್ರಿಯಲ್ಲಿ. ಫಸ್ಟ್ ಆಡಿಷನ್ ಕೊಡಕ್ ಹೋಗಿದ್ದೆ. ಅಲ್ಲಿ ಎಷ್ಟು ಲೇಟ್ ಆಯ್ತಂದ್ರೆ, ಅಲ್ಲಿ ಎಷ್ಟೋ ಜನ ಬಂದಿದ್ರು ಆಡಿಷನ್ಗೆ. ಅಲ್ಲಿ ನನಗೆ ನಾನು ಆಡಿಷನ್ಗೆ ಹೋಗಿಲ್ಲ. ಆಮೇಲೆ ನಾನು ನಿಂತ್ಕೊಂಡು ಒಂದ್ ಕಡೆ ಎಲ್ಲೋ ಪ್ರಾಕ್ಟೀಸ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಅಲ್ಲಿ ಒಂದು ಐ ಥಿಂಕ್ ಪ್ರೊಡ್ಯೂಸರ್ ಆರ್ ಡೈರೆಕ್ಟರ್ ಯಾರೋ ನನ್ನನ್ನು ನೋಡಿ ಕರೆದ್ರು, ಇಲ್ಲೇ ಆಕ್ಟ್ ಮಾಡು ಅಂತ ಹೇಳಿದ್ರು ನನ್ಗೆ. ಅಲ್ಲಿ ಅವ್ರ ಮುಂದೆನೆ ಆಕ್ಟ್ ಮಾಡಿದೆ. ಓಕೆ, ಒಂದ್ ಕೆಲಸ ಮಾಡು, ಲುಕ್ ಟೆಸ್ಟಿಗೆ ಬಾ ಅಂತ ಕರೆದ್ರು. ಸೊ ಈ ಒಂದು ಇದೆಲ್ಲ ಆಗೋ ಅಷ್ಟರಲ್ಲಿ ಲೇಟ್ ಆಗ್ಬಿಟ್ಟಿತ್ತು. ಪಾಪ ಅವಳಿಗೆ ಮನೆಗೆ ಹೋಗ್ಬೇಕಾಗಿತ್ತು. ಬಟ್ ಆದ್ರೂ ಅವಳು ನನ್ನ ಜೊತೆ ಇದ್ದು ವಾಪಸ್ ಮನೆಗೆ ಹೋಗಿ ಲಿಟ್ರಲಿ ಅವ್ರಪ್ಪ ಹೊಡೆದಿದ್ದಾರೆ ಅವಳನ್ನ. ಬಟ್ ಅದೆಲ್ಲ ಇದ್ ಮಾಡಿ ಶಿ ಹ್ಯಾಸ್ ಹೆಲ್ಪ್ ಮೀ. ನನಗೆ
ಅದಿತಿ ಅಂತ ಒಬ್ಳು ಫ್ರೆಂಡ್ ಇದ್ಲು, ಅವಳು ಆಡಿಷನ್ ಕರ್ಕೊಂಡು ಹೋಗೋದು, ಬೈಕ್ ಇತ್ತು ಅವಳ ಹತ್ರ, 2 ವೀಲರ್. ಸೊ ಆಡಿಷನ್ಸ್ಗೆಲ್ಲ ಅವಳು ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು. ಜೋಸೆಫ್ ಅಂತ ಒಂದು ಫ್ರೆಂಡ್ ಇದ್ದ, ಹಿ ಆಲ್ಸೋ ಯೂಸ್ ಟು ಟೇಕ್ ಮೀ ಆಡಿಷನ್ಸ್, ಕರ್ಕೊಂಡು ಹೋಗೋದು ಬರೋದು. ಅವನಿಗೆ ಎಷ್ಟಿಷ್ಟ ಅಂದ್ರೆ ನಾನು ಕೆಲಸ ಆಕ್ಟಿಂಗ್ ಅಲ್ಲಿ ಆಕ್ಟ್ರೆಸ್ ಆಗ್ಬೇಕು ಅಂತ. ಒಂದು ನೈಟ್ ಏನ್ ಥಾಟ್ ಬಂತು ಗೊತ್ತಿಲ್ಲ, ನಾನು ಮನೇಲಿ ಮಲ್ಕೊಂಡಿದ್ದೀನಿ, ಕಾಲ್ ಮಾಡ್ಬಿಟ್ಟು, ಆಸಿ ನೋ ಮ್ಯಾಟರ್ ವಾಟ್ ಯು ಹ್ಯಾವ್ ಟು ಬಿಕಮ್ ಅನ್ ಆಕ್ಟರ್. ನೈಟ್ ಮಧ್ಯರಾತ್ರಿಯಲ್ಲಿ ಕಾಲ್ ಮಾಡ್ಬಿಟ್ಟು ಏನ್ ಮಾತಾಡ್ತಾ ಇದೀಯ ಅಂದ್ರೆ, ಇಲ್ಲ ನನಗೆ ಗೊತ್ತಿಲ್ಲ, ಯು ಹ್ಯಾವ್ ಟು ಬಿಕಮ್ ಅನ್ ಆಕ್ಟರ್. ಏನೇ ಆಗ್ಲಿ ನಿನ್ ಲೈಫಲ್ಲಿ, ಏನೇ ಬರ್ಲಿ, ಐ ವಿಲ್ ಬಿ ದರ್. ನಿನ್ಗೆ ಏನಾದ್ರು ಸಪೋರ್ಟ್ ಬೇಕಾ, ನಾನು ಇರ್ತೀನಿ, ಬಟ್ ನಿನ್ ಡ್ರೀಮ್ ನ ಮಾತ್ರ ಬಿಡಂಗಿಲ್ಲ ಅಂತ. ಸೊ ಈ ತರ ಒಂದಿಷ್ಟು ಒಳ್ಳೆ ಫ್ರೆಂಡ್ಸ್ ನನ್ಗೆ ಸಿಗ್ತಾ ಹೋದ್ರು ಕಾಲೇಜ್ ಟೈಮಲ್ಲೆಲ್ಲ. ಈಗ ಸೀರಿಯಲ್ಗೆ ಅಂದ್ರೆ ಎಂಟ್ರಿ ಕೊಡೋ ಮುಂಚೆ ಏನಾದ್ರು ಮಾಡಲಿಂಗ್ ಆ ತರದ್ ಏನಾದ್ರು ಫುಲ್ ಟರ್ಮ್ ಮಾಡ್ತಿದ್ರ? ಫುಲ್ ಟರ್ಮ್ ಮಾಡ್ತಾ ಇರ್ಲಿಲ್ಲ, ಕಾಲೇಜ್ ಆಲ್ರೆಡಿ ನಡೀತಾ ಇತ್ತು. ಕಾಲೇಜ್ ಅಲ್ಲದೆ ಮಾಡ್ಲಿಂಗ್ ಒಂದ್ ಸ್ವಲ್ಪ ಮಾಡ್ಕೊಂಡು, ಲೈಕ್ ಆಡ್ ಶೂಟ್ಸ್ ಅಂಡ್ ಈ ತರ ಡಿಜಿಟಲ್ ಆಡ್ಸ್, ಜ್ಯುವೆಲ್ರಿ, ಫೋಟೋ ಶೂಟ್ಸ್, ಆಡ್ ಶೂಟ್ಗೇನು ಅವಾಗ ನನಗೆ ಹೈಯೆಸ್ಟ್ ಸಿಕ್ಕಿದ್ದು 10,000 ಐ ಥಿಂಕ್ ಒಂದಿನಕ್ಕೆ. ಒಂದಿನಕ್ಕೆ ಆ ಟೈಮಲ್ಲಿ ಆಡ್ಸ್ಗೆ highest that was. And otherwise ಒಂದು 5,000 6,000, ಬಿಕಾಸ್ ನಾನು ಅವಾಗಲೇ ಸ್ಟಾರ್ಟ್ ಮಾಡ್ತಿದ್ನಲ್ಲ ಆವಾಗ, ಸೊ ಹಾಗಾಗಿ ಕಡಿಮೆನೆ ಸಿಗೋದು ನನಗೆ. ಆ ಟೈಮಲ್ಲಿ ಫಸ್ಟ್ ಲಾಕ್ಡೌನ್ ಆಗಿತ್ತು. ಅವಾಗ ಸಿಕ್ಕಾಪಟ್ಟೆ ಒಂದು ಸೀರಿಯಲ್ ಬಂತು ಆಪರ್ಚುನಿಟಿ, ನಾನು ನನ್ನ ಕನಸು ಅಂತ. ಅದಕ್ಕಿಂತ ಮುಂಚೆ ಎಷ್ಟೋ ಸೀರಿಯಲ್ ಆಡಿಷನ್ಸ್ ಏನೇನೋ ಕೊಟ್ಬಿಟ್ಟೆ, ಸಿಕ್ಕಾಪಟ್ಟೆ ರಿಜೆಕ್ಷನ್ಸ್. ಅಟ್ಲೀಸ್ಟ್ ನಮ್ಮಪ್ಪ ಎಲ್ಲ ತುಂಬಾ ದೂರ ಕರ್ಕೊಂಡು ಹೋಗ್ತಾ ಇದ್ರು ಬಸ್ಸಲ್ಲಿ. ವಿ ಯೂಸ್ ಟು ಗೋ ಟ್ರಾವೆಲ್ ಸೋ ಫಾರ್, ಒನ್ ಎಂಡ್ ಆಫ್ ದ ಬ್ಯಾಂಗ್ಳೂರ್ ಟು ಅನದರ್ ಎಂಡ್. ಅಟ್ಲೀಸ್ಟ್ ಅಷ್ಟು ದೂರ ಹೋಗ್ತಿದೀವಿ ಅಂದ್ರೆ ಐ ಶುಡ್ ಬಿ ಏಬಲ್ ಟು ಗಿವ್ ಆಡಿಷನ್ ಪ್ರಾಪರ್ಲಿ. ಬಟ್ ನನ್ಗೆ ಆಗ್ತಾ ಇರ್ಲಿಲ್ಲ, ಬ್ಲಾಂಕ್ ಆಗ್ಬಿಡ್ತಾ ಇದೆ ಕ್ಯಾಮ್ರಾ ಮುಂದೆ. ಅಷ್ಟು ನರ್ವಸ್ ನಾನ್ ಮಾಡ್ತಾ ಇರ್ಲಿಲ್ಲ, ಬಿಕಾಸ್ ಬ್ಲಾಂಕ್ ಆಗ್ಬಿಡ್ತಾ ಇದ್ದೆ, ಒಂಥರ ನರ್ವಸ್ ಆಗೋದು ಆ ಥರ. ಆಮೇಲೆ ಆದ್ರೂ ಆಡಿಷನ್ಸ್ ಮತ್ತೆ ಕೊಟ್ಟು ಐ ಬಿಕೇಮ್ ಒಂದ್ ಸ್ವಲ್ಪ ಆಡಿಷನ್ಸ್ ಎಲ್ಲ ಕೊಡೋದಕ್ಕೆ ಒಂದ್ ಸ್ವಲ್ಪ ಕಂಫರ್ಟಬಲ್ ಆಗಕ್ ಶುರು ಆದೆ. ಈಗಲೂ ಅಷ್ಟೇ ಸ್ವಲ್ಪ ಭಯ ಆಗುತ್ತೆ ಆಡಿಷನ್ ಅಂದಾಗ, ಬಟ್ ಅದರ್ವೈಸ್ ಐ ಆಮ್ ಬೆಟರ್ ನೌ. ಈಗ ಐ ಆಮ್ ಬೆಟರ್ ರಿಗಾರ್ಡಿಂಗ್ ಆಡಿಷನ್ಸ್. ಈ ತರ ಸ್ಟಾರ್ಟ್ ಆದಾಗ ಆಮೇಲೆ ನಾನು ನನ್ನ ಕನಸು ಅಂತ ಒಂದ್ ಸೀರಿಯಲ್ ಅಲ್ಲಿ ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಯ್ತು. ಆ ಕ್ಯಾರೆಕ್ಟರ್ ಮಾಡ್ತಾ ಆಲ್ರೆಡಿ ನಾನು ಇನ್ನು ಓದ್ತಾ ಇದ್ದೆ, ಅವಾಗ ಡಿಗ್ರಿ ಮಾಡ್ತಾ ಇದ್ದೆ. ಲಾಕ್ಡೌನ್ ಆಯ್ತು. ಇವತ್ತು ನನ್ನ ಬರ್ತ್ಡೇ, ನೆಕ್ಸ್ಟ್ ಡೇ ಐ ವಾಸ್ ಶೂಟಿಂಗ್, ನೆಕ್ಸ್ಟ್ ಡೇ ಇಂದ ಲಾಕ್ಡೌನ್. ಅಂಡ್ ಅದ್ ಲಾಕ್ಡೌನ್ ಆಗಿದ್ದು 2-3 months ಆಗಿಲ್ಲ. ಅಂಡ್ ನಾನು ನನ್ನ ಕನಸು ಎಂಡ್ ಆಯ್ತು. ಅದ್ರ ಜೊತೆಗೆ ಎಷ್ಟೋ ಸೀರಿಯಲ್ಸ್ ಎಂಡ್ ಆಯ್ತು ಅವಾಗ. ನಂದು ಅದೇ ಫಸ್ಟ್ ಸೀರಿಯಲ್. ಇವಾಗ ಏನ್ ಮಾಡೋದು ಗೊತ್ತಿಲ್ಲ. ಐ ವಾಸ್ ಥಿಂಕಿಂಗ್, ನಾನು ಯಾವ್ದು ಕ್ಯಾಂಪಸ್ ಇಂಟರ್ವ್ಯೂಸ್ ಆಗಿರ್ಲಿ ಏನೇ ಆಗಿರ್ಲಿ ಕೊಟ್ಟಿರಲಿಲ್ಲ, ಬಿಕಾಸ್ ನನ್ನ ಮೈಂಡ್ ಅಲ್ಲಿ ಏನಿತ್ತು, ಓಕೆ ಈ ಒಂದ್ ಸೀರಿಯಲ್ ಇದೆ, ಇದಾದ್ಮೇಲೆ ಒನ್ಸ್ ನನ್ನ ಡಿಗ್ರಿ ಮುಗ್ದಿದ ತಕ್ಷಣ ಅದು ಎಂಡ್ ಫೈನಲ್ ಇಯರ್ 2020 ಕೊರೋನಾ ಬ್ಯಾಚ್ ನಮ್ದು. ಸೊ 2020 ಮುಗಿದ್ಮೇಲೆ ಕೊರೋನಾ ಬ್ಯಾಚ್. ಸೊ 2020 ಮುಗಿದ್ಮೇಲೆ ಬೇರೆ ಆಡಿಷನ್ಸ್ ಕೊಡೋಣ ಲೀಡ್ಗೋಸ್ಕರ. ಅಲ್ಲಿವರೆಗೂ ಕಾಲೇಜ್ ಜೊತೆ ಮಾಡಕ್ ಆಗ್ತಾ ಇರಲಿಲ್ಲ, ಲೀಡ್ ಸಿಕ್ಕಿದ್ರು. ಸೊ ಅಂತ ಆ ತರ ಎಲ್ಲ ಪ್ಲಾನ್ಸ್ ಇಟ್ಕೊಂಡು ಇವಾಗ ಏನಪ್ಪಾ ಹಿಂಗಾಗೋಯ್ತು. 2 months ಆಯ್ತು, 3 months ಆಯ್ತು, ಮನೆ ಬಾಡಿಗೆ ಕಟ್ಟಕ್ ದುಡ್ಡಿಲ್ಲ, ಏನು ಇಲ್ಲ. ಅವಾಗ ಆ ಪಾಯಿಂಟ್ ಆಫ್ ಟೈಮ್ ನೀವೇ ನೋಡ್ಕೊಂತ ಇತ್ತು? ಇಲ್ಲ, ಅಟ್ಲೀಸ್ಟ್ ಆ ದುಡ್ಡಲ್ಲಿ ಬರ್ತಾ ಇತ್ತು. ಅಮ್ಮ ಹೇಳ್ದಾಗೆ ಅಮ್ಮ ಟೈಲರಿಂಗ್ ಮಾಡ್ತಾ ಇದ್ರು. ಅಪ್ಪ ಅಣ್ಣ ಎಲ್ಲ ಆಲ್ರೆಡಿ ಸಪ್ರೇಟ್ ಆಗಿದ್ರು. ಸೊ ಅವ್ರ ಕಡೆಯಿಂದ ನಮ್ಗೆ ಯಾವ್ದೇ ಹೆಲ್ಪ್ ಬರ್ತಾ ಇರ್ಲಿಲ್ಲ, ಬಿಕಾಸ್ ಅವ್ರಿಗೆ ತುಂಬಾ ಇತ್ತು ಇದ್ ಮಾಡೋದಕ್ಕೆ. ಐ ಡೋಂಟ್ ವಾಂಟ್ ಟು ಕಂಪ್ಲೇನ್ ಅಬೌಟ್ ಎನಿಬಡಿ, ಬಿಕಾಸ್ ಐ ನೋ ನಾನು ಅವ್ರ ಲೈಫ್ ಕೂಡ ಎಷ್ಟು ಹತ್ರದಿಂದ ಇವತ್ತವರೆಗೂ ನೋಡ್ತಾ ಇದ್ದೇನೆ. ಐ ವಿಲ್ ಡೆಫಿನೆಟ್ಲಿ ಟಾಕ್ ಅಬೌಟ್ ದಟ್ ಆಲ್ಸೋ. ಬಟ್ ಆ ಟೈಮಲ್ಲಿ ಹೆಂಗೆ ಅಂದ್ರೆ, ಈ ಕಷ್ಟ ಇದ್ದಾಗ ಮನೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ರೇಷನ್ ಕೂಡ ಇರ್ಲಿಲ್ಲ ನಮ್ಮ ಮನೇಲಿ. ಐ ರಿಮೆಂಬರ್ ಫಸ್ಟ್ ಲಾಕ್ಡೌನ್ ಅಲ್ಲಿ ರೇಷನ್ ಇರ್ಲಿಲ್ಲ. ಐ ಹ್ಯಾಡ್ ಫ್ಯೂ ಆಫ್ ಮೈ ಫ್ರೆಂಡ್ಸ್ ಯಾರು ರೇಷನ್ ಕೊಡ್ತಾ ಇದ್ರು. ಈ ತರ ಒಂದಿಷ್ಟು ಮನೆಗಳಿಗೆ ಹೋಗಿ ರೇಷನ್ ಕೊಡ್ತಾ ಇದ್ರು. ನನಗೆ ಇವಾಗ ಕೇಳಕ್ಕೆ ಲಿಟಲ್ ಶೈ. ಈಗ ಮನೆ ಅಲ್ವಾ, ನಮ್ಮನೆ ಕಷ್ಟ ಇದೆ ಅಂತ ಹೆಂಗ್ ಹೇಳ್ಕೊಳ್ಳೋದು, ಏನ್ ಮಾಡೋದು. ಸೊ ಯಾರಿಗೋ ಬೇಕು ಹಿಂಗೆ ಅಂತ ಇನ್ನೊಬ್ರಿಗೆ ಯಾರಿಗೂ ಹೇಳಿ, ಆಮೇಲೆ ಒಬ್ರು ಕ್ಲೋಸ್ ಫ್ರೆಂಡ್ ಇದ್ರು, ಅವ್ರಿಗೆ ಗೊತ್ತಿತ್ತು ಒಂದ್ ಸ್ವಲ್ಪ ನಮ್ಮ ಮನೆ ಸಿಚುವೇಶನ್. ನಿಮ್ ಮನೆಗೆನಾ ಅಂತ ಹೇಳ್ಬಿಟ್ಟು ಪಾಪ ಅವ್ರು ಬಂದು ನಮ್ಮ ಮನೆಗೆ ರೇಷನ್ ಕೊಟ್ಟು ಆ ಲಾಕ್ಡೌನ್ ಟೈಮಲ್ಲಿ, ಬಿಕಾಸ್ ವಿ ವರ್ ಸಫರಿಂಗ್ ಅವಾಗ. ಆ ಟೈಮಲ್ಲಿ ರೆಂಟ್ ಕೊಡಕ್ಕೇನು, ಊಟಕ್ಕೆ ಇರ್ತಾ ಇರಲಿಲ್ಲ ಅವಾಗ. ಸೊ ಒಂದಿಷ್ಟು ಜನ ಇದ್ದಾರೆ ಫ್ರೆಂಡ್ಸ್ ಲೈಫಲ್ಲಿ, ಯಾರು ಹೆಲ್ಪ್ ಮಾಡಿದ್ದಾರೆ ಈ ಟೈಮಲ್ಲೆಲ್ಲ. ಬಂದ್ರು, ಈ ರೇಷನ್ ಹಾಕಿದ್ರು, ವಿ
ತಿಂದ್ವಿ ಅವಾಗೆಲ್ಲ. ವಿ ವರ್ ಇನ್ ಅ ಬೆಟರ್ ಪ್ಲೇಸ್. ಬಟ್ ಈ ಓನರ್ ಇದ್ರಲ್ಲ ಪಾಪ ಅವರು ಎಷ್ಟಂತ ಇದ್ ಮಾಡ್ತಾರೆ, ಎಷ್ಟೋ 3-4 months ಕಟ್ಟಿರ್ಲಿಲ್ಲ ಬಾಡಿಗೆ. ಅವ್ರು ಬಂದ್ರು, ಖಾಲಿ ಮಾಡಿ ನೀವು ಅಂತ. ನಾನು ನಿಂತ್ಕೊಂಡು ಹೆಂಗ್ ಹೇಳ್ತೀರಾ ನೀವು ಲಾಕ್ಡೌನ್ ಟೈಮಲ್ಲಿ ಹೆಂಗೆ ಖಾಲಿ ಮಾಡಿ ಅಂತ ಹೇಳ್ತೀರಾ ಅಂತ ಹೇಳಿ ಅವ್ರ ಹತ್ರ ಸ್ವಲ್ಪ ಮಾತಾಡಿ, ದೆನ್ ಐ ಟುಕ್ ಸಮ್ ಟೈಮ್, ಒಂದ್ ಸ್ವಲ್ಪ ಟೈಮ್ ಕೊಡಿ. ಅಂಡ್ ಅವ್ರ ಹತ್ರ ನಮ್ದು ಒಂದು ಅಡ್ವಾನ್ಸ್ ಅಂತ ಏನೋ ಇತ್ತು, ಸೊ ಒಂದ್ ಸ್ವಲ್ಪ ಟೈಮ್ ಕೊಡಿ, ಒಂದ್ಸಲ ಲಾಕ್ಡೌನ್ ಓಪನ್ ಆಗ್ಲಿ, ಐ ವಿಲ್ ಎಲ್ಲ ಇದ್ ಮಾಡ್ತೀನಿ ಅಂತ. ಐ ರಿಮೆಂಬರ್ ಅಟ್ ದಟ್ ಟೈಮ್ ನನ್ಗೆ ಗೊತ್ತಿತ್ತು ನಾನು ಐ ಹ್ಯಾವ್ ಟು ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ. ಇಲ್ಲ ಅಂತ ಹೇಳಿದ್ರೆ ಆಗ್ತಾ ಇರ್ಲಿಲ್ಲ. ಸೊ ನಾನು ಆಡಿಷನ್ಗೆ ಟ್ರೈ ಮಾಡದ ಅಲ್ಲಿ ಆ ಟೈಮಲ್ಲಿ, ಅಥವಾ ಒಂದ್ ಕೆಲಸ ಮಾಡದ, ಏನ್ ಮಾಡ್ಲಿ ನಾನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಲಾಕ್ಡೌನ್ ಓಪನ್ ಆಯ್ತು, ಎಕ್ಸಾಮ್ ಎಲ್ಲ ಬರೆದ್ವಿ. ರಿಸಲ್ಟ್ ಎಕ್ಸಾಮ್ ಬರ್ದಿದ್ದು ಒಂದು 10-15 days ಅಲ್ಲೇನೆ ಐ ಶಿಫ್ಟೆಡ್ ಮೈ ಹೌಸ್. ಅಲ್ಲಿಂದ ಶಿಫ್ಟ್ ಮಾಡಿ ಅಲ್ಲಿಂದು ಒಂದಿಷ್ಟು ದುಡ್ಡು ಕ್ಲಿಯರ್ ಮಾಡಿ, ಬಾಡಿಗೆ ಎಲ್ಲ ಕ್ಲಿಯರ್ ಮಾಡಿ, ಹೊಸದಾಗಿ ಎಲ್ಲ ನಾನು ಹೇಳದ್ನಲ್ಲ ಒಂದು 5,000-10,000 ಅಂತ ಈ ತರ ಸಿಗ್ತಾ ಇತ್ತು. ಅದೆಲ್ಲ ದುಡ್ಡು ಕೂಡ ಹಾಕಿ, ಒಂದು ಫ್ರೆಂಡ್ಸ್ ಹತ್ರನೂ ಒಂಚೂರು ಸಹಾಯ ತಗೊಂಡು ಒಂದು 50,000 ಕೊಟ್ಟು ಒಂದು ಮನೆಗೆ ಅಡ್ವಾನ್ಸ್ ಮಾಡಿ ಐ ಜಾಯಿನ್. ಒಂದು ಮನೆ ಶಿಫ್ಟ್ ಮಾಡಿದ್ವಿ. ಅದಾದ್ಮೇಲೆ ಒಂದು ಕಂಪನಿ ಜಾಯಿನ್ ಆದೆ ನಾನು, VO3N ಅಂತ ಒಂದು. ಇಟ್ ವಾಸ್ ಅ ನ್ಯೂಸ್ ಚಾನೆಲ್. ಈ ತರ ಯೂಟ್ಯೂಬ್ ಅಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು ಅವರು. ಈ ತರ ಯಾವ್ದೋ ಒಂದು ಆಡ್ ಮಾಡಿದ್ದೆ ಅವ್ರ ಜೊತೆ, ಅವ್ರ ಸೈಟ್ಗೋಸ್ಕರ. ಸೊ ಅವ್ರು ಕರೆದು ಈ ತರ ನೀವು ಚೆನ್ನಾಗಿ ಮಾತಾಡ್ತೀರಾ, ಕಮ್ಯುನಿಕೇಶನ್ ಚೆನ್ನಾಗಿದೆ, ನಿಮ್ಗೆ ಕೆಲಸ ಕೊಡೋಣ ಅಂತ. ಹಿ ಸೈಡ್ 35,000 ಪೇ ಮಾಡ್ತೀನಿ ನಿಮಗೆ ಅಂತ. 35,000 ಫಸ್ಟ್ ಇದ್ರೆಲ್ಲ ಯಾರು ಪೇ ಮಾಡಿಲ್ವಲ್ಲ ಅಷ್ಟೊಂದು ದುಡ್ಡು. ಈಗ ಇದಕ್ಕೆಲ್ಲ ಹೋಗ್ತೀವಿ ನಾವು ಕಾರ್ಪೊರೇಟ್ಗೆಲ್ಲ, ಯಾರು ಪೇ ಮಾಡಲ್ಲ. 20,000, 15-20,000 ಇಸ್ ದ ಮ್ಯಾಕ್ಸಿಮಮ್ ಐ ಕ್ಯಾನ್ ಗೆಟ್. ಅಂಡ್ ಅಷ್ಟ್ರಲ್ಲಿ ನನ್ ಮನೆ ನಡ್ಸಕ್ ಆಗ್ತಾ ಇರಲಿಲ್ಲ. ಒಂದು ತಿಂಗಳಿಗೆ 35,000 ಕೊಡ್ತೀನಿ ಅಂತ ಹೇಳಿದ್ರು. ಹೋದೆ, ಜಯನಗರಲ್ಲಿ ಇತ್ತು ಅದು. ಮೆಟ್ರೋಲ್ ಹೋಗೋದು, ಅಲ್ಲಿಂದ ಆಟೋಲ್ ಹೋಗೋದು, ಇಲ್ಲಿಂದ. ಸೊ ಅದೆಲ್ಲ ಮಾಡಿ ಹೋಗ್ತಾ ಇದ್ದೆ. ಎವ್ರಿ ಡೇ ಹೋಗಿ ಕೆಲಸ ಮಾಡಿ ಬರ್ತಾ ಇದ್ದೆ. 1-2 months ಕರೆಕ್ಟ್ ಆಗಿ ಬಂತು ದುಡ್ಡು, ಸಂಬಳ 1-2 months ಕರೆಕ್ಟ್ ಆಗಿ ಬಂತು. 35,000 ಕೊಟ್ರು. 35,000 ಕೊಟ್ರು. ಇವ್ರೇನ್ ಮಾಡಿದ್ದಾರೆ, ಒಂದಿಷ್ಟು ಜನದ ಹತ್ರ ದುಡ್ಡು ತಗೊಂಡು ಇನ್ವೆಸ್ಟ್ ಮಾಡಿದ್ದಾರೆ. ಆ ದುಡ್ಡಿಂದಾನೇ ಕೊಡ್ತಾ ಇದಾರೆ. ಇವ್ರಿಗೇನು ಇನ್ಕಮ್ ಜನರೇಟ್ ಆಗ್ತಾನೆ ಇಲ್ಲ. ಅಲ್ಲಿ ಕೆಲ್ಸಾನೇ ಇರ್ತಾ ಇರ್ಲಿಲ್ಲ ನಮಗೆ, ಲಿಟ್ರಲಿ ಏನು ಕೆಲ್ಸ ಇರ್ತಾ ಇರ್ಲಿಲ್ಲ. ಕೆಲ್ಸ ಹೋಗಿ ನಾನೇ ಕೇಳ್ಬೇಕಾಗಿತ್ತು, ಕೆಲ್ಸ ಕೊಡಿ ಅಂತ ಹೇಳಿ. ಏನು ಕೆಲ್ಸ ಇರ್ತಾ ಇರ್ಲಿಲ್ಲ. ಇದರ ಆಂಕರಿಂಗ್ ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಬಟ್ ಏನು ಕೊಡ್ತಾ ಇಲ್ಲ ಕರೆಕ್ಟ್ ಆಗಿ ಕೆಲಸ. ಒಂದು ಸ್ವಲ್ಪ ಅಂತ, ಇಲ್ಲ ನಿಮ್ಗೆ ಇನ್ನೂ ಟ್ರೈನ್ ಮಾಡ್ತಾ ಇದೀವಿ ಇನ್ನು, ಬಟ್ ಸಂಬಳ ಕೊಡ್ತಾ ಇದ್ರು. 1-2 months ಏನೋ ಕೊಟ್ರು. ಅದಾದ್ಮೇಲೆ ಏನಾಯ್ತು, ಸಂಬಳ ಪ್ರಾಬ್ಲಮ್ ಶುರು ಆಯ್ತು, ಸಂಬಳ ಕೊಡೋದಕ್ಕೆ. ಅಫ್ಕೋರ್ಸ್ ನನಗೂ ಅಷ್ಟೇ, ನಾವು ಕೆಲಸ ಕರೆಕ್ಟ್ ಆಗಿ ಮಾಡದೆ ದುಡ್ಡು ತಗೊಳಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಐ ಹ್ಯಾವ್ ನೋ ಅದರ್ ಚಾಯ್ಸ್. ಅವಾಗ ಏನ್ ಮಾಡಿದೆ, ಇಲ್ಲಿನೂ ಒಂದು ಪ್ರಾಬ್ಲಮ್ ಶುರು ಆಯ್ತು ದುಡ್ಡು ಬರೋದಕ್ಕೆ. ಮತ್ತೆ ಬೇರೆ ಆಡಿಷನ್ಸ್. ಅಂಡ್ ಇವ್ರಿಗೆ ಇನ್ನೊಂದೇನಂತ ಹೇಳಿದ್ದೆ ಅಂದ್ರೆ, ನನ್ಗೊಂದಿಷ್ಟು ಆಡಿಷನ್ಸ್ ಇದು ಅದು ಅಂತ ಅಟೆಂಡ್ ಮಾಡೋದಿರುತ್ತೆ, ನೀವು ನನಗೆ ಹಾಲಿಡೇ ಕೊಡ್ಬೇಕು ಅಂತ ಎಲ್ಲ ಮಾತಾಡಿದ್ದೆ. ಅವರು ಹಿ ವಾಸ್ ವೆರಿ ಸ್ವೀಟ್, ಹಾ ಕೊಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು, ಐ ವಾಸ್ ನಾಟ್ ಗೆಟಿಂಗ್, ಇಲ್ಲಿಂದ ಪ್ರಾಪರ್ ಆಗಿ ಸಿಗ್ತಾ ಇರ್ಲಿಲ್ಲ. ಬಟ್ ಆಡಿಷನ್ಸ್ ಎಲ್ಲ ಕೊಡ್ತಾ ಇದ್ದೆ, ಯಾವುದೂ ವರ್ಕೌಟ್ ಆಗ್ತಾ ಇಲ್ಲ. ಲೇಟರ್ ನಾನೇನ್ ಮಾಡಿದೆ, ರೆಸ್ಯೂಮೆ ಮಾಡಕ್ ಶುರು ಮಾಡಿದೆ. ಐ ವಾಸ್ ಲೈಕ್, ಇಲ್ಲ ಇವಾಗ ಆಗ್ತಾ ಇಲ್ಲ, ಐ ಹ್ಯಾವ್ ಟು ಕಾರ್ಪೊರೇಟ್ ಜಾಬ್ ಅಲ್ಲಿ ಒಂದು ಜಾಬ್ ಸೆಕ್ಯೂರಿಟಿ ಅಂತ ಇರಬೇಕು, ಅದು ಏನಾದ್ರೂ ಆಗ್ಲಿ, ಇವಾಗ ಮನೆ ನೋಡ್ಕೋಬೇಕು ನಾನು, ಅದೇ ಇಂಪಾರ್ಟೆಂಟು. ಅಲ್ಲಿಂದ ನಾನು ಆಕ್ಚುಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಮನೆದು ಅವತ್ತಿಂದ ಇವತ್ತಿನವರೆಗೂ ನಾನೇ ಐ ಸ್ಟಾರ್ಟೆಡ್. ಸೊ ನಾನು ದುಡ್ದಿಲ್ಲ 1 ತಿಂಗಳು ಅಂತ ಹೇಳಿದ್ರೆ ಮನೆ ಕಷ್ಟ, ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ಹೂ ವಿಲ್ ಆನ್ಸರ್, ರೈಟ್? ಸೊ ಅಂಡ್ ಒಂದಿಷ್ಟು ಫ್ರೆಂಡ್ಸ್ ಹತ್ರ ಎಲ್ಲ ದುಡ್ಡು ಇಸ್ಕೊಂಡಿದ್ದೆ, ಅವ್ರಿಗೆ ವಾಪಸ್ ಕೊಡ್ಬೇಕಾಗಿತ್ತು. ಸೊ ಅದೆಲ್ಲ ಮಾಡಿದಾಗ ಲೇಟರ್ ರೆಸ್ಯೂಮ್ ಎಲ್ಲ ಮಾಡ್ಕೊಂಡು ಕಂಪನಿ ಇದು ಇಂಟರ್ವ್ಯೂಸ್ ಎಲ್ಲ ಕೊಡೋಣ ಅಂತೆಲ್ಲ ಡಿಸೈಡ್ ಮಾಡಿ ಲಿಂಕ್ಡ್ಇನ್ ಅಲ್ಲೆಲ್ಲ ಅಪ್ಲೈ ಮಾಡಿ ಎಲ್ಲ ಮಾಡ್ತಾ ಇದ್ದೆ. ಲೇಟರ್ ಅದೇ ಟೈಮಲ್ಲಿ ಆಡಿಷನ್ಸ್ ಕೊಡ್ತಾ ಇದ್ದೆ, 1-2-3 ಸೀರಿಯಲ್ಸ್ಗೆ ಆಡಿಷನ್ಸ್ ಕೊಡ್ತಾ ಇದ್ದೆ. ಕನ್ಯಾಕುಮಾರಿ ವಾಸ್ ಒನ್ ಆಫ್ ದಮ್. ಕನ್ಯಾಕುಮಾರಿ ಆಡಿಷನ್ ಅಲ್ಲಿ ಇದ್ದೀನಿ. ಅಲ್ಲಿ ಆಯ್ತು ಸೆಲೆಕ್ಟ್. ನನಗೆ ಆಯ್ತು ಸೆಲೆಕ್ಟ್ ಅಂತ ಹೇಳ್ದಾಗ್ಲೂ ನಂಬಿಕೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ರಿಜೆಕ್ಷನ್ಸ್ ನೋಡ್ಬಿಟ್ಟಿದೀನಿ. ಆಯ್ತು ಅಂತಾರೆ, ಇಲ್ಲ ಅಂತಾರೆ, ಆಯ್ತು ಅಂತಾರೆ, ವೇಟ್ ಮಾಡ್ತಾ ಇರ್ತೀವಿ, ಇಲ್ಲ ಅಂತಾರೆ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ನನ್ನ ಟಿವಿಯಲ್ಲಿ ಪ್ರೋಮೋ ಬರೋವರೆಗೂ ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ದಟ್ ನಾನು ನಿಜವಾಗ್ಲೂ ಈ ಸೀರಿಯಲ್ ಅಲ್ಲಿ ಲೀಡ್ ಆಗಿ ಮಾಡ್ತಾ ಇದ್ದೀನ ಅಂತ.
ಆ ಟೈಮಲ್ಲಿ ಮತ್ತೆ ಇಂಟರ್ವ್ಯೂಸ್ ಎಲ್ಲ ಕೇಳ್ತಾ ಇದ್ರು. ಇಂಟರ್ವ್ಯೂಗೆ ನಾನು ಏನ್ ಅಪ್ಲೈ ಮಾಡಿದ್ದೆ ಅಲ್ಲಿ ಆಡಿಷನ್ ಅಲ್ಲಿ ಇದ್ದೀನಿ, ಇಲ್ಲಿ ಇಂಟರ್ವ್ಯೂ ಇನ್ ದ ಕಾಲ್. ಸೊ ಇಟ್ಸ್ ಲೈಕ್ ನೋ, ನಾನು ಫಾರ್ ನೌ ಐ ಕ್ಯಾನ್ ಟೇಕ್ ದ ಇಂಟರ್ವ್ಯೂ, ಐ ವಿಲ್ ಡೂ ಇಟ್ ಆಫ್ಟರ್ ಸಮ್ ಟೈಮ್ ಅಂತ ಈ ತರ. ಆಮೇಲೆ ಫೈನಲಿ ಐ ಗಾಟ್ ಸೆಲೆಕ್ಟೆಡ್. ಒಂದು ಬ್ರೇಕ್ ಸಿಕ್ತು ಕನ್ಯಾಕುಮಾರಿ ಟೈಮಲ್ಲಿ. ಆ ಒಂದು ಸ್ಟ್ರಗಲ್ಸ್ ಇಂದ ಇದರಿಂದ ಒಂದ್ ಸ್ವಲ್ಪ ರಿಲೀಫ್. ಒಂದು ಖುಷಿ ಏನಂತ ಹೇಳಿದ್ರೆ, ನನಗೇನ್ ಇಷ್ಟ ಆಯ್ತು ನನ್ನ ಲೈಫಲ್ಲಿ ಆಕ್ಟಿಂಗ್. ಐ ಲವ್ ಆಕ್ಟಿಂಗ್. ಸೊ ಅದರಲ್ಲಿ ನಂಗೊಂದು ಒಳ್ಳೆ ಪಾತ್ರ ಸಿಕ್ಕಿ ಒಂದು ಒಳ್ಳೆ ಚಾನೆಲ್ ಅಲ್ಲಿ ನಂದು ಎಂಟ್ರಿ ಆಯ್ತು, ಕನ್ಯಾಕುಮಾರಿ. ಇಟ್ ವಾಸ್ ಒನ್ ಬಿಗ್ ಬ್ರೇಕ್ ಫಾರ್ ಮೀ. ಕನ್ಯಾಕುಮಾರಿಲಿ ನೀವು ದೇವಿ ರೋಲ್ ಮಾಡಿದ್ದು ಅನ್ಸುತ್ತೆ. ಅಂದ್ರೆ ದೇವಿ ಪ್ಲಸ್ ಒಂದು ನಾರ್ಮಲ್ ಹುಡುಗಿ, ಆದ್ರೆ ಅವಳಲ್ಲಿ ಒಂದು ಸ್ಪಿರಿಚುವಲ್ ಪವರ್ಸ್ ಅಂತ ಏನ್ ಹೇಳ್ತಾರೆ ಅದಿರುತ್ತೆ. ಸೊ ಇದು ಏನೋ ಶಕ್ತಿ ಬರುತ್ತೆ ಒಳಗಿಂದ. ಇಟ್ ವಾಸ್ ಒಂಥರ ಸೂಪರ್ ನ್ಯಾಚುರಲ್ ಸೀರಿಯಲ್. ಇವಾಗ ನಿಮಗೆ ಈ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ನಿಮ್ಗೆ ಆಕ್ಚುಲಿ. ಈಗ ದೇವಿ, ಹೌದು ಹೌದು, ಈಗ ಚಾಮುಂಡಿ ರೋಲ್ ನೀವು ಮಾಡಿದ ದೇವಿ ರೋಲ್ ಅಲ್ವಾ? ದೇವಿ, ದೇವಿ. ಈಗ ದೇವಿ, ಚಾಮುಂಡಿ, ಪವರ್ಫುಲ್ ಶಕ್ತಿ, ಕಾಳಿ, ಇದೆಲ್ಲ ನಿಮ್ಗೆ ಹೊಸದು. ಹೌದು ಹೌದು. ಸೊ ಇದನ್ನ ದೇವಿ ಅಂದ್ರೆ ನಿಮಗೆ ಒಂದು ಕಲ್ಚರಲ್ ಶಾಕ್ ನಿಮಗಿದು ಅಲ್ವಾ? ನಂಗೆ ಏನು ಗೊತ್ತಿರ್ಲಿಲ್ಲ ಆಕ್ಚುಲಿ. ಸೆಟ್ಗೆ ಬರ್ತಾ ಇದ್ದೆ, ಡೈರೆಕ್ಟರು ಇವರವರೆಲ್ಲ ಏನ್ ಯಾವ ತರ ಮಾಡ್ಬೇಕು, ದೇವಿ ದೇವಿ ಅಂತ ಒಂದು ಈ ಲುಕ್ ಕೊಡು, ಈ ಲುಕ್ ಕೊಡು. ಆ ಒಂದು ಲುಕ್ ಇದೆ ದೇವಿದು. ವೆನ್ ಯು ಟ್ರಾನ್ಸ್ ಆಗಿದ ತಕ್ಷಣ ಆ ಒಂದು ಲುಕ್ ಬರ್ಬೇಕು, ಡಿವೈನ್ ಫೇಸ್ ಬರ್ಬೇಕು. ಸೊ ಐ ಡೋಂಟ್ ನೋ, ಅದು ಒಂದು ಫೇಸ್ ಫೀಚರ್ಸ್ ಸಿಮಿಲರ್ ಅಂತ ಅನ್ಸ್ತು, ಏನೋ ಗೊತ್ತಿಲ್ಲ. ಇದ್ರಲ್ಲೂ ಅಷ್ಟೇ. ಅಂಡ್ ಇವನ್ ಕಾಲಾಯ ನಮಃ ಅಂತ ನನಗೆ ಒಂದ್ ಮೂವಿ ಸಿಕ್ಕಿದೆ, ಅದ್ರಲ್ಲೂ ಅಷ್ಟೇ ಆ ಒಂದು ಸಿಮಿಲಾರಿಟೀಸ್, ಆ ಒಂದು ಫೀಚರ್ಸ್ ಬೇಕು ಅಂತಾನೆ ಅವ್ರು ನನ್ನನ್ನ ಕಾಸ್ಟ್ ಮಾಡಿರೋದು. ಐ ಡೋಂಟ್ ನೋ ವಾಟ್ ಫೀಚರ್ಸ್ ಐ ಹ್ಯಾವ್ ಲೈಕ್ ದ್ಯಾಟ್, ಬಟ್ ಅದೊಂದು ಡಿವೈನ್ ಫೇಸ್ ಅಂತ ಏನಿದೆ ಅಂತ ಆ ಒಂದು ಫೇಸ್ ಬರ್ಬೇಕು. ಸಡನ್ಲಿ ಒಂದು ನಾರ್ಮಲ್ ಹುಡುಗಿಗೆ ಆ ಒಂದು ಫೇಸ್ ಬರ್ಬೇಕು. ಆ ಟ್ರಾನ್ಸ್ ಅಂತ ಹೇಳಿದ ತಕ್ಷಣ ಯು ಹ್ಯಾವ್ ಟು ಶಿಫ್ಟ್. ನನಗೆ ಏನಂತಾನೆ ಗೊತ್ತಿಲ್ಲ ಹೆಂಗದು ಆ ಫೇಸ್. ಓಕೆ, 1 2 3. ಓ ನೈಸ್. ಇನ್ನು ಮೇಕಪ್ ಅಲ್ಲೆಲ್ಲ ಚೆನ್ನಾಗಿರುತ್ತೆ. ಎಸ್. ಸೊ ಕೂದ್ಲು ಉದ್ದ, ಒಂದ್ ಪ್ರಾಪರ್. ನಾನು ಏನಕ್ಕೆ ಹೇಳಿದ್ದು ಇದೊಂದು, ಯಾಕಂದ್ರೆ ಈಗ ನಮ್ಮ ಮನೆಗಳಲ್ಲಾದ್ರೆ ಈಗ ದೇವಿ, ಗಣಪತಿ ಎಲ್ಲ ದೇವ್ರ ಫೋಟೋಗಳು ನಾವು ನೋಡ್ಕೊಂಡ್ ಬೆಳೆದಿರ್ತೀವಿ. ಈಗ ನಿಮ್ ಮನೆಯಲ್ಲಿ ಈಗ ನೀವು ಪೂಜೆ ಮಾಡ್ತಕ್ಕಂಥ ನಿಮ್ ದೇವ್ರು ಬೇರೆ, ಇಂಥದ್ರಲ್ಲೆಲ್ಲ ನಿಮಗಿದು ಹೊಸದು, ಇದು ಹೊಸ ಎಕ್ಸ್ಪೀರಿಯನ್ಸ್. ಪೂಜೆ ಅಷ್ಟೊಂದು ಗೊತ್ತಿರಲಿಲ್ಲ ನನಗೆ. ಸೆಟ್ಗೆ ಬಂದಾಗ್ಲೇ ಅವರು ನಾನ್ ವೆಜ್ ತಿನ್ಬಾರ್ದು ಇದು. ಸೊ ಐ ಯೂಸ್ ಟು ಫಾಲೋ ಆಲ್ ದಟ್. ಈಗ ಗಣೇಶ ಟೈಮಲ್ಲಿ, ಗಣೇಶ ಫೆಸ್ಟಿವಲ್ ಬಂದಾಗ ಒಂದ್ ತಿಂಗಳೇನೋ ನಾನ್ ವೆಜ್ ಬಿಟ್ಟಿದ್ದೆ, ನಾನು ತಿಂತಾನೆ ಇರ್ಲಿಲ್ಲ ಆ ಟೈಮಲ್ಲೆಲ್ಲ. ಸೊ ಈ ಪೂಜೆ ಸೀನ್ಸ್ ಏನೇ ಇರ್ಲಿ ಆ ಟೈಮಲ್ಲೆಲ್ಲ ಐ ಯೂಸ್ ಟು ಫಾಲೋ. ಅದ್ ಏನ್ ಬರುತ್ತೆ ಅದನ್ನೇ ಫಾಲೋ ಮಾಡಿ ಅದೇ ತರಾನೇ ಮಾಡ್ತಾ ಇದ್ದೆ. ಅಂಡ್ ಅದು ನನಗೆ ಗೊತ್ತಿಲ್ಲದೆ ನಾನು ಮಾಡ್ತಾ ಇದ್ದೆ, ಲೈಕ್ ನನಗೆ ಗೊತ್ತಿಲ್ಲದೇನೆ. ಅಂಡ್ ಸೋ ಮೆನಿ ಪೀಪಲ್ ಯೂಸ್ ಟು ಸೇ ದಟ್ ನೀನ್ ಸೋ ಲಕ್ಕಿ ದಟ್ ಯು ಆರ್ ಡೂಯಿಂಗ್ ದಿಸ್ ರೋಲ್, ಎಷ್ಟೋ ಜನಕ್ಕೆ ಸಿಗಲ್ಲ ಈ ತರ ಒಂದು ರೋಲು ಅಂತ. ಅಂಡ್ ಐ ಯೂಸ್ ಟು ಆಲ್ಸೋ ಫೀಲ್ ಲಕ್ಕಿ ಬಿಕಾಸ್ ನನಗೆ ಆಕ್ಟಿಂಗ್ ಅಲ್ಲೂ ತುಂಬಾ ಸ್ಕೋಪ್ ಇತ್ತು. ಅಂಡ್ ಜನ ಎಷ್ಟು ಪ್ರೀತಿಯಿಂದ, ಎಷ್ಟು ಆ ಒಂದು ರೋಲ್ ಇಂದಾನೆ ನನಗೆ ತುಂಬಾ ಪ್ರೀತಿ ಸಿಕ್ತು. ಐ ರಿಮೆಂಬರ್ ಎಷ್ಟೋ ಜನ ಶೂಟ್ ಮಾಡ್ತಿರ್ಬೇಕಾದ್ರೆ ಹಿಂಗ್ ಕೈ ಎಲ್ಲ ಹಿಡ್ಕೊಂಡಿರೋರು, ಅಮ್ಮ 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 ಅಂತ. ಆತರ ಐ ಆಮ್ ಲೈಕ್, ನಿಜವಾಗ್ಲೂ ಇಷ್ಟು ಕನೆಕ್ಟ್ ಆಗಿದೆಯಾ ಇವರಿಗೆ, ನನಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಆ ಒಂದು ನಿಮ್ ಕಣ್ಣಲ್ಲೇ ಆ ಒಂದು ಡಿವಿನಿಟಿ ಕಾಣಿಸುತ್ತೆ ನಮಗೆ, ಆ ಒಂದು ಡಿವೈನ್ ಎನರ್ಜಿ ಕಾಣಿಸುತ್ತೆ ಅಂತ. ಸೊ ಹೊರಗೋದಾಗೆಲ್ಲ ಟ್ರೀಟ್ ಮಾಡೋರು, ಮಾತಾಡ್ಸೋರು. ಹೌದು ಹೌದು, ಮಾಡಿದ್ದಾರೆ. ಐ ರಿಮೆಂಬರ್ ಎಷ್ಟು ಜನ ಮಾಡಿದ್ದಾರೆ ಆ ಥರ ಎಲ್ಲ ಮಾತಾಡಿಸಿ, ಆ ಥರ ಎಲ್ಲ ಮಾಡಿದ್ದಾರೆ. ಕನಿಕಾ ಆ ಟೈಮಲ್ಲಿ ಕನಿಕಾ ಯೂಸ್ ಟು ಬಿ ಫೇಮಸ್. ನನ್ನ ಹಾಸ್ಯ ಅನ್ನೋದಕ್ಕಿಂತ ಕನಿಕಾ ಅಂತಾನೆ ಕರೀತಾ ಇದ್ರು. ಸೊ ಕನಿಕಾ ದೇವಿ, ಕನಿಕಾ ಅಮ್ಮ ಅವರೇ ಈ ತರಾನೇ ಕರೀತಾ ಇದ್ದಿದ್ದು ನಾನು ಆಚೆ ಎಲ್ಲಾದ್ರೂ ಹೋಗಿ ಈಗ ಈ ತರ ಬಟ್ಟೆ ಹಾಕೊಂಡು ಹೋಗಕ್ಕೆ ನನಗೆ ಒಂಥರ ಅಯ್ಯೋ ಏನ್ ಅನ್ಕೋತಾರೋ ಬಿಕಾಸ್ ಇಟ್ ವಾಸ್ ನನ್ನ ಫಸ್ಟ್ ಸೀರಿಯಲ್ ಬೇರೆ ಅದು. ಏನ್ ಅನ್ಕೋತಾರೋ, ಐ ಯೂಸ್ ಟು ಬಿ ಸೋ ಶೈ ಅವಾಗ. ಒಂಥರ ನನ್ನನ್ನ ಎಕ್ಸೆಪ್ಟ್ ಮಾಡ್ಕೋತಾರ, ಈ ತರ ನಾನು ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ನನ್ನ ಎಕ್ಸೆಪ್ಟ್ ಮಾಡ್ಕೋತಾರ ಬಿಕಾಸ್ ಆ ತರ ನೋಡಿದ್ದಾರೆ, ಬಿಕಾಸ್ ಅವ್ರ ಫೀಲಿಂಗ್ಸ್ ಹರ್ಟ್ ಮಾಡೋದ್ರ ಆಗ್ಬಿಡುತ್ತಾ, ಈ ತರ ಎಲ್ಲ ಅನ್ಕೋತಾ ಇದ್ದೆ. ಬಟ್ ಇಟ್ ವಾಸ್ ಒನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಒಂದ್ ಒಳ್ಳೆ ಎಕ್ಸ್ಪೋಜರ್ ಕೊಡ್ತು ನನಗೆ ಆ ಸೀರಿಯಲ್, ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ನನಗೆ ಆಕ್ಟಿಂಗ್ ವೈಸ್ ಐ ಥಿಂಕ್ ಅದ್ ನನಗೆ ತಿಳಿಸ್ಕೊಟ್ಟಿದೆ ಏನು ಅಂತ. ಬಟ್ ಅದಾದ್ಮೇಲೆ
ನನಗೆ ಇನ್ನರ್ ವರ್ಕ್ ಏನಿದೆ ಆಸ್ ಅನ್ ಆಕ್ಟರ್ ಅದನ್ನ ನೋಡಾದ್ಮೇಲೆ ಆ ಕ್ಯಾಮ್ರಾ ಆಂಗಲ್ಸ್ ಯಾವ ತರ ಏನ್ ಶೂಟ್ ಮಾಡಿ ಅದಾದ್ಮೇಲೆನೆ ನನಗೆ ಗೊತ್ತಾಗಿರೋದು. ಬಿಕಾಸ್ ಅಲ್ಲಿ ನನಗೆ ಏನ್ ಹೇಳ್ಕೊಡ್ತಾ ಇದ್ರು ನಾನು ಅಷ್ಟೇ ಮಾಡ್ತಾ ಇದ್ದೆ, ನನಗೆ ಗೊತ್ತಿರ್ಲಿಲ್ಲ ಇಂಟರ್ನಲ್ ಆಕ್ಟಿಂಗ್ ಏನು ಅನ್ನೋದು ನನ್ಗೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ. ಆಫ್ಟರ್ ಲಾಕ್ಡೌನ್ ಎಲ್ಲ ಆದ್ಮೇಲೆ ಲಾಕ್ಡೌನ್ ಎಲ್ಲ ಆದ್ಮೇಲೆ ವೆನ್ ಐ ಹ್ಯಾಡ್ ದಟ್ ಬ್ರೇಕ್, ನನ್ಗೆ ಒಂದ್ ಸ್ವಲ್ಪ ಬ್ರೇಕ್ ಇತ್ತು. ಆ ಟೈಮ್ ಕನ್ಯಾಕುಮಾರಿ ಮುಗೀತು. ಸೊ ಸಡನ್ ಆಗಿ ಕನ್ಯಾಕುಮಾರಿ ಮುಗೀತು, 1 year ಆಯ್ತು ಅಷ್ಟೇ. ಮುಗೀತು ಅಂತ ಹೇಳಿದಾಗ ಐ ಡಿಡ್ಂಟ್ ನೋ ವಾಟ್ ಟು ಡೂ ನೆಕ್ಸ್ಟ್. ಸೊ ಮೇ ಬಿ ಅಫ್ಕೋರ್ಸ್ ನೆಕ್ಸ್ಟ್ ಒಂದ್ ಸೀರಿಯಲ್ ಆದ್ಮೇಲೆ ಆಡಿಷನ್ಸ್ ಕೊಡೋಣ. ನೆಕ್ಸ್ಟ್ ಸೀರಿಯಲ್ ನನಗೆ ಮೂವಿ ಸಿಕ್ತು, ದ್ವಂದ್ವ ಅಂತ, ಒಂದ್ ಕೋಮಲ್ ಸರ್ದು ಕಾಲಯನಾಮ ಅಂತ 2 ಮೂವಿ ಸಿಕ್ತು. ಸೈಮಲ್ಟೇನಿಯಸ್ ಆಗಿ 2 ಮೂವಿನೂ ಶೂಟ್ ಆಗ್ತಾ ಇತ್ತು. 2 ಮೂವಿನೂ ಶೂಟ್ ಮಾಡಿದೆ. ಅಂಡ್ ಕಾಲಯನಮ ಇಸ್ ನಾಟ್ ಯೆಟ್ ರಿಲೀಸ್ಡ್, ಅದಕ್ಕೆ ಐ ಆಮ್ ಸ್ಟಿಲ್ ವೇಟಿಂಗ್. ಅದಾದ್ಮೇಲೆ ಸ್ಟಿಲ್ ಮೂವೀಸ್ ಅಂದ್ರೆ ಜಾಸ್ತಿ ದಿನ ಇರಲ್ಲ, ಮ್ಯಾಕ್ಸಿಮಮ್ 15 days 20 days ಇಷ್ಟೇ ದಿನ ಶೂಟ್ ಮಾಡೋದು ಎಂಟೈರ್ ಮೂವಿ. ಈಗ ನನಗೆ ಕನ್ಯಾಕುಮಾರಿ ಆದ್ಮೇಲೆ ಐ ಹ್ಯಾಡ್ ಸಮ್ 1 to 1.5 years ಟೈಮ್. 1.5 years ಟೈಮ್. ಯಾ, 1.5 ವರ್ಷ ಸಿಗ್ಲಿಲ್ಲ. 1.5 ವರ್ಷ ಸೀರಿಯಲ್ ಸಿಗ್ಲಿಲ್ಲ ನನಗೆ. ಅಲ್ಲ, ಈಗ ಕನ್ಯಾಕುಮಾರಿ ಮಾಡಿದ್ರೆ ಅದು ಫೇಮಸ್ ಸೀರಿಯಲ್ ಬೇರೆ, ಜನ ಇಷ್ಟಪಟ್ಟಿದ್ರು ಎಲ್ಲ ಆಯ್ತು, ಬಟ್ ಐ ಡಿಡ್ಂಟ್ ಗೆಟ್ ಎನಿ ಸೀರಿಯಲ್. ಅದಾದ್ಮೇಲೆ ಮೂವಿ ಅದೇನ್ ಸೈಮಲ್ಟೇನಿಯಸ್ ಆಗಿ ಮಾಡಿದೆ ಅದಷ್ಟೇ. ಬಿಕಾಸ್ ಒಂದ್ ಮೂವಿ ಮಾಡಿದ್ಮೇಲೆ ಅದು ಜನಕ್ಕೆ ಇಫ್ ಇಟ್ ಡಸಂಟ್ ಕಮ್ ಔಟ್, ನಿಮಗ್ ಮತ್ತೆ ಚಾನ್ಸ್ ಸಿಗೋದ್ ಕಷ್ಟ ಅಲ್ವಾ, ಮೂವಿಯಲ್ಲಿ ಆಗಿರ್ಲಿ ಎಲ್ಲೇ ಆಗಿರ್ಲಿ. ಸೊ ಐ ವಾಸ್ ವೇಟಿಂಗ್ ಫಾರ್ ದಟ್. ಅದಾದ್ಮೇಲೆ ಒಂದು ಹಿಂದಿ ಸೀರಿಯಲ್ ಸಿಕ್ತು. ಅದು ಹಿಂದಿ ಸೀರಿಯಲ್ ಅಗ್ನಿ ಸಾಕ್ಷಿ ಅಂತ, ಇಲ್ಲೇ ಶೂಟ್ ಆಗ್ತಾ ಇತ್ತು, ಬೆಂಗಳೂರಲ್ಲೇ ಶೂಟ್ ಆಗ್ತಾ ಇತ್ತು. ಅಲ್ಲಿಂದ ಆಕ್ಟರ್ಸ್ ನ ಕರ್ಕೊಂಡ್ ಬಂದಿದ್ರು. ಬಟ್ ಇಟ್ ವಾಸ್ ನಾಟ್ ಅ ಲೀಡ್ ರೋಲ್, ಇಟ್ ವಾಸ್ ಹೀರೋಸ್ ಗರ್ಲ್ ಫ್ರೆಂಡ್ ಒಂದ್ ಕ್ಯಾರೆಕ್ಟರ್ ಅನ್ನೋದು. ಇಟ್ ವಾಸ್ ಆಲ್ಸೋ ಒನ್ ನೈಸ್ ಕ್ಯಾರೆಕ್ಟರ್, ನೈಸ್ ಎಕ್ಸ್ಪೀರಿಯನ್ಸ್. ಲೇಟರ್ ಶಿ ಬಿಕೇಮ್ ನೆಗೆಟಿವ್ ಒಂದ್ ಸ್ವಲ್ಪ ಆಯ್ತು. ಫಸ್ಟ್ ಟೈಮ್ ಐ ಡಿಡ್ ನೆಗೆಟಿವ್ ಕ್ಯಾರೆಕ್ಟರ್ ಅವಾಗ ಇದರಲ್ಲಿ ಹಿಂದಿ ಸೀರಿಯಲ್ ಅಲ್ಲಿ. ಬಟ್ ಅಷ್ಟು ದಿನ ಏನ್ ಬರ್ಲಿಲ್ಲ ಅದು. ಆ ಸೀರಿಯಲ್ಲೇ ಬಂದಿದ್ದು ಒಂದ್ 7-8 months ಓಡ್ತು ಅನ್ಸುತ್ತೆ, ಜಾಸ್ತಿ ಓಡ್ಲಿಲ್ಲ. ನಾನು ಅದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 1-2-3 days ಶೂಟ್ ಮಾಡಿದೆ. ಅದಾದ್ಮೇಲೆ 1-2-3 months ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಶೂಟ್ ಮಾಡಿದೆ. ಅಲ್ಲ, ಈಗ ಕನ್ಯಾಕುಮಾರಿ ಆದ್ಮೇಲೆ ನೆಕ್ಸ್ಟ್ ಒಂದು ಸೀರಿಯಲ್ ಮಾಡೋ ತನಕ, ಈಗ ಶ್ರಾವಣಿ ಸುಬ್ರಹ್ಮಣ್ಯನ ಇದು ಸಿಗೋ ತನಕ 1.5 ವರ್ಷ ಮನೇಲಿ ಕೂತಿದ್ರಲ್ಲ, ಆ ಫೇಸ್ ಹೆಂಗಿತ್ತು? ನನ್ ಲೈಫಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಏನೇನ್ ಸ್ಟ್ರಗಲ್ಸ್ ನೋಡಿದ್ವಿ, ಅದು ನಮ್ ಬೆಳ್ಕೊಂಡ್ ಬಂದಿದ್ದೆ ಅದೇ ತರ ಅಂತ ಹೇಳ್ಬಿಟ್ಟು ಅದನ್ನ ಇದ್ ಮಾಡ್ಬಿಟ್ವಿ. ಬಟ್ ಲೇಟರ್ ಒಂದ್ ಗುಡ್ ಫೇಸ್ ಸ್ಟಾರ್ಟ್ ಆದಾಗ ನಾವೇನ್ ಅನ್ಕೋತೀವಿ, ನಾವು ಗುಡ್ ಚೆನ್ನಾಗಿರುತ್ತೆ, ಮುಂದೆ ಒಳ್ಳೆ ಚೆನ್ನಾಗಿರುತ್ತೆ, ನಾವು ಈಗ ಎಂಟ್ರಿ ಆಗ್ಬಿಡಿದೆ, ನೆಕ್ಸ್ಟ್ ನನಗೆ ಒಳ್ಳೆ ಆಫರ್ ಸಿಗ್ತಾ ಹೋಗುತ್ತೆ ಮೇ ಬಿ. ಬಟ್ 1.5 years ಫೇಸ್ ಏನಿತ್ತಲ್ಲ, ದಟ್ ಗೇವ್ ಮಿ ಅ ರಿಯಾಲಿಟಿ ಚೆಕ್. ಐ ಡಿಡ್ಂಟ್ ಗೆಟ್ ಎನಿ ಗುಡ್ ರೋಲ್ಸ್, ಏನೋ ಒಂದು ಗುಡ್ ರೋಲ್ಸ್ ಇಲ್ಲ. ಒಂದ್ ಸೀರಿಯಲ್ ಆದ್ಮೇಲೆ ಎಷ್ಟೋ ಆಡಿಷನ್ಸ್ ಅಟೆಂಡ್ ಮಾಡ್ತೀನಿ, ಎಷ್ಟೋ ಲುಕ್ ಟೆಸ್ಟ್ ಕರೀತಾರೆ, ಯಾರ್ಯಾರು ಕರೀತಾರೆ ಎಲ್ಲೆಲ್ಲಿ ಹೋಗ್ತೀನಿ. ಮೂವೀಸ್ ಆಗಿರ್ಬೋದು, ಸೀರಿಯಲ್ಸ್ ಎಲ್ಲೆಲ್ಲಿ ಕರೀತಾರೆ ಎಲ್ಲೆಲ್ಲೂ ಹೋಗಿ ಇಂಟರ್ವ್ಯೂಸ್ ಆಡಿಷನ್ಸ್ ಕೊಡ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ಐ ಡಿಡ್ಂಟ್ ಗೆಟ್ ಎನಿ ರೋಲ್. ವಾಸ್ ದ ಲೋಯೆಸ್ಟ್ ಫೇಸ್ ಆಫ್ ಮೈ ಲೈಫ್ ಆವಾಗ. ಪರ್ಸ್ನಲಿ, ಪ್ರೊಫೆಷನಲಿ, ಎಲ್ಲಾ ರೀತಿಯಲ್ಲೂ ಒಂಥರ ನನ್ ರೂಮಿಂದ ನನ್ ಆಚೆನೆ ಬರ್ತಾ ಇರ್ಲಿಲ್ಲ. ಎಷ್ಟೋ ದಿನ ಐಮ್ ಲೈಕ್, ವೈ ಇಸ್ ದಿಸ್ ಹ್ಯಾಪನಿಂಗ್ ಟು ಮೀ? ಎಷ್ಟೋ ಆಡಿಷನ್ಸ್ ಹೋಗ್ತೀನಿ, ರಿಜೆಕ್ಟ್ ಆಗ್ತಾನೆ ಇಲ್ಲ. ಅದು ಒಂದು ಟೈಮ್ ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಒಂದ್ ಸ್ವಲ್ಪ ಆ ತರ. ನಮ್ಮನೇಲೂ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು. ಈಗ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟೋ ರಿಲೇಟಿವ್ಸ್ ಬೇಡ 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 ಅಂತ ಇದ್ರು ಈ ಇಂಡಸ್ಟ್ರಿಗೆ ಬರೋದಕ್ಕೆ. ಅದಾದ್ಮೇಲೆ ವೆನ್ ಐ ಗಾಟ್ ಇನ್, ಎಷ್ಟೋ ಜನ ಖುಷಿ ಪಟ್ರು, ನಮ್ ಹುಡುಗಿನೇ ಇದು ಅದು ಅಂತೆಲ್ಲ ಹೇಳಿದ್ರು. ಈಗ ಒಂದ್ ಫೇಸ್ ಬಂದಾಗ ಕಾಲ್ ಮಾಡೋರು, ನಮ್ಮ ಅಮ್ಮಂಗೆ ಏನ್ ಮಾಡ್ಸಿದಾಳೆ, ಏನು ಇಲ್ಲ ಮನೇಲಿದ್ದಾಳೆ, ಟ್ರೈ ಮಾಡ್ತಾ ಇದ್ದಾಳೆ, ಒಂದ್ ಮೂವಿ ಸೀರಿಯಲ್ ಟ್ರೈ ಮಾಡ್ತಾ ಇದ್ದಾಳೆ. ಓ ಹೌದಾ, ಸುಮ್ನೆ ಅವಾಗೆ ಒಂದ್ ಇದು ಕಾರ್ಪೊರೇಟ್ ಜಾಬ್ ಆದ್ರೂ ಮಾಡ್ಕೊಂಡಿದ್ರೆ ಇವಾಗ ಪ್ರಾಬಬ್ಲಿ ಜಾಬ್ ಇರ್ತಾ ಇತ್ತು ಅವಳ ಹತ್ರ. ಹಿಂಗೆ ಹೇಳೋರು ನಂಗೆ ತುಂಬಾ ಪ್ರಾಬ್ಲಮ್. ಯು ಕ್ಯಾನ್ ಟೇಕ್ ಇಟ್ ಅಲ್ವಾ. ನಾನು ಇಲ್ಲಿ ಯಾಕಿದ್ದೀನಿ, ನನ್ ಪ್ರೊಫೆಷನ್ ನಾನು ಅಷ್ಟು ಪ್ರೀತಿ ಮಾಡ್ತೀನಿ. ಐ ಲವ್ ಆಕ್ಟಿಂಗ್, ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ. ನಾಟ್ ಬಿಕಾಸ್ ನನಗ್ ದುಡ್ಡು ಬೇಕು, ನಾಟ್ ಬಿಕಾಸ್ ನನಗ್ ಫೇಮ್ ಬೇಕು. ದುಡ್ಡು ಮತ್ತೆ ಫೇಮ್ ಅಂತ ಏನಿದೆ, ಇಟ್ ಇಸ್ ಪಾರ್ಟ್ ಆಫ್. ನಾವ್ ಆಕ್ಟ್ ಮಾಡಿದ್ರೆ, ಜನ ನಮ್ಮನ್ನ ಗುರ್ತು ಹಿಡಿದ್ರೆ, ನಮಗ್ ದುಡ್ಡು ಬಂದ್ರೆ, ಅದು ನಾವು ಸಕ್ಸಸ್ಫುಲ್ ಆಗಿ ನಮ್ ಲೈಫ್ ನ ಲೀಡ್ ಮಾಡ್ತಿದೀವಿ ಆಸ್ ಅನ್ ಆಕ್ಟರ್. ಜನ ನಮ್ಮ ಆಕ್ಟಿಂಗ್ ನ ಇಷ್ಟಪಟ್ಟು ಇದು ಮಾಡಿದ್ರೆ, ಇಟ್ ಇಸ್ ಒನ್ ವೇ ಆಫ್
ಗಿವಿಂಗ್ ಅಸ್ ದಟ್ ಅಶ್ಯೂರಿಟಿ ಅಲ್ವಾ. ಅದರ್ವೈಸ್ ನಾನು ಸ್ಕ್ರೀನ್ ಮೇಲೆ ಹೋಗಿ ಯಾಕೆ ಆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ಇಟ್ ಗಿವ್ಸ್ ಮಿ ಸಮ್ ಹ್ಯಾಪಿನೆಸ್. ಅದೇ ಇಲ್ಲ ನನ್ನ ಲೈಫ್ ಅಲ್ಲಿ, ಅದೇನು ಮಾಡಕ್ ಆಗ್ತಿಲ್ಲ ಅಂದಾಗ ಏನಾಗ್ತಿತ್ತು ಪರ್ಸನಲ್ ಲೈಫ್ ಅಂದ್ರೆ ಏನೋ ಪರ್ಸನಲ್ ಸ್ಪೇಸ್ ಅಲ್ಲಿ ಏನೋ ಇಶ್ಯೂಸ್ ಇತ್ತು, ಏನ್ ಫ್ಯಾಮಿಲಿ ಅಗೇನ್ ಸ್ವಲ್ಪ ಫಿನಾನ್ಷಿಯಲ್ ಇಶ್ಯೂಸ್ ಇತ್ತು. ಏನೇನ್ ದುಡ್ಡಿತ್ತು ನನ್ನ ಹತ್ರ ಎಲ್ಲ ಸ್ಪೆಂಡ್ ಆಗಕ್ ಶುರು ಆಯ್ತು. ಲೇಟರ್ ಆನ್ ರೋಲ್ಸ್ ಸಿಗ್ತಾ ಇರ್ಲಿಲ್ಲ, ಅದು ಒಂದು ಎಫೆಕ್ಟ್ ಆಗಕ್ ಶುರು ಆಯ್ತು. ಸ್ಟಾರ್ಟೆಡ್ ಬಿಕಮಿಂಗ್ ವೆರಿ ನೆಗೆಟಿವ್. ನನ್ ಸುತ್ತಮುತ್ತ ಜನನು ಒಂದ್ ಸ್ವಲ್ಪ ನೆಗೆಟಿವ್ ಆಗಿ ಹೇಳೋದು, ಈ ತರ ಮನೆ, ಈ ತರ ರಿಲೇಟಿವ್ಸ್ ಆಗಿರ್ಬೋದು, ಈ ತರ ಹೇಳೋದು, ಅಥವಾ ಬೇರೆಯವರು ನನ್ನ ಫ್ರೆಂಡ್ಸ್, ಆವಾಗ ಆಗಿರೋ ಫ್ರೆಂಡ್ಸ್ ಅವರೆಲ್ಲ ಸ್ವಲ್ಪ ನೆಗೆಟಿವ್ ಆಗಿ ಎಲ್ಲ ನೆಗೆಟಿವ್ ಎನ್ವಿರಾನ್ಮೆಂಟ್ ಆಗ್ಬಿಟ್ಟಿತ್ತು. ಒಂಥರ. ಸೊ ಆ ಟೈಮಲ್ಲಿ ವೆನ್ ಐ ಗೇವ್ ಒಂದು ಆಡಿಷನ್ ಕೊಟ್ಟೆ, ಆದ್ರೂ ಆ ಟೈಮಲ್ಲಿ ದೇ ಸೆಲೆಕ್ಟೆಡ್ ಮೀ. ಫೈನಲಿ ಸೆಲೆಕ್ಟ್ ಆಯ್ತಲ್ಲ, ಒಂದ್ ಸೀರಿಯಲ್ಗೆ ಸೆಲೆಕ್ಟ್ ಆಯ್ತಲ್ಲ ಅಂತ ಐ ವಾಸ್ ಅ ಲಿಟಲ್ ಇದು. ಆದ್ರೂ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಹೈಯರ್ ಅಥಾರಿಟೀಸ್ ಇಂದ ಎಲ್ಲ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಸಿಕ್ಕಿದೆ ಅಲ್ವಾ ನನಗೆ ಅಂತ. ಇದು ಲೈಕ್ ಯಾ ಸಿಕ್ಕಿದೆ ನಿಮಗೆ, ಡೋಂಟ್ ವರಿ, ಯು ವಿಲ್ ಗೆಟ್ ದಿಸ್ ಇಸ್ ಅ ವೆರಿ ನೈಸ್ ರೋಲ್, ಯು ವಿಲ್ ಡೂ ಇಟ್ ಅಂತ ಎಲ್ಲ ಹೇಳಿ. ಅದಾದ್ಮೇಲೆ ಏನಾಯ್ತು, ಫೈನ್, ನನ್ನ ಹತ್ರ ಒಂದಿಷ್ಟು ದುಡ್ಡು ಇಟ್ಕೊಂಡಿದ್ದೆ ನಾನು ಬಿಕಾಸ್ ಆಫ್ ಈ ಆಲ್ ಇಶ್ಯೂಸ್ ಇಂದ ಏನಾಯ್ತು, ಐ ಆಮ್ ಅ ಲೀನ್ ಬಾಡಿ. ಸೊ ತುಂಬಾ ವೇಟ್ ಲಾಸ್ ಆಗೋದು ಬೇಗ ನನಗೆ. ಸೊ ಈ ಎಲ್ಲ ಟೆನ್ಷನ್ ಇಂದ, ಸ್ಟ್ರೆಸ್ ಇಂದ ಸ್ಟಾರ್ಟೆಡ್ ಲೂಸಿಂಗ್ ಅ ಲಾಟ್ ಆಫ್ ವೇಟ್. ನನಗೆ ನನ್ನ ಮುಖ ಫೇಸ್ ಮಿರರ್ ಅಲ್ಲಿ ನೋಡ್ಕೊಳಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಸ್ಟಾರ್ಟೆಡ್ ಬಿಕಮಿಂಗ್ ವೆರಿ ಅಂಡರ್ ಕಾನ್ಫಿಡೆಂಟ್. ನಾನು ಒಂಥರ ಐಮ್ ವೆರಿ ಅಗ್ಲಿ ಅನ್ನೋ ತರ ಫೀಲ್ ಆಗಕ್ ಶುರು ಆಯ್ತು ನನಗೆ. ಆ ಟೈಮಲ್ಲಿ ಐ ಜಾಯಿಂಡ್ ಜಿಮ್ಗೆ ಜಾಯ್ನ್ ಆದೆ. ಅಗೇನ್ ಅದೊಂದು ದುಡ್ಡೇನಿತ್ತು, ಹಿಂಗ್ ಮ್ಯಾನೇಜ್ ಮಾಡ್ಕೊಳ್ಳೋಣ. ಅವ್ರೇನಂದ್ರು ಒಂದು 2 months ಟೈಮ್ ಬೇಕು, ಒಂದು ಸ್ಟಾರ್ಟ್ ಮಾಡ್ತೀವಿ, ಇನ್ನೂ ಕಾಸ್ಟಿಂಗ್ ಯಾರ್ದು ಆಗಿಲ್ಲ, ಒಂದು 2 months ಟೈಮ್ ಬೇಕು ನಮ್ಗೆ ಶುರು ಮಾಡೋದಕ್ಕೆ ಅಂತ. ಐ ಸ್ಟಾರ್ಟೆಡ್. ನನ್ನ ಹತ್ರ ಏನೇನು ದುಡ್ಡಿತ್ತು ಅದನ್ನ ಓಕೆ ಇನ್ವೆಸ್ಟ್ ಮಾಡೋಣ. ಐ ಹ್ಯಾವ್ ಟು ಲುಕ್ ಗುಡ್ ಆನ್ ಸ್ಕ್ರೀನ್, ಐ ಹ್ಯಾವ್ ಟು ಬಿ ನಾನು ಮಾಡ್ತಿದ್ದೀನಿ ಅಂದ್ರೆ ಪೀಪಲ್ ಶುಡ್ ಸಿ ದ ಬೆಸ್ಟ್ ವರ್ಷನ್ ಆಫ್ ಮೀ. ಈಗ ನಾನು ವರ್ಸ್ಟ್ ವರ್ಷನ್ ಅಲ್ಲಿ ಇದ್ದೀನಿ, ಟು ವರ್ಕ್ ಆನ್ ಮೈ ಸೆಲ್ಫ್ ಅಂತ ಹೋಗಿ ಜಿಮ್ಗೆಲ್ಲ ಹೋಗಿ ನನ್ನ ಆಕ್ಟಿಂಗ್ ಮೇಲೆ ನಾನು ವರ್ಕ್ ಮಾಡ್ಕೊಂಡು ಬುಕ್ಸ್ ಇದು ಒಂದಿಷ್ಟು ಆಕ್ಟಿಂಗ್ ಬಗ್ಗೆ ಎಲ್ಲ ಓದಿ, ಇಂಟರ್ವ್ಯೂಸ್ ನೋಡಿ, ಐ ಆಮ್ ಪ್ರಿಪೇರಿಂಗ್ ಮೈ ಸೆಲ್ಫ್ ಹಿಯರ್. ಆಫ್ಟರ್ 2 months ಆಫ್ ವೇಟಿಂಗ್ ನನಗೇನ್ ಗೊತ್ತಾಗುತ್ತೆ, ನಿಮಗೆ ಆಕ್ಚುಲಿ ನಾನು ಲೀಡಿಗೆ ಅಂತಾನೆ ವೇಟ್ ಮಾಡ್ತಿದ್ದೆ. ಐ ಡಿಂಟ್ ವಾಂಟ್ ಟು ಡೂ ನೆಗೆಟಿವ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ನನಗೆ ಇನ್ನೂ ತುಂಬಾ ಏನೇನೋ ಇದೆ ಪ್ಲಾನ್ಸ್. ಸೊ ಹಾಗಾಗಿ ಐ ವಾಂಟೆಡ್ ಟು ಡೂ ಲೀಡ್ ಓನ್ಲಿ ಅಗೇನ್. ಸೊ ಇಲ್ಲ, ವಿ ಆರ್ ಪ್ಲಾನಿಂಗ್ ಟು ಕಾಸ್ಟ್ ಯು ಆಸ್ ಅ ನೆಗೆಟಿವ್ ಲೀಡ್ ಬಿಕಾಸ್ ನೀವು ಪಾಸಿಟಿವ್ ಆಗಿ ಆಲ್ರೆಡಿ ಮಾಡಿದೀರಾ, ವಿ ಆರ್ ಪ್ಲಾನಿಂಗ್ ಟು ಕಾಸ್ಟ್ ಯು. ಐಮ್ ಲೈಕ್ ಇಲ್ಲ, ನಾನು ವೇಟ್ ಮಾಡ್ತಿದ್ದಿದ್ದು ಇದಕ್ಕೋಸ್ಕರನೇ ಅಂತ. 2 months ಟೈಮ್ ವೇಟಿಂಗ್, ಇಷ್ಟೆಲ್ಲ ಕಷ್ಟಪಟ್ಟು ಅದಾದ್ಮೇಲೆ ಸಡನ್ ಆಗಿ ಹಿಂಗ್ ಹೇಳಿದಾಗ ಲಿಟ್ರಲಿ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ನೋ ಸರ್, ಐ ಕಾಂಟ್ ಡೂ, ಆತರ ಮಾಡೋದಕ್ಕಾಗಲ್ಲ, ಇದಕ್ಕೋಸ್ಕರನೇ ನಾನು ವೇಟ್ ಮಾಡ್ತಿದ್ದೆ. ಅಂಡ್ ಅದಕ್ಕಿಂತ ಮುಂಚೆ ನನಗೆ ಒಂದು ಸೀರಿಯಲ್ ಆಲ್ರೆಡಿ ಆಫರ್ ಆಗಿತ್ತು. ಅಂದ್ರೆ ಆ ಟೈಮಲ್ಲೇ ವೆನ್ ದೀಸ್ ಪೀಪಲ್ ಆಫರ್ಡ್, ಇನ್ನೊಂದು ಸೀರಿಯಲ್ ಆಲ್ರೆಡಿ ಆಫರ್ ಆಯ್ತು ಇನ್ನೊಂದು ಚಾನಲ್ ಇಂದ. ಸೊ ಅವರಿಗೆಲ್ಲ ಒಪ್ಸಿ, ಅವರಿಗೆಲ್ಲ ಹೇಳಿ ಓಕೆ ಅಲ್ವಾ, ಇಲ್ಲ ಅವರೇ ಹೇಳ್ಬಿಟ್ರು ಅವರಿಗೆ, ಇಲ್ಲ ಇವ್ರು ನಾವು ತಗೋತಾ ಇದೀವಿ, ಡೋಂಟ್ ಟೇಕ್ ಅಂತ. ಅವರು ನನ್ನ ಹತ್ರನೂ ಕನ್ಫರ್ಮ್ ಮಾಡಿ, ಇಲ್ಲ ಸರ್ ಅವ್ರು ಇದ್ ಮಾಡ್ತಿದಾರೆ ಅಂತ. ಆದ್ರೂ ಹೇಳಿದ್ದೇನೆ, ನನ್ಗೊಂದ್ ಸೀರಿಯಲ್ ಬರ್ತಾ ಇದೆ, ಮೋಸ ಆಗ್ಬಾರ್ದು, ನನ್ ಮನೆ ನಡ್ಸೋದು ತುಂಬಾ ಕಷ್ಟ ಇದೆ, ಐ ನೀಡ್ ದಿಸ್ ಆಪರ್ಚುನಿಟಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಕೊಟ್ಟಿಲ್ಲ ಅಂದ್ರೆ ನನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಟೆನ್ಷನ್ ತಗೋಬೇಡಿ, ನೀವಿಲ್ದೆ ಯಾರು ಮಾಡಕ್ಕಾಗಲ್ಲ ಇದನ್ನ, ನಿಮ್ಮನ್ನೇ ತಗೋತಾ ಇರೋದು. ಇಟ್ಸ್ ಅ ವೆರಿ ಗುಡ್ ಪ್ರಾಜೆಕ್ಟ್, ವೆರಿ ಗುಡ್ ರೈಟರ್, ವೆರಿ ಗುಡ್ ಸ್ಕ್ರಿಪ್ಟ್. ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಯು ಸಮ್ವೇರ್ ಎಲ್ಸ್, ನೆಕ್ಸ್ಟ್ ಸ್ಟೆಪ್ ಆಫ್ ಯೋರ್ ಕರಿಯರ್ ಅಂತ. ಸರಿ ಆಯ್ತು ಅಂತ ಎಲ್ಲ ಅನ್ಕೊಂಡು ಇದ್ ಮಾಡಿದ್ದೀನಿ, ಈ ತರ ಆಗೋಯ್ತಲ್ಲ. ಈಗ ನಾವು ಐ ಆಮ್ ನಾಟ್ ರೆಡಿ ಟು ಡೂ ದ ಅದರ್ ಕ್ಯಾರೆಕ್ಟರ್. ಸರಿ ಆಯ್ತು, ಅವ್ರು ಅಷ್ಟೇ ಹೇಳ್ತಿದಾರಲ್ಲ, ಇಲ್ಲ ಒಳ್ಳೆ ಕ್ಯಾರೆಕ್ಟರ್ ಹಂಗೆ ಹಿಂಗೆ ಅಂತ. ಸರಿ ಒಂದ್ಸಲ ನಾನು ಸ್ಟೋರಿ ಕೇಳ್ತೀನಿ, ಅದಾದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅಂದೆ. ಸರಿ ಆಯ್ತು, ಇವರು ಬಂದು ಕಾಂಟ್ರಾಕ್ಟ್ ಸೈನ್ ಮಾಡ್ಬಿಡಿ ಅಂತ. ಕಾಂಟ್ರಾಕ್ಟ್ ಏನಂತ ಸೈನ್ ಮಾಡ್ಲಿ ನಾನು? ಫಸ್ಟ್ ನನಗೆ ಹೇಳಿ, ನನಗೆ ಏನ್ ಕ್ಯಾರೆಕ್ಟರ್ ಅಂತ ಇದೆ, ಏನ್ ಸ್ಟೋರಿ ಕ್ಲಿಯರೆನ್ಸ್ ಕೊಡಿ. They did not give me properly. ಆಮೇಲೆ ಕಾಲ್ ಮಾಡ್ತೀನಿ, the producer, nobody is picking my calls. ಅವತ್ತಿನ ದಿನ ಹೆಂಗೆ ನನಗೆ ಇದಾಗಿದೆ ಅಂದ್ರೆ, ದಟ್ ಕಾನ್ಫಿಡೆನ್ಸ್ ನಂದು ಬ್ರೇಕ್ ಆಗಿ ಮತ್ತೆ ಹೆಂಗಾಗಿದೆ ಅಂದ್ರೆ, ಐ ರಿಮೆಂಬರ್ ಅವತ್ ಯಾರು ಇರ್ಲಿಲ್ಲ ನಮ್ಮ ಮನೇಲಿ. ನಮ್ಮಮ್ಮ ನಮ್ಮ ಅಣ್ಣನ ಮನೆಗೆ ಅಂತ ಕರೆದ್ರು, ಬಟ್ ಐ ಡಿಂಟ್ ವಾಂಟ್ ಟು ಕಮ್. ಐ ವಾಸ್ ನಾಟ್ ಇನ್ ಅ ಮೆಂಟಲ್ ಸ್ಟೇಟ್ ಆಫ್ ಕಮಿಂಗ್. ಇಡೀ ರಾತ್ರಿ ಎಲ್ಲ ಹತ್ತಿದ್ದೀನಿ. That was
ಸಿಕ್ಕಾಪಟ್ಟೆ ಒಂದ್ ಲೋಯೆಸ್ಟ್ ಫೇಸ್ ಅಂತ. ಯಾರು ಇರ್ಲಿಲ್ಲ ಮನೇಲಿ, ಕಿರ್ಚ್ಕೊಳತಿದೀನಿ. Why is this happening to me? ಯಾಕೆ ಇಷ್ಟು ನೆಗೆಟಿವ್ ಆಗಿದೆ? Why is everything so negative around me? ಯಾಕೇನು ಒಳ್ಳೇದು ಆಗ್ತಾ ಇಲ್ಲ ನನ್ನ ಲೈಫಲ್ಲಿ? ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಲೈಕ್ ಮನೆಯಲ್ಲಿ ರೆಂಟ್ ಇಂದ ಹಿಡಿದು ಒಂದ್ ಹಾಲ್ ಪ್ಯಾಕೆಟ್ ವರ್ಗು ನಿಮ್ ದುಡ್ಡಿಂದಾನೇ ಬರ್ತಿದೆ ಅಂದಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಅಪ್ಪ ಅಮ್ಮ ಅಷ್ಟೆಲ್ಲ ಕಷ್ಟ ನೋಡಿದ್ದಾರೆ ಮುಂಚೆ. ನನಗೆ ಒಂದೇ ಇದ್ದಿದ್ದು, ಅಷ್ಟೆಲ್ಲ ಕಷ್ಟ ನೋಡೋರ್ನ ಐ ಶುಡ್ ನೆವರ್ ಕೀಪ್ ದೆಮ್ ಅನ್ಹ್ಯಾಪಿ. ತುಂಬಾ ವಿಷಯಗಳಲ್ಲಿ ತುಂಬಾ ತಲೆ ತೆಗ್ಸಿದ್ದಾರೆ ನಮ್ಮ ಅಪ್ಪ ಅಮ್ಮ. ರಿಲೇಟಿವ್ಸ್ ಆಗಿರ್ಲಿ, ಎಷ್ಟೋ ಜನ ಬಂದು ಮಾತಾಡಿದ್ದಾರೆ ನಮ್ಮ ಅಪ್ಪ ಅಮ್ಮನ ಹತ್ರ. ದೇ ಶುಡ್ ನೆವರ್ ಬಿ ಏಬಲ್ ಟು, ಅವ್ರ ತಲೆ ತಗ್ಸಿರೋ ತರ ಯಾವತ್ತೂ ಆಗ್ಬಾರ್ದು. ತಲೆ ನಿಂತು ಯು ಶಿ ಇಸ್ ಮೈ ಡಾಟರ್. ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇರುವಾಗ ಹೌ ಆಮ್ ಐ ಸಪೋಸ್ ಟು ಟೇಕ್ ದಿಸ್ ಅಗೇನ್? ಈಗ ಇಲ್ಲ ಅಂತ ಹೇಳಿದ್ರೆ 1 2 months 3 months ಅಂಟಿಲ್ ನನಗೆ ಮತ್ತೆ ಇನ್ನೊಂದು ಸೀರಿಯಲ್ ಸಿಗೋವರೆಗೂ ನಾನು ಏನ್ ಮಾಡ್ಲಿ? ಅಲ್ಲಿವರೆಗೂ ನನಗೆ 1 ತಿಂಗಳು ನಡ್ಸಕ್ಕೂ ದುಡ್ಡಿಲ್ಲ ನನ್ನ ಹತ್ರ. ಇರೋ ದುಡ್ಡೆಲ್ಲ ಹಾಕ್ಬಿಟ್ಟೆ ಫುಡ್ಗಾಗಿರ್ಬೋದು, ಜಿಮ್, ಪ್ರೋಟೀನ್ ಫುಡ್, ಮನೆ ಖರ್ಚು, ರೆಂಟು ಎಲ್ಲ. ಮತ್ತೆ ನೆಕ್ಸ್ಟ್ ಮಂತ್ ಏನಪ್ಪಾ ಮಾಡೋದು ಏನೋ ಗೊತ್ತಿಲ್ಲ. ಅಗೇನ್ picked up myself. ಒಂದಿಷ್ಟು ದುಡ್ಡು ಚೀಟಿ ಏನೋ ಇತ್ತು, ಅದ್ರ ಲಾಸ್ ಅಲ್ಲೇ ಹೋಗ್ಲಿ ಅಂತ ಅದನ್ನ ತಗೊಂಡು ಅದೆಲ್ಲ ದುಡ್ಡು ಇದ್ ಮಾಡಿ ರೆಂಟಿಗೆಲ್ಲ ಇದ್ ಮಾಡಿ ಏನೇನೋ ಮಾಡಿದೆ. ಅಗೇನ್ ಒಂದಿಷ್ಟು ಅದೊಂದು ಬಿಟ್ರೇಯಲ್ ತರಾನೇ ಆಗೋಯ್ತು. ಅಂಡ್ ನನಗಂತಾನೆ ಅಲ್ಲ, ಎಷ್ಟೋ ಆಕ್ಟರ್ಸ್ಗೆ ಈ ತರ ಆಗುತ್ತೆ, ಎಷ್ಟೋ ಆಕ್ಟರ್ಸ್ಗೆ. ಬಿಕಾಸ್ ಆಕ್ಟಿಂಗ್ ಅಂದ್ರೆ ಒಂದು ಪ್ರೊಫೆಷನ್ ಎಲ್ಲಿ ನಿಮಗೆ ಸೆಕ್ಯೂರಿಟಿ ಇಲ್ಲ, ಜಾಬ್ ಸೆಕ್ಯೂರಿಟಿ ಇಲ್ಲ. ಎಷ್ಟೋ ದಿನ ಅಂದ್ರೆ ಆಕ್ಟರ್ ರೋಲ್ಸ್ ಬರಲ್ಲ ಅಂತ ಅಲ್ಲ, ಬಟ್ ವೆನ್ ಯು ವಾಂಟ್ ಟು ಬಿಕಮ್ ಡೂ ಸಮಥಿಂಗ್, ನಿಮ್ದು ಒಂದು ವಿಷನ್ ಇರುತ್ತಲ್ಲ, ಇದೇ ತರ ಆಗ್ಬೇಕು, ಇದೇ ತರ ಮಾಡ್ಬೇಕು ಅಂತ. ಆ ಒಂದು ವಿಷನ್ಗೆ ಸಪೋರ್ಟ್ ಮಾಡುವಂತದ್ದು ಏನು ಸಿಗಲ್ಲ ನಿಮ್ ಲೈಫಲ್ಲಿ. ಅಲ್ಲ, ಅವ್ರು ಅದನ್ನ ಡೇ 1 ಹೇಳಿದ್ರು ಓಕೆ, ಅಷ್ಟು ದಿನ ಕಾಯಿಸ್ಬಿಟ್ಟು ಕೊನೆಗೆ ದಟ್ ಇಸ್ ವಾಟ್ ಐ ಆಮ್ ಫೋನೇ ಪಿಕ್ ಮಾಡಲ್ಲ ಅಂದ್ರೆ. ಅಂಡ್ ಇದು ನನ್ ಜೊತೆ ಮಾತ್ರ ಅಲ್ಲ, ಎಷ್ಟೋ ಜನ ಜೊತೆ ಆಗುತ್ತೆ, ಎಷ್ಟೋ ಜನದ ಆರ್ಟಿಸ್ಟ್ ಆಗುತ್ತೆ ಇದು. ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ, ಎಷ್ಟೋ ಹತ್ರದಿಂದ ನೋಡ್ತೀನಿ. ಬಟ್ ಏನಂತ ಹೇಳಿದ್ರೆ ಯು ಕಾಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್. ಏನು ಮಾಡೋದಕ್ಕೆ ಆಗಲ್ಲ ಇದ್ರಲ್ಲಿ. ಅಟ್ಲೀಸ್ಟ್ ಒಂದು ಕಷ್ಟಗಳು ಎಲ್ರಿಗೂ ಇರುತ್ತೆ. ಯಾವುದೇ ಕೆಲ್ಸ ಯಾವುದೇ ಜಾಬ್ ಅಲ್ಲಿ ಇದ್ರು ಕೆಲಸ ಮಾಡ್ತಿರ್ಬೇಕಾದ್ರೇನೆ ಎಷ್ಟೋ ಕೆಲಸಗಳಿರುತ್ತೆ. ಪಾಲಿಟಿಕ್ಸ್ ನಡೆಯುತ್ತೆ, ಅಥವಾ ಇವ್ರಿಗೆ ಇಷ್ಟ ಇರಲ್ಲ, ನಾವು ಅವ್ರಿಗೆ ಇಷ್ಟ ಇರಲ್ಲ, ಏನೇನೋ ನಡೆಯುತ್ತೆ. ಎಲ್ಲಾ ಜಾಬ್ಸ್, ನಾಟ್ ಜಸ್ಟ್ ಇನ್ ಆಕ್ಟಿಂಗ್. ನೀವು ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಾ ಇರಿ, ಬೇರೆ ಎಲ್ಲಾದ್ರೂ ವರ್ಕ್ ಮಾಡ್ತಾ ಇರಿ, ನೀವು ಬಿಸ್ನೆಸ್ ನೀವು ನಡೀತಾ ಇರಿ, ಅದರದೇ ಆದಂತಹ ಎಲ್ಲ ಇದಿರುತ್ತೆ, ಹಾರ್ಡ್ಶಿಪ್ಸ್ ಇರುತ್ತೆ, ಚಾಲೆಂಜಸ್ ಇರುತ್ತೆ. ಬಟ್ ನಮ್ ಇದ್ರಲ್ಲಿ ಅಂತ ಹೇಳಿದ್ರೆ ದಿಸ್ ಇಸ್ ಒನ್ ಆಫ್ ಇಟ್. ಅಂಡ್ ಜನಾನು ಹೆಂಗ್ ಹೇಳ್ತಾರೆ ಗೊತ್ತಾ, ಅದೊಂದೇ ಅಲ್ಲ, ಅದಾದ್ಮೇಲೆ ಯಾವ್ದು ಮಾಡ್ಲಿಲ್ಲ ಅಲ್ವಾ, ಬರ್ತಾ ಇಲ್ವಾ ಯಾವ್ದು. ವೆನ್ ಯು ಹ್ಯಾವ್ ಟು ಫೇಸ್ ಪೀಪಲ್ ಅಲ್ವಾ, ವೆರಿ ಡಿಫಿಕಲ್ಟ್ ಇಟ್ ಇಸ್. ಆ ಟೈಮಲ್ಲಿ ನಿಮ್ ಫಸ್ಟ್ ಆಫ್ ಆಲ್ ನಿಮ್ ಒಳಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ನಾಟ್ ಲೈಕ್ ಕೇಳ್ದಾಗೆಲ್ಲ ಅಲ್ಲಿ ಹೌದು ಕಷ್ಟ ಇದೆ ಅಂತ ಹೇಳ್ಕೊಳಕ್ ಆಗಲ್ಲ, ರೈಟ್? ವೆನ್ ಯು ಹ್ಯಾವ್ ಟು ಸ್ಮೈಲ್ ಅಂಡ್ ಬಿ ಲೈಕ್ ಇಲ್ಲ ಇದೆ ಒಂದು ಹ್ಯಾವ್ ಟು ಡೂ, ಐ ಆಮ್ ಡೂಯಿಂಗ್ ಸಮಥಿಂಗ್, ಇದ್ರ ಮೇಲೆ ಒಂದು ಆ ಸುಳ್ಳು ಹೇಳೋದಿದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟ ಅದು. ಅಂಡ್ ಸ್ಟ್ರಗ್ಲಿಂಗ್ ಡೇಸ್ ಪ್ರತಿ ಆಕ್ಟರ್ ಕೂಡ ಇದಕ್ಕೆ ರಿಲೇಟ್ ಮಾಡ್ಕೋತಾರೆ ಅನ್ಸುತ್ತೆ. ಅಥವಾ ಪ್ರತಿ ಕೆಲ್ಸ ಇಲ್ದೆ ಮನೇಲಿದ್ದು ಈ ತರ ಏನಾದ್ರು ಒಂದು. ಅಂಡ್ ಐ ಆಮ್ ಅ ವರ್ಕಹಾಲಿಕ್. ನಾನು ಕೆಲಸ ಮಾಡ್ತಾ ಇರ್ಬೇಕು. ಕೆಲಸ ಮಾಡಿದ್ರೆ ನನಗೆ ಯಾವ ಟೆನ್ಷನ್ ಇಲ್ಲ, ಯಾವ ಡಿಪ್ರೆಷನ್ ಇಲ್ಲ, ಏನೂ ಇಲ್ಲ. ವೆನ್ ಐ ಆಮ್ ನಾಟ್ ವರ್ಕಿಂಗ್, ಎಲ್ಲಾ ಥಾಟ್ಸು, ಓವರ್ ಥಿಂಕಿಂಗು ಎಲ್ಲ ಬಂದು ಅದೊಂದು ಕಾಯಿಲೆ ಆಗಿ ನಮ್ಮ ಬಾಡಿಯಲ್ಲಿ ತುಂಬಾ ನೆಗೆಟಿವ್ ಆಗಿ, ಆ ಒಂದು ನೆಗೆಟಿವಿಟಿ ನನ್ನ ತಲೆ ಒಂದು ನೆಗೆಟಿವಿಟಿಗೆ ಒಂದು ಗೂಡಾಗ್ಬಿಟ್ಟಿತ್ತು ಲಿಟ್ರಲಿ. ಆ ಫೇಸ್ ಇಂದ ಹೆಂಗ್ ಹೊರಗೆ ಬಂದ್ರಿ? ಐ ಡಿಸೈಡೆಡ್ ಆ ಟೈಮಲ್ಲಿ ಇನ್ನೊಂದ್ ಸ್ವಲ್ಪ ದಿನ ಎಂಡೇ ಆಗ್ತಾ ಇಲ್ಲ. ಐ ರಿಮೆಂಬರ್ ಈ ಒಂದು ನನ್ನ ಫೇಸ್ ಹೇಳದ್ನಲ್ಲ, ಐ ಹ್ಯಾವ್ ಲಿಟ್ರಲಿ ಪ್ರೇಡ್ ಟು ಗಾಡ್ ದಟ್ ನನಗೆ ಇನ್ನು ಮುಂದೆ
ಈ ಒಂದು ಪ್ರೊಫೆಷನ್ ಆಗಿರ್ಬೋದು ಒಂದು ಒಳ್ಳೆ ದಿನಗಳಿಲ್ಲ ಅಂತ ಹೇಳಿದ್ರೆ, ಬಿಕಾಸ್ ನಾನು ಐ ಆಮ್ ಆಲ್ವೇಸ್ ಸಂಬಡಿ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅನ್ನೋ ನಂಬೋಳ್ ನಾನು. ಎಲ್ಲ ನಮಗೆ ಒಳ್ಳೆ ದಿನಗಳು ಬಂದೇ ಬರುತ್ತೆ ಅಂತ ನಂಬೋಳ್ ನಾನು. ಯಾವತ್ತೂ ಅಷ್ಟೇ, ಯಾವತ್ತೂ ಕುಗ್ಗಿಲ್ಲ ಅದ್ರಲ್ಲಿ. ಬಟ್ ಈ ಒಂದು ಫೇಸ್ ಎಷ್ಟು ನನಗೆ ಇದ್ ಮಾಡ್ಬಿಡ್ತು ಅಂದ್ರೆ, ನನ್ಗೆ ಒಳ್ಳೆ ಡೇಸ್ ಬರೋದೇ ಇಲ್ವೇನೋ ಅನ್ನೋ ಒಂದು ಥಾಟ್ ಪ್ರೊಸೆಸ್ಗೆ ಹೋಗ್ಬಿಟ್ಟೆ ನಾನು ಕುತ್ಕೊಂಡು ಪ್ರೇ ಮಾಡ್ತಾ ಇದ್ದೀನಿ. ಐ ಲಿಟ್ರಲಿ ಬೆಗ್ಡ್ ಗಾಡ್, ಟೆಲಿಂಗ್, ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ, ನನಗೆ ಇದು ಇಲ್ಲ ಅಂತ ಹೇಳಿದ್ರೆ, ಏನು ಈ ತರ ಒಳ್ಳೆ ಲೈಫ್ ಇಲ್ಲ ಅಂದ್ರೆ ನನ್ಗೆ ಸಾವು ಕೊಟ್ಬಿಡು, ನನ್ಗೆ ಏನೇ ಮಾಡಿದ್ರು ಆಗ್ತಾ ಇರ್ಲಿಲ್ಲ, ಆಗಲ್ಲ, ಈ ಒಂದ್ ಮೈಂಡ್ ಸೆಟ್ ಇಂದ ಹೋಗ್ತಿದ್ದೆ. ನೆಗೆಟಿವ್ ಆಗ್ಬಿಟ್ಟಿದ್ದೆ ಒಂಥರ. ವೆನ್ ಐ ಸ್ಟಾರ್ಟೆಡ್ ಟೇಕಿಂಗ್ ಆಫ್ ದಿಸ್ ನೆಗೆಟಿವಿಟಿ, ಆಗತ್ತೆ ಅಂತ ಅನ್ಕೊಂಡ್ ಹೋಗು, ಆಗತ್ತೆ ಕೆಲ್ಸ ಆಗತ್ತೆ ಅಂತ ಅನ್ಕೊಂಡ್ ಹೋಗು ಅಂತ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಪ್ರೀತಿ, ಶಿ ಈಸ್ ಮೈ ಫ್ರೆಂಡ್, ನಿಮ್ ಫ್ರೆಂಡ್, ಶಿ ಈಸ್ ದೇರ್, ಶಿ ಹಸ್ ಸೀನ್ ಮೀ ಆಲ್ ಥ್ರೂ ದಿಸ್ ಫೇಸಸ್. ಆಗತ್ತೆ ಅಂತ ಅನ್ಕೊಂಡ್ ಹೋಗು. ಮನೆಯವರು ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವಳ ಪ್ರೀತಿ ಫುಲ್ ಪಾಸಿಟಿವ್ ಅಲ್ಲ, ಅವಳ ಒಂಥರ. ಐ ರಿಮೆಂಬರ್ ಇದರಿಂದ ಒಂದ್ಸಲ ಫುಲ್ ಅಳಕ್ ಶುರು ಮಾಡ್ಬಿಡಿದೆ. ಬಂದು ಕಾಮ್ ಮಾಡಿ ಕೈಯೆಲ್ಲ ನಡುವುದು ನನಗೆ, ಆಂಕ್ಷಿಯಸ್ ಆಗಿ. ಕೆಲವೊಂದ್ಸರಿ ಹಂಗೆ ಅಲ್ವಾ, ಯಾವ ಸಂಬಂಧಿಕರು ಯಾರು ಆಗಲ್ಲ, ಸ್ನೇಹಿತರು, ಭಗವಂತ ನಿಜವಾಗ್ಲೂ ಫ್ರೆಂಡ್ಸ್ ಅನ್ನು ಕಳಿಸ್ಕೊಟ್ಟಿಲ್ಲ ಅಂದ್ರೆ ಎಷ್ಟೊಂದ್ ಸರಿ ಹೆಂಗೆ ನಮಗೆ ಅಂತ ಒಬ್ರು ಇಲ್ದೆ ಏನಾಗ ಹೋಗ್ಬಿಡ್ತಿದ್ವು. ಸೊ ಅವಳು ಅಂಡ್ ನಮ್ಮಮ್ಮ ನಮ್ಮ ಮನೇಲಿ ಅಳೋದೆಲ್ಲ ನಮ್ಮ ಮನೇಲಿ ನಾನೇನ್ ತೋರಿಸ್ಕೊಳಕ್ ಹೋಗಲ್ಲ, ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋದರ ತೋರಿಸ್ಕೊಳ್ಳೋದು. ಬಟ್ ಅದೊಂದಿನ ಆಗ್ಲಿಲ್ಲ. ಐ ಸ್ಟಾರ್ಟೆಡ್ ಕ್ರೈಯಿಂಗ್. ಅಮ್ಮ ಅಪ್ಪ ಇಬ್ರು ಇದ್ರು ಮನೇಲಿ, ಒಂಥರ ಅಳಕ್ ಶುರು ಮಾಡ್ಬಿಟ್ಟೆ. ಅಮ್ಮ ಅಪ್ಪ ಇಬ್ರು ಬಂದು ಸಮಾಧಾನ ಮಾಡ್ತಾ ಇದ್ರು ನನಗೆ. ಬಟ್ ಈ ಒಂದು ಫೇಸ್ ಇಂದ ನೆಗೆಟಿವ್ ಅನ್ನೋದೇನಿದೆ ಅದೆಲ್ಲ ಒಂದು, ಅಂಡ್ ನೆಗೆಟಿವ್ ಸರ್ಕಲ್ ಅನ್ನೋದೇನಿದೆ, ನೆಗೆಟಿವ್ ಜನ ಅಂತ ಏನಿದ್ದಾರೆ, ಇದೆಲ್ಲ ಒಂಚೂರು ಎಲ್ಲ ತೆಗ್ದು ಹಾಕ್ದಾಗ ನನ್ನ ಲೈಫಿಂದ, ನೆಗೆಟಿವಿಟಿ ಅನ್ನೋದು ನನ್ನ ಲೈಫಿಂದ ನನ್ನ ಮೈಂಡಿಂದ ತೆಗ್ದು ಹಾಕಕ್ ಶುರು ಮಾಡಿದಾಗ, ಇಲ್ಲ ಆಗುತ್ತೆ, ಪಾಸಿಟಿವ್ ಆಗುತ್ತೆ, ಯಾಕಾಗಲ್ಲ ಅಂತ ಇದ್ ಮಾಡಿದಾಗ ನನಗೆ ಜನ ಫೇಸ್ ಮಾಡೋ ಇದಿರ್ಲಿಲ್ಲ, ಧೈರ್ಯ ಇರ್ಲಿಲ್ಲ. ಬಟ್ ಐ ಸ್ಟಾರ್ಟೆಡ್ ಫೇಸಿಂಗ್. ಯು ರಿಮೆಂಬರ್ ನಿಮ್ದು ಒಂದು ಫ್ಯಾಷನ್ ಶೋ ನಡೆದಿತ್ತು, ಅವಾಗ ಬಂದಿದ್ದೆ. ದಟ್ ವಾಸ್ ದ ಫೇಸ್ ಆಫ್ ಮೈ ಟ್ರಾನ್ಸಿಷನ್. ದಟ್ ವಾಸ್ ದ ಫೇಸ್ ಆಫ್ ಫುಲ್ಲು ಇದಾಗಿ ಐ ಕೇಮ್ ದೇರ್. ಸ್ವಲ್ಪ ಬೆಟರ್ ಫೀಲ್ ಮಾಡ್ತಾ ಇದ್ದೆ ಅವಾಗ. ಅಂದ್ರೆ ಆ ಟೈಮಲ್ಲಿ ನಾನು ಸ್ವಲ್ಪ ಜನನ ಮೀಟ್ ಮಾಡೋದು, ಇದ್ ಮಾಡೋದು. ಐ ವಾಸ್ ಹ್ಯಾವಿಂಗ್, ಅಲ್ಲಿ ನಾನಿದ್ರು ನಂಗೆ ಸೋಷಿಯಲ್ ಆಂಗ್ಸೈಟಿ ಇದೆಲ್ಲ ಯಾವತ್ತೂ ಆಗ್ಲಿಲ್ಲ. ನಾನು ಎಕ್ಸ್ಟ್ರೋವರ್ಟು. ಮಧುಬಾಲ ಅವ್ರು ಬಂದಿದ್ರು. ಎಕ್ಸಾಕ್ಟ್ಲಿ, ಅದೇ. ಕಾಲೇಜಲ್ಲೆಲ್ಲ ಇದ್ದಾಗ ತುಂಬಾ ಕಲ್ಚರಲ್ ಅಲ್ಲಿ ತುಂಬಾ ಜನ ಎಲ್ಲರ ಹತ್ರ ಮಾತಾಡ್ತಿದ್ದೆ, ತುಂಬಾ ಎಕ್ಸ್ಟ್ರೋವರ್ಟೆಡ್, ಏನ್ ನಾಚಿಕೆ ಇಲ್ಲ, ಶೈ ಅನ್ನೋದು ಇಲ್ಲ, ಆತರ ಏನ್ ಇರ್ಲಿಲ್ಲ ನನಗೆ. ಬಟ್ ಸೋಷಿಯಲ್ ಆಂಗ್ಸೈಟಿ ಶುರು ಆಯ್ತು ಅಲ್ಲೆಲ್ಲ ಬಂದಾಗ. ಐ ಡಿಂಟ್ ನೋ ಯಾರ ಹತ್ರ ಹೆಂಗ್ ಮಾತಾಡ್ಲಿ ಏನು ಅಂತ, ಒಂಥರ ರಿಸರ್ವ್ಡ್ ಆಗಿ. ಬಟ್ ಸ್ವಲ್ಪ ಓಕೆ, ಐ ಕ್ಯಾನ್ ಗೋ ಔಟ್ ಅಂಡ್ ಟಾಕ್. ಒಂದ್ ಸ್ವಲ್ಪ ನನ್ನ ಮೈಂಡ್ ನ ಚೇಂಜ್ ಮಾಡ್ಕೊಂಡೆ, ಜನ ಸ್ವಲ್ಪ ಮಾತಾಡೋಕ್ ಶುರು ಮಾಡಿದೆ ನಾರ್ಮಲ್ ಆಗಿ. ಅವಾಗ ಒಂದ್ ಸ್ವಲ್ಪ ಚೇಂಜಸ್ ಆಯ್ತು. ಆಡಿಷನ್ ಕೊಟ್ಟೆ. ಶ್ರಾವಣಿ ಸುಬ್ರಹ್ಮಣ್ಯ ಮಾಡಕ್ಕಿನ ಮುಂಚೆ ಒಂದು ಸೀರಿಯಲ್ಗೆ ಆಡಿಷನ್ ಕೊಟ್ಟೆ, ಅದೇ ಝೀ ಇಂದಾನೆ. ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಸೀರಿಯಲ್ ಕರೆದ್ರು. ಇದಂಗೇನು ಇವತ್ತೇ ಕೊಟ್ಟು ಬಂದಿದ್ದೀನಲ್ಲ, ಹೋಗ್ಬೇಕಾ, ಇವಾಗ ಆಲ್ರೆಡಿ ಕೊಟ್ಟು ಬಂದಿದ್ದೀನಲ್ಲ ಅಂತ ಅನ್ಕೊಂಡೆ. ಆದ್ರೂ ಹೋಗಿ ಬಂದ್ಬಿಡೋಣ ಬಿಡು, ಪರವಾಗಿಲ್ಲ ಅಂತ ಹೋಗಿತ್ತು. ಅವತ್ತಿನ ದಿನ ನನ್ನ ನೀಸ್ದು ಏನೋ ಒಂದು ಸ್ಕೂಲ್ ಫಂಕ್ಷನ್ ಏನೋ ಇತ್ತು, ಅಲ್ಲಿ ಹೋಗ್ಬೇಕಾಗಿತ್ತು ನಾನು. ಅಯ್ಯೋ ಶಿಟ್, ಅಲ್ಲಿ ಹೋಗ್ಲೇಬೇಕು, ಅವಳು ಬೇರೆ ನೀವು ಬರ್ಲೇಬೇಕು ಅಂತ ಹೇಳಿರೋದು ನನ್ನ ನೀಸು. ಸೊ ಅವಳಿಗೋಸ್ಕರ ಆದ್ರೂ ಹೋಗ್ಬೇಕು ಅಂತ ಇವರಿಗೆ ಸ್ವಲ್ಪ ಬೇಗ ಮುಗಿಸ್ಕೊಡಿ ಅಂತ ಹೇಳಿದಾಗ ಹೋಗಿ ಆಡಿಷನ್ ಮುಗಿಸ್ಕೊಂಡು ಬೇಗ ಆಡಿಷನ್ ಮುಗಿಸ್ಕೊಂಡು ಬಂದೆ. ಆಡಿಷನ್ ಸ್ವಲ್ಪ ಎಮೋಷನಲ್ ಸೀನ್ ಏನೋ ಇತ್ತು. ಈ ಎಲ್ಲ ಎಮೋಷನ್ಸ್ ಲೈಫಲ್ಲಿ ತುಂಬಿರೋವಾಗ ಆಕ್ಟ್ ಮಾಡೋ ಒಂದು ಆಪರ್ಚುನಿಟಿ ಸಿಗ್ಬೇಕು ಅಂದಾಗ ಆ ರಿಯಲಿಸ್ಟಿಕ್ ಆಗಿರೋ ಆಕ್ಟಿಂಗ್ ಏನ್ ಬಂತು ಆಚೆ, ಅದನ್ನ ನೋಡಿ ಐ ಡೋಂಟ್ ನೋ,
ಕ್ಯಾರೆಕ್ಟರ್ಗೆ ಸೂಟಬಲ್ ಅಂತ ಅನ್ನಿಸ್ತು. ಐ ಗಾಟ್ ಅ ಕಾಲ್. ದಿಸ್ ಇಸ್ ಹ್ಯಾಪನಿಂಗ್ ಓನ್ಲಿ ವೆನ್ ನನ್ನ ತಲೆಯಿಂದ ನನ್ನ ನೆಗೆಟಿವಿಟಿ ಇದು ಅದು ಅಂತೆಲ್ಲ ತೆಗ್ದು ಹಾಕಿ ಒಂದು ಪಾಸಿಟಿವಿಟಿನ ನಾನು ಅಟ್ರಾಕ್ಟ್ ಮಾಡ್ಕೊಳಕ್ ಶುರು ಮಾಡಿದಾಗ ನಾನು ಕೂಡ ಪಾಸಿಟಿವ್ ನನ್ನ ಲೈಫಲ್ಲಿ ಕೂಡ ಒಳ್ಳೇದು ಆಗೇ ಆಗುತ್ತೆ, ಯಾಕಾಗಲ್ಲ ಅಂತ ನಾನು ಅನ್ಕೊಂಡು ಡಿಸೈಡ್ ಮಾಡಿದಾಗ ಇಸ್ ವೆನ್ ನನಗೆ ಪ್ರಾಜೆಕ್ಟ್ ಸಿಕ್ಕಿದ್ದು ಶ್ರಾವಣಿ ಸುಬ್ರಹ್ಮಣ್ಯ. ಇಮಿಡಿಯೇಟ್ಲಿ ವಿತಿನ್ ಸಮ್ 10-15 days ಆಫ್ ದಿಸ್ ಟೈಮ್ ಐ ಸೈನ್ಡ್ ಮೈ ಸೀರಿಯಲ್. ನಾನಿವಾಗ ಶ್ರಾವಣಿ ಸುಬ್ರಹ್ಮಣ್ಯ ಏನ್ ಮಾಡ್ತಾ ಇದ್ದೀನಿ ಅದನ್ನ ಸೈನ್ ಮಾಡಿದೆ. ಅಂಡ್ ಅದು ಎಷ್ಟು ಬೇಗ ಶುರು ಆಯ್ತು ಅಂದ್ರೆ, ಅಂಡ್ ಐ ವಾಂಟೆಡ್ ಇಟ್ ಟು ಸ್ಟಾರ್ಟ್ ಆಸ್ ಸೂನ್ ಆಸ್ ಪಾಸಿಬಲ್. ಶುರು ಆಯ್ತು ಜಾನ್ವರಿಯಲ್ಲಿ ಇನ್ನೂ ಹೀರೋಯಿನ್ ಸಿಕ್ಕಿರಲಿಲ್ಲ, ಆಡಿಷನ್ಸ್ ಎಲ್ಲ ಹುಡುಕ್ತಾ ಇದ್ರು, ಮಾಡ್ತಾ ಇದ್ರು. ಸರಿ ಅಂತ ನನಗೆ ಟೈಮ್ ಹತ್ರ ಬರ್ತಾ ಇದೆ. ಅಂಡ್ ಅಗೇನ್ I didn't have much money at that point of time starting ಅಲ್ಲಿ. ಲಿಟ್ರಲಿ ಸ್ಟಾರ್ಟಿಂಗ್ ನಂದು ಎಪಿಸೋಡ್ಸ್ ಏನಿದೆ ವಿ ಹ್ಯಾವ್ ಟು ಪರ್ಚೇಸ್ ನಮ್ ಕಾಸ್ಟ್ಯೂಮ್ಸ್ ಎಲ್ಲ ನಾವೇ ಇದ್ ಮಾಡ್ಬೇಕು. ಅವಾಗ ಪ್ರೊಡಕ್ಷನ್ ಹೌಸ್ ಇಂದಾನೆ ನಾನು ಅಡ್ವಾನ್ಸ್ ಅಂತ ತಗೊಂಡು ಐ ಬಾಟ್ ಮೈ ಓನ್ ಕ್ಲೋತ್ಸ್ ಅವಾಗ. ಸೊ ದೇ ಆಲ್ಸೋ ಹೆಲ್ಪ್ ಮೀ ವಿತ್ ಇಟ್ ಸ್ಟಾರ್ಟಿಂಗ್ ಅಲ್ಲಿ. ಅಂಡ್ ರಿಚ್ ಡಾಟರ್, ರಿಚ್ ಇದು ಅದರಲ್ಲಿ ಸೀರಿಯಲ್ ಅಲ್ಲಿ ರಿಚ್ ಆಗಿ ಕಾಣ್ಬೇಕು, ಅಷ್ಟು ರಿಚ್ ಆಗಿ ದುಡ್ಡು ಕೊಡ್ಬೇಕು ಅದರ ಅಂದಾಗ ಸ್ಟಾರ್ಟೆಡ್. ಐ ರಿಮೆಂಬರ್ ನನಗೆ ಆದಷ್ಟು ಬೇಗ ಶುರು ಆಗ್ಬೇಕಾಗಿತ್ತು. ನಾನು ಜಸ್ಟ್ ಹಿಂಗೆ ಅನ್ಕೊಂಡಿದ್ದೆ 21st March ಇಸ್ ಮೈ ಬರ್ತ್ಡೇ ಮುಂಚೆ ಶುರು ಆಗ್ಬಿಡ್ಬೇಕಪ್ಪ ಅಂತ ಅನ್ಕೊಂಡಿದ್ದೆ. ಬಟ್ ಆಗಲ್ಲ ಇದು ಅಂತ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಬೇಗ ಯಾವ ಸೀರಿಯಲ್ದು ಆಗಿಲ್ಲ. ಎಸ್ಪೆಷಲಿ ಇನ್ ಝಿ ದೇ ಡೂ ನಂಬರ್ ಆಫ್ ಲುಕ್ ಟೆಸ್ಟ್, ನಂಬರ್ ಆಫ್ ರೀಶೂಟ್ಸ್ ಆಗುತ್ತೆ. ಶೂಟ್ ಸೀನ್ಸ್ ಎಲ್ಲ ಮಾಡಿದಾಗ ಎಷ್ಟೋ ಸೀರಿಯಲ್ಸ್ ಐ ಹರ್ಡ್. ನಾನ್ ಅವ್ರ ಆರ್ಟಿಸ್ಟ್ ಇಂದಾನೆ ಕೇಳಿದೀನಿ 2 years ಆಗಿದೆ, 3 years ಆಗಿದೆ, 1 ವರ್ಷ ಆಗಿದೆ. ಕಾಸ್ಟಿಂಗ್ಗೆ ಆಗಿರ್ಬೋದು, ಇದಕ್ಕೆ ಜಸ್ಟ್ ಇಷ್ಟಕ್ಕೆ ಇಷ್ಟು ವರ್ಷ ಆಗಿದೆ ಅಂತ. ಲಿಟ್ರಲಿ ನಮ್ದು 2 months ಅಲ್ಲಿ ಶುರು ಆಯ್ತು ಟೆಲಿಕಾಸ್ಟ್. ನಮ್ದು 3rd March ವಾಸ್ ಆರ್ ಪ್ರೊಮೋ ನಮ್ದು ಬಂತು. 18th March ಟೆಲಿಕಾಸ್ಟ್ ಶುರು ಮಾಡಿದ್ರು ವಿತೌಟ್ ಇವನ್ ಸೀಯಿಂಗ್. ನಮ್ ಫಸ್ಟ್ ಎಪಿಸೋಡ್ ಇನ್ನು ಶೂಟೇ ಆಗಿರ್ಲಿಲ್ಲ ಕಂಪ್ಲೀಟ್ ಆಗಿ. ಅದನ್ನ ನೋಡಕ್ ಮುಂಚೆನೆ ದೇ ಅನೌನ್ಸ್ ದ ಡೇಟ್ ವಿಚ್ ನೆವರ್ ಹ್ಯಾಪನ್ಸ್. ಸೊ ನಮ್ದು ಇವತ್ತಿನವರೆಗೂ ಚಾನಲ್ ಅವರೆಲ್ಲ ಇದೇ ಹೇಳೋದು, ಫಾಸ್ಟೆಸ್ಟ್ ಲಾಂಚ್ ಸೀರಿಯಲ್ ನಿಮ್ದು ಅಂತ. ಅಷ್ಟು ಫಾಸ್ಟ್ ಲಾಂಚ್ ಯಾವ್ದು ಆಗಿಲ್ಲ. ಸೊ ಈ ನೆಗೆಟಿವ್ ಮೈಂಡ್ಸೆಟ್, ನೆಗೆಟಿವ್ ಇದರಿಂದ ಆಚೆ ಬಂದಾಗ ಎಲ್ಲ ಒಳ್ಳೊಳ್ಳೇದು ಆಗೋದಕ್ಕೆ ಶುರು ಆಯ್ತು ನನ್ನ ಲೈಫ್. ಒಂದು ವಿಚಾರ ಅಷ್ಟೇ, ಈಗ ನಾನು ನೀವು ಹೇಳಿದ್ರೆ ಲೈಕ್ ಹೆಂಗೆ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ನಾವು ಕೂತ್ಕೊಂಡ್ರೆ ನಿಮಗೆ ಹೊರಗಡೆ ಏನೂ ಕಾಣಿಸಲ್ಲ. ಈಗ ನಾವ್ ಈ ಪಾಡ್ಕಾಸ್ಟ್ ಈ ಸ್ಟುಡಿಯೋಲಿ ಶೂಟ್ ಮಾಡ್ತಾ ಇದೀವಿ, ಎಲ್ಲ ಕಡೆ ಡೋರ್ ಕ್ಲೋಸ್ ಆಗಿದೆ. ನಾವ್ ಹೆಂಗೆ ಅಂದ್ರೆ ಕೂತಿದಂತ ಬರೀ ಇಷ್ಟೇ ಯೋಚನೆ ಮಾಡ್ತೀವಿ, ಇಷ್ಟೇ ಪ್ರಪಂಚ ಅನ್ಕೋತೀವಿ. ಹೊರಗ್ ಬಿಟ್ಟು ಹೋಗಕ್ಕೂ ನಮಗೆ ಧೈರ್ಯ ಸಾಕಾಗಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ತುಂಬಾ ಜನ ಎಲ್ಲಾದ್ರು ಕಾರ್ಪೊರೇಟ್ಸ್ ಅಲ್ಲಿ ಕೆಲಸ ಮಾಡೋರಾಗ್ಲಿ ಅಥವಾ ಯಾವ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದೋರಾಗ್ಲಿ, ಈ ತರ ಕೆಲಸ ಮಾಡೋ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಜನಗಳ ಮಧ್ಯೆ ಇದ್ದಾಗ ನೀವು ಆಕ್ಚುಲಿ ಕರೆಕ್ಟ್ ಆಗೇ ಇರ್ತೀರಾ. ನಿಮ್ಮಲ್ಲಿ ಸಮಸ್ಯೆ ಕೂಡ ಏನೂ ಇರಲ್ಲ. ಬಟ್ ಆಪೋಸಿಟ್ ಪರ್ಸನ್ ಯಾರು ಇರ್ತಾರಲ್ಲ ಅವ್ರು ನಿಮ್ಮನ್ನ ವೀಕ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ ನಾನು ನಿಮ್ಮನ್ ಬಂದೆ, ಆಸೆ ನೀವು ಕೆಟ್ಟೋರು ಅಂತ ನಾನು ಅಂತೀನಿ, ಏನೋ ತಮಾಷೆ ಮಾಡ್ತೀನಿ ಅಂತ ಸುಮ್ನೆ ಆಗ್ತಾರ. ನಾಳೆ ಮತ್ತೆ ಬಂದ್ ನಾನು ನಿಮ್ಗೆ ಹೇಳ್ತೀನಿ ಆಸಿಯಾ ನೀವು ಕೆಟ್ಟೋರು ಅಂತ. ಯಾಕೆ ಹಿಂಗ್ ಮಾತಾಡ್ತೀರ ಅಂತ ಯೋಚನೆ ಮಾಡ್ತೀರ. ಪ್ರತಿದಿನ ಆಸಿಯಾ ನೀವು ಕೆಟ್ಟೋರು 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 ಅಂತ ನಾನು ನಿಮ್ಗೆ ಹೇಳ್ತಾ ಹೋದಾಗ 1 ವಾರ 10 ದಿನ ಆದ್ಮೇಲೆ ನಿಮ್ಗೆ ನಿಮ್ಮ ಮೇಲೆ ಡೌಟ್ ಬರುತ್ತೆ, ಓ ಹೌದಾ ನಾನು ಕೆಟ್ಟೋಳ ಅಂತ. ಇದೇ ತರ ತುಂಬಾ ಜನಕ್ಕೆ ಆಗ್ತಿರತ್ತೆ. ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ಯಾವ್ದೋ ಒಂದು ಕಂಪನಿಗಳಲ್ಲೋ ವರ್ಕ್ ಪ್ಲೇಸ್ ಅಲ್ಲೋ, ಅವ್ರ ಮೇಲ್ ಕೆಲಸ ಮಾಡೋರ್ ಬಾಸ್ಗಳು, ಮ್ಯಾನೇಜರ್ಗಳು ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಹುಡುಗಾನೋ ಹುಡುಗಿನೋ ನಿಮ್ಮನ್ನ ತುಂಬಾ ಡಿಮೋಟಿವೇಟ್ ಮಾಡ್ತಾರೆ. ಪಾಪ ನೀವ್ ಅಲ್ದೇ ಇರೋ ನಿಮಗೆ ನೆಗೆಟಿವಿಟಿ ಅವರೇ ತುಂಬಿಸ್ತಾರೆ. ಅಂತ ಪರಿಸ್ಥಿತಿಗಳಲ್ಲಿ ಯಾರಿದ್ರು ಅಷ್ಟೇ, ದಯವಿಟ್ಟು ಆ ವ್ಯಕ್ತಿಯಿಂದನೋ ನೀವು ಕೆಲಸ ಮಾಡ್ತಕ್ಕಂತ ಪ್ಲೇಸ್ ಇಂದ ಫಸ್ಟ್ ಡಿಸ್ಕನೆಕ್ಟ್ ಆಗಿ ಹೊರಗ್ ಬನ್ನಿ. ಪ್ರಪಂಚ ಇದೆ, ನಿಮಗ್ ಕೆಲ್ಸ ಸಿಗತ್ತೆ, ಧೈರ್ಯವಾಗಿ ದುಡಿಬಹುದು. ತುಂಬಾ ಜನ ಆ ರಿಸ್ಕ್ ತಗೊಳಕ್ಕೆ ಭಯ ಪಡ್ತಾರೆ, ಆ ನೆಗೆಟಿವಿಟಿಲೇ ಸಾಯ್ತಾರೆ. ಬಿಕಾಸ್ ಹಂಗ್ ಮಾಡ್ಬಿಟ್ಟಿರ್ತಾರೆ. ಐ ಹ್ಯಾವ್ ಸೀನ್, ನೀವು ಇದು ಹೇಳಿದಾಗ ಐ ನೋ ವೆರಿ ತುಂಬಾ ಕ್ಲೋಸ್ ಆಗಿ ಒಂದ್ ಇನ್ಸಿಡೆಂಟ್ ನ ನೋಡಿದ್ದೇನೆ ನಾನು. ಒಂದ್ ಫ್ರೆಂಡ್ ಅವ್ರ ಲೈಫಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಶಿ ವಾಸ್ ಅ ವೆರಿ ಹ್ಯಾಪಿ ಹಿಂಗಿರೋಳು. ಈ ತರ ಯಾರೋ ಅಂತ ಒಂದು ಹುಡುಗ ಸಿಕ್ತಾ, ಲವ್ ದೇ ಸ್ಟಾರ್ಟೆಡ್, ಒಂದು ರಿಲೇಶನ್ಶಿಪ್ ಅಲ್ಲಿ ಶುರು ಆದ್ರು. ಆಫ್ಟರ್ ಸಮ್ ಟೈಮ್ ಹುಡುಗ ಕೂಡ ಗೊತ್ತು ನಿಮ್ಗೆ? ಹುಡುಗ ಅಷ್ಟು ಗೊತ್ತಿಲ್ಲ ನನಗೆ, ಹುಡುಗಿ ಬಗ್ಗೆ ಐ ನ್ಯೂ ಹರ್. ಸೊ ಹುಡುಗ ದೇ ಬೋತ್ ಸ್ಟಾರ್ಟೆಡ್ ಲೈಕಿಂಗ್ ಈಚ್ ಅದರ್. ಶಿ ಕೇಮ್ ಅಂಡ್ ಟೋಲ್ಡ್ ಮೀ ಈ ತರ ಶೇರ್ ಮಾಡೋ, ಹೌದಾ ನೈಸ್ ಅಂತ ಎಲ್ಲ ಹೇಳ್ದೆ ಅವಳಿಗೆ. ನೋಡಿದ್ರೆ
ಆಫ್ಟರ್ ಸಮ್ ಟೈಮ್ ಅವಳಿಗೆ ಗೊತ್ತಾಗ್ತಿದೆ ಅವಳು ಎಷ್ಟು ಲವ್ ಅಲ್ಲಿ ಇದ್ಲ ಅಂದ್ರೆ ಅವಳಿಗೆ ಈ ಒಂದ್ ಲವ್ ಬಾಂಬಿಂಗ್ ಅನ್ನೋ ಟರ್ಮ್ ಇದೆ ಗೊತ್ತಾ ನಿಮಗೆ, ಈ ಸೈಕಲಾಜಿಕಲ್ ಟರ್ಮ್ಸ್ ಎಲ್ಲ ಆ ತರ ಒಂದ್ ಮಾಡಿಟ್ಟು ಆಫ್ಟರ್ ಸಮ್ ಡೇಸ್ ಆಫ್ ದಿಸ್ ಲವ್ ಅವಳಿಗೆ ಗೊತ್ತಾಗ್ತಿದೆ ದಟ್ ಈ ಹುಡುಗನ್ಗೆ ಆಲ್ರೆಡಿ ಒಂದ್ ಗರ್ಲ್ ಫ್ರೆಂಡ್ ಇದ್ದಾಳೆ. ಅವನಿಗೆ ಇನ್ನೊಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ ಎಷ್ಟೋ ವರ್ಷಗಳಿಂದ. ಅದು ಓಕೆ ಟೂ ಟೈಮಿಂಗ್. ಆ ಹುಡುಗಿನ ಇಟ್ಕೊಂಡು ಇಲ್ಲಿ ನಿಮ್ ಫ್ರೆಂಡ್ ಲವ್ ಇಲ್ಲೂ ಮಾಡ್ತಾ ಇರೋದು. ಅಂಡ್ ಅದಾದ್ಮೇಲೆ ಇವಳಿಗೆ ಆ ವಿಷಯ ಗೊತ್ತಾದ್ಮೇಲೆ ಇದೇನಂತ ಹೌದು ಐ ಲವ್ ಇಬ್ರು ನಾನು ಇಷ್ಟಪಡ್ತೀನಿ, ಇಬ್ರು ನಾನು ಲವ್ ಮಾಡ್ತೀನಿ ಅಷ್ಟು ಧೈರ್ಯದಿಂದ ಹೇಳೋದು. ಅವನು ನಾನು ಇದು ಗೊತ್ತಾಗಿದ ತಕ್ಷಣ ಹೇಳ್ದೆ ಲೀವ್, ಯು ಹ್ಯಾವ್ ಟು ಲೀವ್, ಇಟ್ಸ್ ಅ ವೆರಿ ಟಾಕ್ಸಿಕ್ ಪರ್ಸನ್, ಬಿಡು ಅಂತ. ಬಟ್ ಆ ಲವ್ ಅಲ್ಲಿ ಇದ್ದಾಗ ನಿಮ್ ಅವ್ರಿಗೇನು ಗೊತ್ತಾಗಲ್ಲ. ಆ ಒಂದ್ ಪ್ರಪಂಚದಲ್ಲಿ ಇದ್ದಾಗ ಅವನೇ ಪ್ರಪಂಚ, ಅವನೇ ಎಲ್ಲ. ಅವ್ನ್ ಹೆಂಗಾಗ್ಬಿಟ್ಟಿದ ಅಂದ್ರೆ ನನ್ನಿಂದಾನು ಒಂದ್ ಸ್ವಲ್ಪ ದಿನ ಮಾತಾಡೋದು ನಿಲ್ಸ್ಬಿಟ್ಟಿದ್ಲು ಅವಳು. ನಿಮ್ಮಿಂದ ಫ್ರೆಂಡ್ಸ್ ಮಾತಾಡ್ಬಾರ್ದು, ಹುಡುಗರು ಮಾತಾಡ್ಬಾರ್ದು, ಕಾನ್ಫರೆನ್ಸ್ ಅಲ್ಲಿ ಹಾಕಿ ಮಾತಾಡ್ಬೇಕು. ಯಾರ್ದಾದ್ರು ಕಾಲ್ ಬಂದ್ರೆ ಲೈಕ್ ಶಿ ಲಿಟ್ರಲಿ ಐಸೋಲೇಟೆಡ್ ಹರ್ ಸೆಲ್ಫ್. ಇರ್ತಾರೆ ಹಿಂಗ್ ಟಾಕ್ಸಿಕ್ ಹುಡುಗರು ಇರ್ತಾರೆ. ಅಂಡ್ ನಿಜವಾಗ್ಲೂ ಹೇಳ್ತೀನಿ, ಇದು ಲವ್ ಅಲ್ವೇ ಅಲ್ಲ. ನೀವು ಲವ್ ನಾನು ಇಬ್ರು ಲವ್ ಮಾಡ್ತೀನಿ, ಇದು ಎಂತ ಕಾಲದ ಏನ್ ಲವ್ ಅದು? ನಾಚಿಕೆ ಆಗಲ್ವಾ ಹೇಳೋದಕ್ಕೆ ನಾನು ಇಬ್ರು ಲವ್ ಮಾಡ್ತೀನಿ ಅನ್ನೋದಕ್ಕೆ? ಇರ್ತಾರೆ ಜನ ಇರ್ತಾರೆ ಹಿಂಗೆ. ಅಲ್ಲ ಈಗ ಅಂದ್ರೆ ನಿಮ್ ಫ್ರೆಂಡ್ ಯಾರಿಲ್ಲ, ಅವ್ಳಿಗೆ ಹೆಂಗ್ ಒಪ್ಕೊಂಡ್ಲು ಅವ್ನ ಇಬ್ರು ಲವ್ ಮಾಡ್ತೀನಿ? ಅದೇ ಅಷ್ಟು ತಲೆನ ಇದ್ ಮಾಡಿ ಇವಳಿಗೆ ಇವಳಿಗೆ ಹೆಂಗಾಯ್ತು ಅಂದ್ರೆ, ಅಲ್ಲ ಅವ್ನ್ ಬಿಟ್ಟು ನನಗೆ ಇರಕ್ ಆಗ್ತಿಲ್ಲ, ನೀನ್ ಅವಳನ್ ಬಿಡು, ನನ್ನ ಹತ್ರ ಬಾ. ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ, ಏನೂ ಇಲ್ಲ, ತನ್ ಬಗ್ಗೆ ಯೋಚನೆ ಏನಿಲ್ಲ. ಆ ತರ ಅಂದ್ರೆ ಅದು ಚೆನ್ನಾಗೂ ನೋಡ್ಕೋತಾನ ಜೊತೆಲಿ ಇದ್ದಾಗ. ಇಲ್ಲ, ಕೆಟ್ಟ ಮಾತಲ್ಲಿ ಬೈಯೋದು, ಕೆಟ್ಟ ಮಾತು, ಆತರ ಅಪ್ಬ್ರಿಂಗಿಂಗ್ ಇದೆಯಾ ಅಥವಾ ಆತರ ಬೆಳ್ದಿರ್ತಾರ ಅಥವಾ ಆತರ ಏನ್ ನನ್ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಕೆಟ್ಟ ಮಾತಲ್ಲಿ ಬೈಯೋದು, ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋದು, ನೀನ್ ಅವಳ ಹತ್ರ ಮಾತಾಡೋದು, ಹಿಂಗಿರ್ಬೇಕು ನಿಂದು, ಹಂಗಿರ್ಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ಎಷ್ಟು ಟಾಕ್ಸಿಕ್ ಅಂತ ಹೇಳಿದ್ರೆ, ಅವಳು ಯಾಕಿದ್ಲು, ಅವಳು ಇವಾಗ ಶೀಸ್ ಔಟ್ ಆಫ್ ಇಟ್, ಶೀಸ್ ಹ್ಯಾಪಿ ಇನ್ ಹರ್ ಲೈಫ್ ಇವಾಗ. ಬಟ್ ಆಲ್ಮೋಸ್ಟ್ 1 or 2 years ಏನೋ ಅವಳ ಆ ಫೇಸ್ ಇಂದ ಹೋಗ್ತಾ ಇದು ಸಫರ್ ಆದ್ಲು ಅಂಡ್ ಐಸೋಲೇಟ್ ಆಗ್ಬಿಟ್ಟಿದ್ಲು ಎಲ್ಲದ್ರಿಂದ. ಅದರಿಂದ ಅವಳಿಗೆ ಆಚೆ ಆ ರಿಲೇಶನ್ಶಿಪ್ ಇಂದ ಅಂಡ್ ಫೈನಲಿ ಏನ್ ಮಾಡ್ದ ಅಂತ ಹೇಳಿದ್ರೆ, ಒಂದ್ ಸ್ವಲ್ಪ ದಿನ ಅವಳನ್ನ ಬಿಡ್ತೀನಿ ಆಯ್ತು. ಇವಳು ಶಿ ಸ್ಟಾರ್ಟೆಡ್ ಟೆಲಿಂಗ್, ನೀನ್ ಆಯ್ತು ಬಿಡಲ್ವಾ, ಬಿಡ್ಬೇಡ, ನಾನ್ ಬಿಟ್ಟು ಹೋಗ್ತಾ ಇದ್ದೀನಿ ನಿನ್ನ ಅಂತ ಹೇಳಕ್ ಶುರು ಮಾಡಿ. ಅಂಡ್ ಅವಳ ಜೊತೆ ಏನ್ ಖುಷಿಯಾಗಿರ್ಲಿಲ್ಲ ಅವನ ಜೊತೆ ಅವಳು. ಯೂಸ್ ಟು ಜಸ್ಟ್ ಒಂದ್ ಸ್ವಲ್ಪ ದಿನ ಪ್ರೀತಿ ತೋರ್ಸೋದು. ದಿಟ್ಸ್ ಕಾಲ್ಡ್ ಲವ್ ಬಾಂಬಿಂಗ್. ಇದೆಲ್ಲ ನಾನು ಟರ್ಮ್ಸ್ ಲೈಫ್ ಅಲ್ಲಿ ಆದಾಗ ನಾನು ನೋಡಿದಾಗ ಲವ್ ಬಾಂಬಿಂಗ್ ಅಂತಾರೆ ಇದು, ಈ ಒಂದು ಕಾನ್ಸೆಪ್ಟ್ ನ. ವಾಟ್ ದಟ್ ಮೀನ್ಸ್ ಇಸ್, ಒಂದ್ ಸ್ವಲ್ಪ ಈಗ ರಿಲೇಶನ್ಶಿಪ್ ಅಲ್ಲಿ ಇದ್ದು ಒಂದ್ ಪ್ರೀತಿ ಕೊಡೋದು, ಸ್ವಲ್ಪ ದಿನ ಪ್ರೀತಿ, ಗಿವ್ ಲವ್ 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 ಲವ್, ನಿಮ್ನ ತುಂಬಾ ನಂಬಿ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಫುಲ್ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಗ್ರಾಂಟೆಡ್ ಆಗಿ ತಗೊಂಡ್ಬಿಡೋದು. ಆಯ್ತಾ, ಅವ್ರ ಮೇಲೆ ಇದೇ ಮಾಡಲ್ಲ, ನೀನ್ ಏನು ಆ ಒಂದು ನೆಗ್ಲೆಕ್ಟ್ ಮಾಡೋದು, ಅಪ್ರಿಸಿಯೇಷನ್ ಇಲ್ಲ ಅವ್ರಿಗೆ. ಅವ್ರ ಲೈಫ್ ಬಗ್ಗೆ, ಅವ್ರ ಬಗ್ಗೆ ತುಂಬಾ ಕೆಟ್ಟದು ಅಂತ ಅನ್ಸ್ಬೇಕು. ಆಮೇಲೆ ಅವ್ರು ನೋಡಿ 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 ಟ್ರೈ ಮಾಡ್ತಾರೆ ದಟ್ ನನ್ ಲೈಕ್ ಗಿವ್ ಮಿ ದಟ್ ಲವ್, ಪ್ರೀತಿ ಬೇಕು ನನಗೆ, ಈ ಒಂದು ಇದು ಶುರು ಮಾಡಿದಾಗ ಆಟ ಆಡೋದು. ಆಮೇಲೆ ಏನಾಗುತ್ತೆ, when he realizes that he or she, it can be ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಯಾರೇ ಮಾಡ್ಬೋದು, ಆತರ ಹೋಗ್ತಿದಾರೆ ಅಂತ ಗೊತ್ತಾದಾಗ ಮತ್ತೆ ಅವ್ರಿಗೇನ್ ಪ್ರೀತಿ ಬೇಕು, ಏನ್ ಬೇಕು ಎಲ್ಲ ಚೆನ್ನಾಗಿ ಆಟಾಡ್ಸಿ ಚೆನ್ನಾಗಿ ಕೊಡೋದು. ಅದಾದ್ಮೇಲೆ ಮತ್ತೆ 1 week 2 week ಕೊಟ್ಟು ಅಗೇನ್ ಡಿಸ್ಟೆಂಟ್ ಆಗೋದು. ದಟ್ ಇಸ್ ಕಾಲ್ಡ್ ಲವ್ ಬಾಂಬಿಂಗ್. ಅಂಡ್ ಅವಳ ಜೊತೆ ಅದು ಆಗ್ತಾ ಇತ್ತು. ದಟ್ ಇಸ್ ಕಾಲ್ಡ್ ಲವ್ ಬಾಂಬಿಂಗ್. ಸೈಕಾಲಜಿಕಲ್ ಅಂದ್ರೆ ಮೈಂಡ್ ಗೇಮ್ ಅಲ್ವಾ ಇದು? ಮಾಡ್ತಾರೆ, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಯಾವ ತರ ಮೈಂಡ್ ಸೈಕಾಲಜಿಕಲ್ ಟರ್ಮ್ ಅಂದ್ರೆ ಅದಕ್ಕೆ ಲವ್ ಬಾಂಬಿಂಗ್ ಇಸ್ ಒನ್ ಟರ್ಮ್. ಅಂಡ್ ಈ ತರ ಎಲ್ಲ ಮಾಡ್ತಾರೆ. ಹುಡುಗಿರು ಆಗಿರ್ಬೋದು, ಹುಡುಗರು ಆಗಿರ್ಬೋದು, ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ದೇ ಲವ್ ದಟ್ ಪರ್ಸನ್. ಏನೋ ಗೊತ್ತಾಗಲ್ಲ, ಪ್ರಪಂಚ ಗೊತ್ತಾಗಲ್ಲ, ಆ ಫ್ರಸ್ಟ್ರೇಷನ್ ಇರುತ್ತೆ. ಮನೆಯವ್ರು ಬಂದು ಹೇಳ್ತಾರೆ, ಮನೆಯವ್ರಿಗೆ ಬೈತಾರೆ, ಇದ್ ಮಾಡ್ತಾರೆ, ಏನೇನೋ. ಮತ್ತೆ ಈಗ ನಿಮ್ಮ ಫ್ರೆಂಡ್ ಹೆಂಗ್ ಹೊರಗೆ ಬಂದಿರೋದ್ರಿಂದ ಅದೇ ಅವಳಿಗೇನಾಯ್ತು, ಇವನ್ ಸ್ವಲ್ಪ ದಿನ ಹುಡುಗಿನ ಬಿಟ್ಟಿದ್ದ.
ಹಳೆ ಹುಡುಗಿನ ಒಂದ್ ಆಲ್ಮೋಸ್ಟ್ 1 year ಏನೋ ಬಿಟ್ಟಿದ್ದ. ಓಕೆ ಮಾತಾಡ್ತಾ ಇಲ್ಲ ಇದ್ ಮಾಡ್ತಾ ಇಲ್ಲ ಅಂತ. ಓಕೆ ಅಪ್ಪ ಅವಳಿಗೆ ಏನಂತ ಹೇಳಿದ್ರೆ ಒಂದು ಸಮಾಧಾನ, ಈಗ ನನ್ನನ್ನ ಅಷ್ಟು ಲವ್ ಮಾಡ್ತಾ ಇದ್ದಾವೆ ಅಂದ್ರೆ ಅವಳನ್ನ ಬಿಟ್, ಬಟ್ ದಟ್ಸ್ ನಾಟ್ ಲವ್. ಇವಳಿಗೆ ಗೊತ್ತಿಲ್ಲ ಅದು. ಬಟ್ ಅವಳ ಮೈಂಡ್ ಅಲ್ಲಿ ಏನು ಒಂದು ನಮ್ 25 ವರ್ಷದಲ್ಲಿ ನಮ್ಗೆ ಏನ್ ತುಂಬಿರುತ್ತೆ ಅದನ್ನ ಫುಲ್ ಚೇಂಜ್ ಮಾಡಿ 1 ವರ್ಷ 2 ವರ್ಷದಲ್ಲೇ ಏನೋ ಒಂದು ತುಂಬಿಸ್ತಾರೆ ಅಂದ್ರೆ ಬಂದು ಮೈಂಡ್ ಅಲ್ಲಿ ಎಷ್ಟು ಏನಿರ್ಬೋದು, ಎಷ್ಟು ಕಿಲಾಡಿ ಇರ್ಬೋದು ಅಂತವ್ರು. ಆಮೇಲೆ ಒಂದಿನ ಏನಾಯ್ತು, ಆ ಕಡೆಯಿಂದ ಮತ್ತೆ ಮೆಸೇಜಸ್ ಕಾಲ್ಸ್ ಎಲ್ಲ ಶುರು ಆದಾಗ ಶಿ ಗಾಟ್ ಟು ನೋ ದಟ್ ಏನೋ ಇದೆ ಅಂತ ಹೇಳಿದಾಗ 1 ತಿಂಗಳೇನೋ ಅವಳು ಮಾತೇ ಆಡಿಲ್ಲ. ನಾನು ಹೇಳ್ದೆ ಈಗ ಮಾತಾಡ್ತಾ ಇಲ್ಲ ಬಿಟ್ಬಿಡು ಪರವಾಗಿಲ್ಲ ಯು ನೋ ಅಂತ. ಆಫ್ಟರ್ 1 ತಿಂಗಳು ಮತ್ತೆ ಒಂದ್ ಸ್ವಲ್ಪ ದಿನ ಬಿಡೋದು, ಹಿಂಗೆ ಮಾತಾಡ್ದೆ ಮತ್ತೆ ಬರೋದು ವಾಪಸ್, ಹಂಗೆ ವಾಪಸ್ ಬಂದಾದ್ಮೇಲೆ ಹೇಳದ್ನಂತೆ ದಟ್ ಈ ತರ ಇನ್ ಎಷ್ಟ್ ದಿನ ಹಿಂಗೆ ಇರ್ತೀಯ ಬಾ, ಅಂದ್ರೆ ಜಗಳ ಆಗಿರೋ ಏನಾದ್ರು ಸ್ವಲ್ಪ ದಿನ ಆಯ್ತಲ್ಲ ಬಾ ವಾಪಸ್ಸು ಅಂತ ಅವಳು. ಅಂಡ್ ದೆನ್ ಹಿ ಟೋಲ್ಡ್ ಇಲ್ಲ ನಾನು ಅವಳ ಹತ್ರ ಇವಾಗ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀನಿ. ಅವಳಿಗೆ ಟ್ರಿಗರ್ ಆಯ್ತು. ಇಟ್ಸ್ ಲೈಕ್ ಯು ಆರ್ ಚೀಟಿಂಗ್ ಆನ್ ಮೀ. 1 ವರ್ಷ ನೀನ್ ಮಾತಾಡಿಲ್ಲ, 1 ತಿಂಗಳು ನಾನು ಮಾತಾಡೋದ್ ಬಿಟ್ಟೆ ನಿನ್ ಹತ್ರ, ಅಂಡ್ ಯು ಸ್ಟಾರ್ಟೆಡ್ ಅಗೇನ್ ಟಾಕಿಂಗ್ ಟು ಹರ್, ಚೀಟ್ ಮಾಡ್ತಿದ್ಯಾ ಅಂತ ಹೇಳಿ. ಶಿ ಗಾಟ್ ದಟ್ 1 ಸ್ಟ್ರಾಂಗ್ ರೀಸನ್, ಅವಳಿಗೆ ಏನ್ ಬೇಕಾಗಿತ್ತು ಅದು. ಅಂಡ್ ಶಿ ಲೆಫ್ಟ್. ಅದ್ ಏನೇ ಮಾಡಿದ್ರು ಮತ್ತೆ ಅವ್ನ್ ಎಷ್ಟೋ ಟ್ರೈ ಮಾಡ್ದೆ ಆಕ್ಚುಲಿ ಬರೋದಕ್ಕೆ ಅವಳ ಲೈಫಲ್ಲಿ ವಾಪಸ್ಸು. ಶಿ ಬಿಕೇಮ್ 1 ವೆರಿ ಸ್ಟ್ರಾಂಗ್ ಇದ್ ಮಾಡಿ, ಬಿಕಾಸ್ ಒಂದ್ ಸ್ವಲ್ಪ ದಿನ ದೂರ ಇದ್ಲಲ್ಲ ಅವನಿಂದ. ಸೊ ಶಿ ಗಾಟ್ ಟು ನೋ ದಟ್ ಒಂದ್ ಮೈಂಡ್ ಏನಂತೂ ಒಂದ್ ಶಿಫ್ಟ್ ಆಗಿ, ಸೊ ಶಿ ಇಸ್ ಹ್ಯಾಪಿ ಇನ್ ಹರ್ ಲೈಫ್ ನೌ. ಈಗ ನೀವು ನಿಮ್ ಪರ್ಸನಲ್ ಲೈಫ್ ಜರ್ನಿಲಿ ನೀವು ಸೀರಿಯಲ್ ಆಕ್ಟ್ ಮಾಡಿದಾಗ ಈಗ ನಿಮ್ ಲವ್ ಲೈಫ್ ಏನು? ಕಾಲೇಜ್ ಲೈಫ್ ಲವ್ ಅಥವಾ ನಿಮ್ಗೆ ಯಾವಾಗಾದ್ರು ಲವ್ ಆಯ್ತಾ? ಲವ್ ಆಗಿದ್ಯಾ ಇಲ್ವಾ ಅನ್ನೋದಕ್ಕೆ ಐ ಕ್ಯಾನ್ ಟೆಲ್. ಇದೊಂದು ಹತ್ರದಿಂದ ನೋಡಿದ್ದೇನಲ್ವಾ ಈ ತರ ಟಾಕ್ಸಿಕ್ ಇದು ಅದು. ಇಟ್ಸ್ ನಾಟ್ ಲವ್ ಟು ಮೀ. ಸೊ ಅದರಿಂದ ತುಂಬಾ ದೂರ ಇರ್ತೀನಿ. ನನಗೆ ಲವ್ ಅಂದ್ರೆ ನನ್ನ ಮೈಂಡ್ ಅಲ್ಲಿ ಇಷ್ಟ ಇರೋದು ತುಂಬಾ ಪ್ಯೂರ್, ತುಂಬಾ ಬ್ಯೂಟಿಫುಲ್ ಆಗಿರೋ ಎಕ್ಸ್ಪೀರಿಯನ್ಸ್. ವಾಟ್ ಇಸ್ ಲವ್? ಪ್ರೀತಿ ಅಂದ್ರೆ ನನಗೆ ಏನಿಷ್ಟ, ಬೀಚಲ್ಲಿ ಕುತ್ಕೊಂಡು ಬೀಚಿಂದ ಸೌಂಡ್ ವೇವ್ಸ್ ಬರ್ತಾ ಇದೆ, ಸಂಜೆ ಟೈಮ್, ಸನ್ಸೆಟ್ ಟೈಮ್, ಕಣ್ ಮುಚ್ಕೊಂಡಿದ್ದೀರಾ, ಗಾಳಿ ಬರ್ತಾ ಇದೆ, ಆ ಗಾಳಿ ನಿಮಗೆ ಏನ್ ಫೀಲ್ ಮಾಡಿಸುತ್ತೆ, ದಟ್ ಇಸ್ ಲವ್. ಅದು ಲವ್ ನಿಮಗೆ ಇದೇ ತರ ಫೀಲ್ ಮಾಡಿಸುತ್ತೆ. ನಿಮಗ್ ಹರ್ಟ್ ಮಾಡಲ್ಲ, ನಿಮಗ್ ಬೇರೆ ಯಾವ ತರನು ಫೀಲ್ ಮಾಡ್ಸಲ್ಲ. ಲವ್ ಇಸ್ ಎಕ್ಸಾಕ್ಟ್ಲಿ ದಟ್ ಇಸ್ ಲವ್. ಟ್ರೂ ಅಂಡ್ ಹೆಲ್ದಿ ಲವ್, ಪ್ಯೂರ್ ಲವ್, ಅದು ಪ್ರೀತಿ ಅಂದ್ರೆ. ಒಂದ್ ಪರ್ಸನ್ ನಿಮಗೆ ನಾನ್ ನಿಮ್ಮನ್ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ತರ ಒಂದು ಫೀಲ್ ನಿಮಗೆ, ನನಗೆ ಆ ತರ ಅದಿಷ್ಟ. ನಿಮ್ಗೆ ಏನೇ ಒಂದು ಒಳ್ಳೆ ಫೀಲ್ ಕೊಡುವಂತಹ ಏನಿರುತ್ತೆ ಅದು ನಿಮಗ್ ಫೀಲ್ ಮಾಡಿಸಿದ್ರೆ ದಟ್ ಇಸ್ ಲವ್ ಟು ಮೀ ಆರ್ ಟು ಎನಿಬಡಿ. ಅದು ಪ್ರೀತಿ. ಈ ಟಾಕ್ಸಿಕ್ ಇದು ಇದು ಮಾಡ್ಬೇಡ ಅದು ಮಾಡ್ಬೇಡ ರೆಸ್ಟ್ರಿಕ್ಟ್ ಮಾಡೋದಾಗಿರ್ಬೋದು, ಅಥವಾ ಟಾಕ್ಸಿಕ್ ಆಗಿರೋದಾಗಿರ್ಬೋದು, ಅಥವಾ ಬೈಯೋದಾಗಿರ್ಬೋದು. ಎಷ್ಟು ಅಸಹ್ಯ ಅಲ್ಲ ಒಂದು ಸಂಬಂಧದಲ್ಲಿ ನೀವು ಪ್ರೂವ್ ಮಾಡ್ಕೊಳಕ್ಕೆ. ಈಗ ಅವ್ರು ನಿಮ್ ಫೋನ್ಗಳು ಚೆಕ್ ಮಾಡೋದು, ಅಥವಾ ಇದು ನೀವ್ ಹೇಳಿದ್ರಲ್ಲ ಕಾನ್ ಕಾಲ್ ಅಲ್ಲಿ ಹಾಕಿ ಮಾತಾಡೋದು, ಟ್ರಸ್ಟ್ ಇಲ್ಲ ಅಂದ್ಮೇಲೆ ಏನಿದೆ ಅಲ್ಲಿ ಅದೆಲ್ಲ ಅದು. ಅಂಡ್ ಡೆಫಿನೆಟ್ ಆಗಿ ಇಬ್ರು ಕಡೆಯಿಂದಾನು ಅದಿರ್ಬೇಕು. ಅದ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ನೀವ್ ಚೆಕ್ ಅಂದ್ರೆ ಫೋನ್ ಚೆಕ್ ಮಾಡುವಂತ ಇರಬಾರ್ದು. ಶುಡ್ ಬಿ ಸೋ ಓಪನ್ ಇನ್ ಅ ರಿಲೇಶನ್ಶಿಪ್ ದಟ್ ನೀವು ಫೋನ್ ಯೂಸ್ ಮಾಡ್ತಿದ್ದೀರಾ, ನಿಮ್ ಫೋನ್ ಪಾಸ್ವರ್ಡ್ ನನಗ್ ಗೊತ್ತು, ನನ್ ಫೋನ್ ಪಾಸ್ವರ್ಡ್ ನಿಮಗ್ ಗೊತ್ತು. ಚೆಕ್ ಮಾಡೋ ನೆಸೆಸಿಟಿನೇ ಇರಬಾರ್ದು ಅಲ್ಲಿ, ಚೆಕ್ ಮಾಡೋ ಮೈಂಡ್ ಸೆಟ್ ಅಲ್ಲಿ ಬರಬಾರ್ದು. ಅದ್ ಬರ್ಲೇಬಾರ್ದು. ನೀವ್ ಯಾವಾಗ ನಿಮ್ ಪಾರ್ಟ್ನರ್ ಫೋನು ಅವ್ರಿಗೆ ಗೊತ್ತಿಲ್ಲದೆ ನೀವು ಚೆಕ್ ಮಾಡ್ತಿರಲ್ಲ, ಮುಗೀತು ಅಲ್ಲಿಗೆ. ಮತ್ತೆ ಇದೇ ಜರ್ನಿಲಿ ಈಗ ಸೀರಿಯಲ್ ಸಿನಿಮಾಗಳು ಅಂತೆಲ್ಲ ಟ್ರೈ ಮಾಡಿದಾಗ ನಿಮ್ಗೆ ಈ ಕಾಸ್ಟಿಂಗ್ ಕೌಚ್ ಅಸಭ್ಯವಾಗಿ ನಡ್ಕೊಂಡಿದ್ದು ಆ ತರದ ಅನುಭವಗಳು? ಕಾಸ್ಟಿಂಗ್ ಕೌಚ್ ತುಂಬಾ ಡೀಪ್ ಆಗಿ ಏನ್ ನೋಡಿಲ್ಲ ನಾನು. ಬಟ್ ನಾನೇನ್ ನೋಡಿದೀನಿ, ಥ್ಯಾಂಕ್ಫುಲಿ ನಾನು ಯಾರ್ಯಾರ ಜೊತೆ ಇವತ್ತಿನವರೆಗೂ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ, ಗುಡ್, ಚೆನ್ನಾಗಿದ್ದಾರೆ ಎಲ್ರು ಅಷ್ಟೇ. ಯಾವ್ಯಾವ ವರ್ಕ್ ಮಾಡಿದೀನಿ ನಾನು, ದೇ ಬಿನ್ ಗುಡ್. ಬಟ್ ಶುರು ಮಾಡಕ್ ಮುಂಚೆ ನನಗೆ ಆಕ್ಟಿಂಗ್ ಬಗ್ಗೆ ಇನ್ನು ಇಂಡಸ್ಟ್ರಿ ಹೆಂಗಿರುತ್ತೆ ಇದೆಲ್ಲ ಏನು ಗೊತ್ತಿರ್ಲಿಲ್ಲ. ಐ ಮೇಟ್ 1 ಪರ್ಸನ್, ಒಂದು ಅಂಕಲ್, ಅವರು ಈ ವರ್ಕ್ ಎಲ್ಲ ಸೀರಿಯಲ್ ಇಂಡಸ್ಟ್ರಿ ಇದೆಲ್ಲ ವರ್ಕ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಕೋಆರ್ಡಿನೇಟರ್ ಅಂದ್ರೆ ಅಲ್ಲೇ ಸೆಟ್ ಅಲ್ಲಿ ಸಮ್ ಮ್ಯಾನೇಜ್ ಮಾಡ್ತಾರೆ ಅಂತಾನು ಏನೋ ಗೊತ್ತಾಯ್ತು. ಸೊ ಹಿ ಟೋಲ್ಡ್ ದಟ್ ಪರವಾಗಿಲ್ಲ, ಯು ಕ್ಯಾನ್ ಕಮ್, ಯು ಕ್ಯಾನ್ ಸಿ ಅಂತೆಲ್ಲ ಹೇಳಿ ಒಂದಿಷ್ಟು ತೋರಿಸಿ ಈ ತರ ಇರುತ್ತೆ ಅಂತೆಲ್ಲ ಹೇಳಿ
ಆಕ್ಟಿಂಗ್ ಈ ತರ ಇರುತ್ತೆ ಅಂತೆಲ್ಲ ಹೇಳಿ ಹಿ ಟೋಲ್ಡ್ ನಾನು ನೀನ್ ನೋಡು ನಿಂಗೆ ಆಕ್ಟರ್ ಆಗ್ಬೇಕಲ್ಲ, ನೀನ್ ನೋಡು ನಿನ್ಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಕಳಿಸ್ತೀನಿ, ಇದಕ್ಕೆ ಕಳಿಸ್ತೀನಿ. ಆದ್ರೆ ನಾನು ಇದೆಲ್ಲ ನಂಬಿಲ್ಲ. ಬಟ್ ಅಟ್ ಲೀಸ್ಟ್ ಅವರಿಗೆ ಒಂಚೂರು ಕನೆಕ್ಷನ್ ಇದ್ದಿದ್ದರಿಂದ ಇಂಡಸ್ಟ್ರಿಯಲ್ಲಿ ಓಕೆ ಅಟ್ಲೀಸ್ಟ್ ನನಗೆ ಏನಾದ್ರು ಒಂದು ಆಡಿಷನ್ಸ್ ಎಲ್ಲಾಗ್ತಿದೆ ಅಂತನಾದ್ರೂ ಗೊತ್ತಾಗಬಹುದು ಅಂತ ಒಂದು ಥಾಟ್ ಇತ್ತು ನನ್ನ ಮೈಂಡಲ್ಲಿ. ಸೊ ನಾನೇನ್ ಮಾಡಿದೆ, ಬೇರೆದನ್ನೆಲ್ಲ ನಂಬಿಲ್ಲ, ಬಟ್ ಅಟ್ ಲೀಸ್ಟ್ ಇಷ್ಟಾದ್ರೂ ಗೊತ್ತಿದೆಯಲ್ಲ ಅಷ್ಟು ಸಾಕು ನನಗೆ ಅಂತ. ಬಟ್ ದಿಸ್ ಪರ್ಸನ್ ವಾಸ್ ಲೈಕ್ ಎಷ್ಟು ಒಂದು ಯಾವ ತರ ಒಂದು ಎಲ್ಡರ್ಲಿ ನಾನು ಇದೀನಿ ಅನ್ನೋ ಒಂದು ಫೀಲ್, ಒಂದು ಅಪ್ಪ ಅನ್ನೋ ಒಂದು ಫಾದರ್ ಫಿಗರ್ ಏನಾದ್ರು ಒಂದು ಆ ತರ ಫೀಲ್ ಕೊಟ್ರು ನನಗೆ, ಮಗು ತರ ನೋಡೋ ತರ. ಆಮೇಲೆ ಐ ಇಂಟ್ರೊಡ್ಯೂಸ್ಡ್ ಹಿಮ್ ಟು ಮೈ ಫ್ಯಾಮಿಲಿ. ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದ್ರು, ಮನೆಗ್ ಬಂದ್ರು, ಮಾತಾಡ್ಸಿದ್ರು, ಇದು ಮಾಡಿದ್ರು, ಎಲ್ಲರ ಹತ್ರ ಮಾತಾಡಿದ್ರು. ದೆನ್ ಲೇಟರ್ ಐ ಗಾಟ್ ಟು ನೋ ದಟ್ ಒನ್ಸ್ ಒಂದು ಶೂಟಿಂಗ್ ಕಡೆನೋ ಏನೋ ಒಂದು ಹೋಗಿದ್ದೆ ನಾನು ನೋಡಕ್ಕೆ. ಅಲ್ಲಿ ನಾನು ಆ ಕಡೆ ಏನೋ ಒಂದ್ ರೂಮ್ ಇತ್ತು. ಐಮ್ ಜಸ್ಟ್ ಗೋಯಿಂಗ್ ಅಂಡ್ ಏನೋ ಇದ್ ಮಾಡ್ತಾ ಇದೀನಿ. ಹಿ ಜಸ್ಟ್ ಕೇಮ್ ಅಂಡ್ ಹೆಲ್ಡ್ ಮೈ ಹ್ಯಾಂಡ್. ಆ ಕೈ ಹಿಡಿಯೋ ವೇ ಅಲ್ಲೇ ನನಗೆ ಗೊತ್ತಾಯ್ತು ಇಟ್ಸ್ ಇನ್ಅಪ್ರೋಪ್ರಿಯೇಟ್ ಅಂತ. ನಾನು ಸಡನ್ ಆಗಿ ಬಿಡಿಸ್ಕೊಂಡು ನಾನು ಆಚೆ ಬಂದೆ. ಐ ವಾಸ್ ಸ್ಟಿಲ್ ವೆರಿ ಯಂಗ್. ತುಂಬಾ ನಾನು ಇನ್ನೂ ಓದ್ತಾ ಇದ್ದೆ. ಐ ಥಿಂಕ್ ಫಸ್ಟ್ ಇಯರ್ ಡಿಗ್ರಿನೋ ಏನೋ ಆ ಟೈಮಲ್ಲಿ ಓದ್ತಾ ಇದ್ದೆ, ಫಸ್ಟ್ ಇಯರ್ ಡಿಗ್ರಿ. ಐ ಆಮ್ ಜಸ್ಟ್ ಗೆಟ್ಟಿಂಗ್ ಟು ನೋ ಇದೆಲ್ಲ. ಅವಾಗ ಗೊತ್ತಾಯ್ತು ಇವ್ರ ಇಂಟೆನ್ಷನ್ಸ್ ಬ್ಯಾಡ್ ಇದೆ, ಇವ್ರೇನು ಮಾಡ್ಸಂತೂ ಕೊಡಲ್ಲ, ಅದಂತೂ ನಂಗೆ ಮುಂಚೆಯಿಂದಾನು ಗೊತ್ತಿತ್ತು. ಅಷ್ಟು ಇದಿತ್ತು. ಐ ವಾಸ್ ಸ್ಮಾರ್ಟ್, ನಾಟ್ ಲೈಕ್ ನಾನು ಡಮ್ ಆಗಿ ಏನೇನ್ ಹೇಳ್ತಾರೆ ಅದನ್ನೆಲ್ಲ ನಂಬ್ಕೊಂಡಿದ್ದೆ ಇಲ್ಲ. ಬಟ್ ಅಟ್ ಲೀಸ್ಟ್ ಇಂಡಸ್ಟ್ರಿ ಬಗ್ಗೆ ಹೇಳ್ಕೊಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡಿದೆ. ದಟ್ ಪರ್ಸನ್ ಲಿಟ್ರಲಿ ಟುಕ್ ಅಡ್ವಾಂಟೇಜ್ ಆಫ್ ದ್ಯಾಟ್ ಅಂಡ್ ಬಂದು ಈ ತರ ಇದ್ ಮಾಡಿದ್ರು. ಅಲ್ಲಿಗೆ ನಾನು ಸ್ಟಾಪ್ ಮಾಡ್ಬೇಡ. ಆಕ್ಚುಲಿ ಐ ಕುಡಂಟ್ ರಿವರ್ಟ್ ಬ್ಯಾಕ್ ಅವಾಗ, ಬಿಕಾಸ್ ನಾನು ತುಂಬಾ ಸ್ಟಿಲ್ ಚಿಕ್ಕವು, ನನ್ಗೇನು ಗೊತ್ತಿಲ್ಲ. ಅದೇ ಲಾಸ್ಟ್ ನಾನು ಅವ್ರ ಹತ್ರ ಮಾತಾಡಿದ್ದು. ಮನೇಲೆಲ್ಲ ಹೇಳ್ಬಿಟ್ಟೆ ನಾನು ಅಮ್ಮನ ಹತ್ರ ದಟ್ ಪರ್ಸನ್ ಇಸ್ ನಾಟ್ ರೈಟ್ ಅಂತ. ಅಲ್ಲಿಂದ ಅವ್ರು ಫೋನ್ ಮಾಡಿದ್ರು, ಫೋನ್ ಪಿಕ್ ಮಾಡದೆ ಇರೋದು, ಈ ತರ ಎಲ್ಲ ವಿ ಡಿಡ್ ಅಂಡ್ ವಿ ಇಗ್ನೋರ್ಡ್ ಹಿಮ್. ಇದು ಒಂದು ಎಕ್ಸ್ಪೀರಿಯನ್ಸ್. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಇದನ್ನ, ಎಷ್ಟೋ ಜನ ಇರ್ತಾರೆ ಈಗ ಆಕ್ಟಿಂಗ್ ಬಗ್ಗೆ ನಾನು ಆಕ್ಟರ್ ಆಗ್ಬೇಕು ಅಂತ ಹುಡುಗಿರೋ ಬಂದಾಗ, ನಿಂಗೆ ಆಕ್ಟರ್ ಮಾಡ್ತೀನಿ, ಇದು ಮಾಡ್ತೀನಿ. ಐ ಆಮ್ ಟೆಲ್ಲಿಂಗ್, ಯಾರನ್ನು ಆಕ್ಟರ್ ಆಗಿರ್ಬೋದು, ಇದು ಮಾಡ್ಸಕ್ ಆಗಲ್ಲ. ಇದು ಇಟ್ ಇಸ್ ಯೋರ್ ಹಾರ್ಡ್ ವರ್ಕ್, ನಿಮ್ ಪರಿಶ್ರಮ. ನನಗೆ ಇಂಡಸ್ಟ್ರಿಯಲ್ಲಿ ಒಂದ್ ಯಾರು ಕನೆಕ್ಷನ್ ಇಲ್ಲ, ಆದ್ರೂ ಒಂದೊಂದು ಕನೆಕ್ಷನ್ ಮಾಡ್ಕೊಂಡು ನಾನು ಆಕ್ಟ್ ಮಾಡ್ಕೊಂಡು ಆಪರ್ಚುನಿಟೀಸ್ ಇದ್ ಮಾಡ್ಕೊಂಡು ಹೋಗಿದ್ದೇನೆ. ನೀವು ಕಷ್ಟಪಟ್ರೆ ಮಾತ್ರ ಆಗೋದು. ಯಾರೂ ಕೂಡ ನಿಮ್ಮನ್ನ ಇಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗೋದಕ್ ಆಗಲ್ಲ. ದಟ್ ಈಸ್ ಐ ಕ್ಯಾನ್ ರೈಟ್ ದಟ್ ಅಂಡ್ ಗಿವ್. ನೋ ಬಡಿ ಕ್ಯಾನ್ ಡೂ ದಟ್ ಅಂಟಿಲ್ ಅನ್ಲೆಸ್ ಅವರಿಗೆ ನಿಮ್ಮಿಂದ ಏನೋ ಒಂದ್ ಬೇಕು ಅಂದಾಗ. ಐ ವಾಸ್ ನಾಟ್ ರೆಡಿ ಫಾರ್ ಇಟ್. ಇವತ್ತಿಂದ ಅಂತಲ್ಲ, ನಾನು ಇಂಡಸ್ಟ್ರಿಗೆ ಬರಕ್ ಮುಂಚೆ ಎಷ್ಟೋ ಥಿಂಕ್ ಮಾಡಿದೆ ಈ ಇಂಡಸ್ಟ್ರಿ ನಾನು ಚೂಸ್ ಮಾಡಕ್ ಮುಂಚೆ. ಬಿಕಾಸ್ ನನಗೆ ಆಕ್ಟಿಂಗ್ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ನಾನು ಅದಿಲ್ಲದೆ ನಾನು ಐ ಕಾಂಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಇಟ್. ಅಷ್ಟು ಇಷ್ಟ ನನಗೆ, ಅಷ್ಟು ಆಕ್ಟ್ ಮಾಡೋದು ಆಗಿರ್ಬೋದು, ಅಷ್ಟಿಷ್ಟ. ಒಂದು ಟಿವಿ ಎಲ್ಲ ನೋಡಿದಾಗ ಅದನ್ಸೋದು, ನಾನು ಒಂದಿನ ಆಕ್ಟ್ ಮಾಡ್ಬೇಕು, ನಾನು ಒಂದಿನ ಈ ತರ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬೇಕು, ಈ ತರ ಎಷ್ಟೋ ಥಾಟ್ಸ್ ಇರುತ್ತೆ ನಮ್ದು. ಆತರ ಐ ಹ್ಯಾಡ್ ಹ್ಯೂಜ್ ಡ್ರೀಮ್ ಅಂಡ್ ಹ್ಯೂಜ್ ಕನೆಕ್ಷನ್ ಟು ದಿಸ್ ಆಕ್ಟಿಂಗ್ ಅನ್ನೋದೇನಿದೆ ಈ ಒಂದು ಇದಕ್ಕೆ, ವಿತೌಟ್ ಇವನ್ ನೋಯಿಂಗ್ ಅಬೌಟ್ ವಾಟ್ ಇಟ್ ಇಸ್ ಅಂಡ್ ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ದೇನೆ. ನನಗೆ ಈ ತರ ಎಷ್ಟೋ ಜನ ಹೇಳ್ತಾ ಇದ್ರು, ಇಲ್ಲ ಹಂಗಿದ್ರೆ ಈ ತರ ಎಲ್ಲ ಕೇಳ್ತಾರೆ, ದೇಸೆ ಕಮಿಟ್ಮೆಂಟ್ ಮಾಡ್ಬೇಕು, ಇದು ಮಾಡ್ಬೇಕು. ಎಲ್ಲ ಆಕ್ಟರ್ಸು ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ ಎಲ್ಲ ಆಕ್ಟರ್ಸು ಹಂಗೆ ಹೋಗಿರೋದು. ನನ್ ಸುತ್ತಮುತ್ತ ಹೇಳೋ ಅದೇ ಅಲ್ವಾ ಥಾಟ್ಸ್ ಇರೋದು, ಅದೇ ಮೆಂಟಾಲಿಟಿ ಇರೋದು ನಮ್ ಕಾಮನ್ ಪೀಪಲ್ ಸೊಸೈಟಿಯಲ್ಲಿ. ಅದೇ ಮಾಡಿ ಹೋಗ್ಬೇಕು, ಇಲ್ಲಾಂದ್ರೆ ಸಿಗಲ್ಲ ಆಫರ್ಸು, ಇಲ್ಲಾಂದ್ರೆ ಮಾಡಕ್ಕಾಗಲ್ಲ ಅಂತೆಲ್ಲ ನನ್ ಮೈಂಡು. ನಾನು ಏನಪ್ಪಾ ಮಾಡೋದೀಗ, ಹಿಂಗೆ ಅಲ್ವಾ ಅಂತ ಹಿಂಗೆ ಹೋಗ್ಬೇಕಲ್ಲ. ನಾನು ಆಮ್ ಕಾಲೇಜ್ ಹುಡುಗಿ, ನನ್ಗೇನು ಇದು ಗೊತ್ತಿಲ್ಲ. ನಾನು ತುಂಬಾ ಒಂಥರ ಯೋಚನೆ ಮಾಡ್ಬಿಟ್ಟು ಏನ್ ಮಾಡ್ಲಿ ಇವಾಗ, ಈ ಪ್ರೊಫೆಷನ್ ಅಲ್ಲಿ ಹೋಗ್ಲಾ, ಇಲ್ಲ ಬೇರೆ ಏನಾದ್ರು ಚೂಸ್ ಮಾಡ್ಲಾ. ಬೇರೆ ಏನಾದ್ರು ಚೂಸ್ ಮಾಡಿದ್ರೆ ಐ ವಿಲ್ ನಾಟ್ ಬಿ ಹ್ಯಾಪಿ, ನಂಗೆ ಖುಷಿ ಆಗಿರಲ್ಲ. ನಾನು ಇದೇ ಪ್ರೊಫೆಷನ್ ಅಲ್ಲಿ ಮಾಡ್ಬೇಕು, ಅದೇ ನನ್ಗೆ ಖುಷಿ ಕೊಡೋದು. ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಐ ರಿಮೆಂಬರ್ ನನ್ಗೊಂದು ಸೂಪರ್ ಸೀನಿಯರ್ ಯಾರೋ ಇದ್ರು ಒಬ್ರು, ಅವ್ರ ಹತ್ರ ಒಂದ್ಸಲ ಮಾತಾಡಿದೆ, ಈ ತರ ಹೇಳ್ಕೊಂಡೆ, ಈ ತರ ಎಲ್ರು ಹೇಳ್ತಿದ್ದಾರೆ, ಐ ಡೋಂಟ್ ನೋ ವಾಟ್ ಟು ಡೂ. ಎಲ್ರು ಪ್ರತಿಯೊಂದು ಆಕ್ಟರ್ ಹೆಸರು ಹೇಳಿನೂ ಎಲ್ರು ಹಂಗೆ ಹೋಗಿರೋದು ಅಂತ ಹೇಳ್ತಾ ಇದಾರೆ, ಏನ್ ಮಾಡ್ಲಿ ನಾನು. ಈಗ ಅವ್ರು ಮಾಡಿದಾರೋ ಇಲ್ವೋ ನಿನಗ್ ಗೊತ್ತಿಲ್ಲ, ರೈಟ್? ಹೇಳಿದಾರೆ, ಓಕೆ ಮಾಡಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಪ್ರತಿಯೊಬ್ರು ಹಂಗೆ ಹೋಗಿದ್ದಾರೆ ಅಂತಾನೆ ಅನ್ಕೊಳ್ಳೋಣ, ರಾಂಗ್ ರೂಟ್ ಅಲ್ಲೇ ಹೋಗಿದ್ದಾರೆ ಅಂತ ಅನ್ಕೊಳ್ಳೋಣ.
ನೀನ್ ರೈಟ್ ರೂಟ್ ಇಂದ ಹೋಗ್ಬೋದಲ್ವಾ, ನೀನ್ ರೈಟ್ ರೂಟ್ ಇಂದ ಹೋಗಿ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗ್ಬೋದಲ್ಲ, ನೀನ್ ಮಾಡ್ಬೋದಲ್ಲ ಅಂತ ಈ ಒಂದು ಥಾಟ್ ನನ್ ಮೈಂಡ್ಗೆ ಹಾಕಿದ್ರು. ಎಸ್, ಐ ಕ್ಯಾನ್ ಡೂ ಇಟ್. ಬೇರೆ ಯಾರು ಮಾಡಿಲ್ಲ ಅಂದ್ರೆ ಐ ಕ್ಯಾನ್ ಡೂ ಇಟ್. ಐ ವಾಸ್ ಸಂಬಡಿ ದಟ್ ಈ ಒಂದು ರುಟೀನ್ ನಾರ್ಮಲ್ ಲೈಫ್ ಏನಿರುತ್ತೆ ಅದರಿಂದ ಆಚೆ ಬಂದು ನಾನು ಬೇರೆ ಏನಾದ್ರು ಒಂದು ಮಾಡ್ಬೇಕಾಗಿತ್ತು. ಇದೆ ಏನು, ದೊಡ್ಡವರಾಗ್ತೀವಿ, ಮದ್ವೆ ಆಗುತ್ತೆ, ಮಕ್ಳಾಗುತ್ತೆ, ಅದಾದ್ಮೇಲೆ ಮಕ್ಳನ್ನ ಬೆಳೆಸೋದು, ಅದಾದ್ಮೇಲೆ ಅವ್ರ ಮದ್ವೆ ಮಾಡೋದು, ಆಮೇಲೆ ನಾವು ಸಾಯೋವರೆಗೂ ಕಾಯೋದು. ದಿಸ್ ಇಸ್ ನಾಟ್ ದ ಲೈಫ್ ದಟ್ ಐ ವಾಂಟೆಡ್ ಟು ಲಿವ್. ನನಗೆ ನನ್ನ ಲೈಫಲ್ಲಿ ತುಂಬಾ ಏನೇನೋ ಮಾಡ್ಬೇಕು. ನನ್ ಮದ್ವೆ ಪ್ಲಾನ್ಸ್ ನಾನ್ ಆಕ್ಚುಲಿ ನಾನು ಹೇಳೋದ್ರಿಂದ ನಾನು ತುಂಬಾ ಬ್ಯಾಡ್ ಮ್ಯಾರೇಜಸ್ ಈ ತರ ಎಲ್ಲ ನೋಡಿದೀನಿ. ಅಂಡ್ ಈ ಒಂದು ಮೈಂಡ್ ಸೆಟ್ ಏನಿದೆ ದಟ್ ಐ ಡೋಂಟ್ ವಾಂಟ್ ಟು ಜಸ್ಟ್ ಡೂ ದಿಸ್ ಬಟ್ ಸಮಥಿಂಗ್ ಎಲ್ಸ್. ತುಂಬಾ ಹತ್ರದಿಂದ ಈ ಒಂದು ಬರೀ ಹುಡುಗಿರ್ನ ಸಪ್ರೆಸ್ ಆಗಿರೋದನ್ನ ನಾನು ನೋಡಿದ್ದೀನಿ ಮನೆಗಳಲ್ಲಿ. ಅಂದ್ರೆ ಅವ್ರ ಏನೇ ಥಾಟ್ಸ್ ಇದ್ರು, ಏನೇ ಡ್ರೀಮ್ಸ್ ಇದ್ರು, ಅದೇನೂ ಇಲ್ಲ. ನಿನ್ ಮನೆಗ್ ಬಂದ್ಮೇಲೆ, ಮದ್ವೆ ಆದ್ಮೇಲೆ ಗಂಡ, ಇಷ್ಟೇ ಲೈಫು, ಅದೇ ನೋಡಿರೋದು. ಈಗ ನಾನು ಹೆಂಗೆ, ಸೊ ಮ್ಯಾರೇಜ್ ಟು ಮೀ ಇಸ್ ಡಿಫ್ರೆಂಟ್. ನನಗೆ ಮ್ಯಾರೇಜ್ ಪ್ಲಾನ್ಸ್ ಅಂತ ಹೇಳಿದ್ರೆ ಐ ಥಿಂಕ್ ಇಟ್ ವಿಲ್ ನಾಟ್ ಹ್ಯಾಪನ್ until and unless I find somebody who is so capable of ನನ್ ಏನ್ ಥಾಟ್ಸ್ ಇದೆ ಅದಕ್ಕೆ ಅಲೈನ್ ಆಗೋ ಯಾರಾದ್ರೂ ಸಿಗೋವರೆಗೂ ಐ ಥಿಂಕ್ ಐ ವಿಲ್ ನಾಟ್ ಗೆಟ್ ಮ್ಯಾರಿಡ್. ಟು ಮೀ ಮ್ಯಾರೇಜ್ ಇಸ್ ನಾಟ್ ಲೈಕ್ ಓಕೆ ಇಷ್ಟು ವರ್ಷಕ್ಕೆ ಮದ್ವೆ ಆಗ್ಬೇಕು, ಇಷ್ಟು ವರ್ಷಕ್ಕೆ ಮಕ್ಳು ಮಾಡ್ಕೋಬೇಕು, ದಟ್ ಇಸ್ ನಾಟ್ ಮ್ಯಾರೇಜ್ ಟು ಮೀ. ನನಗೆ ಒಂದ್ ಸೋಲ್ ಮೇಟ್ ಅಲ್ಲಿ ನಾನು ಬಿಲೀವ್ ಮಾಡ್ತೀನಿ, ಪ್ಯೂರ್ ಆಗಿರುವಂತ ಲವ್ ಅಲ್ಲಿ ನಾನು ಬಿಲೀವ್ ಮಾಡ್ತೀನಿ. ಯಾರಾದ್ರೂ ನಮಗೋಸ್ಕರ ಡೆಫಿನೆಟ್ ಆಗಿ ಇರ್ತಾರೆ, ಅವರು ನಮ್ ಲೈಫ್ ಅಲ್ಲಿ ಬಂದಾಗ ನಮ್ ಲೈಫ್ ಇನ್ನೂ ಬ್ಯೂಟಿಫುಲ್ ಆಗುತ್ತೆ. ನಮ್ ಲೈಫ್ ಏನು ಚೇಂಜ್ ಆಗಲ್ಲ, ಡಿಫ್ರೆಂಟ್ ವೇ ಅಲ್ಲಿ ಚೇಂಜ್ ಆಗಲ್ಲ. ಬರೋರು ಹರ್ಟ್ ಮಾಡಲ್ಲ. ಸೊ ಹರ್ಟ್ ಮಾಡಿದ್ರು, ಈಗ ನಾನು ಕುತ್ಕೊಂಡ್ ಗಾಳಿ ಬ್ರೀಸ್ ಅಂತ ಹೇಳ್ತೀನಲ್ಲ, ಆ ಬ್ರೀಸ್ ಒಂಚೂರು ಜಾಸ್ತಿ ಆಗ್ಬೋದು ಸಮಟೈಮ್ಸ್, ಅಥವಾ ಕಡಿಮೆ ಆಗ್ಬೋದು ಗಾಳಿ ಬರ್ದೇ ಇರೋದು, ಬಟ್ ಇಟ್ ವಿಲ್ ನಾಟ್ ಹರ್ಟ್ ಯು ಇನ್ ಎನಿ ವೇ. ನಿಮಗೆ ತೊಂದರೆ ಕೊಡಲ್ಲ. ಅದು ವೇವ್ಸ್ ಇದ್ದೇ ಇರುತ್ತೆ ಲೈಫ್ ಅಲ್ಲಿ, ರಿಲೇಶನ್ಶಿಪ್ ಇಲ್ಲಿ ಯಾವ್ದೇ ಆಗಿರ್ಬೋದು, ಬಟ್ ಇಟ್ ವಿಲ್ ಬಿ ವೆರಿ ಹ್ಯಾಪಿ ಅಂಡ್ ವೆರಿ ಹೆಲ್ದಿ. ಆ ಪಾಯಿಂಟ್ ಬಂದಾಗ ಐ ಡೆಫಿನೆಟ್ಲಿ ಐ ಬಿಲೀವ್ ಇನ್ ಟ್ರೂ ಲವ್. ಐ ಬಿಲೀವ್ ದಟ್ ಯಾರ ಟ್ರೂ ಲವ್ ಇದ್ದೇ ಇದೆ ಲೈಫ್ ಅಲ್ಲಿ, ಜಗತ್ತಲ್ಲಿ. ಅದನ್ನ ಈ ಟಾಕ್ಸಿಕ್ ಇದ್ರಲ್ಲೆಲ್ಲ ವೇಸ್ಟ್ ಮಾಡೋ ಬದಲು there is somebody out there, and I would like to tell ಬೇರೆಯವ್ರಿಗೂ ಇದೇ ಹೇಳಕ್ ಇಷ್ಟಪಡ್ತೀನಿ that please don't. ಟಾಕ್ಸಿಕ್ ಲವ್ ಇಸ್ ನಾಟ್ ಲವ್. ಏನು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದೆ, ಇದ್ರಲ್ಲಿದೆ, ಇಟ್ ಇಸ್ ನಾಟ್ ಲವ್. ಅದು ಪ್ರೀತಿ ಅಲ್ವೇ ಅಲ್ಲ. ಇಫ್ ಇಟ್ ಓನ್ಲಿ ಮೇಕ್ಸ್ ಯು ಫೀಲ್ ಗುಡ್, ದಟ್ ಇಸ್ ಲವ್. ಅಂಡ್ ಅದು ನೀವು ಕೂಡ ಕೊಡ್ಬೇಕು ಬೇರೆಯವರಿಗೆ. ನಿಮ್ಮ ಸ್ಪಿರಿಚುವಲ್ ಸೈಡ್ ಏನಾದ್ರು ಇದೆಯಾ ನೀವು ನಂಬತಕ್ಕಂತ? ಬಿಫೋರ್ ದಟ್ ಕಾಸ್ಟಿಂಗ್ ಕೌಚ್ ಇದು ಇನ್ನೊಂದು ಎಕ್ಸ್ಪೀರಿಯನ್ಸ್ ಐ ವಾಂಟ್ ಟು ಶೇರ್. ಸೊ ಕಾಸ್ಟಿಂಗ್ ಕೌಚ್ ಬಗ್ಗೆ ವೆನ್ ಯು ಆಸ್ಟ್, ದೇರ್ ವಾಸ್ ಒನ್ ಮೋರ್ ರೀಸೆಂಟ್ ಒನ್. ಈಗ ನಂದು ಸೀರಿಯಲ್ ಆಯ್ತು, ಮೂವಿ ಐ ಥಿಂಕ್ 2 movies ಮಾಡಿದೆ. ಅದಾದ್ಮೇಲೆ ದೇರ್ ವಾಸ್ ಒನ್ ಪರ್ಸನ್, ಆ ಮೂವೀಸ್ ಒಂದ್ ಮೂವಿ ರಿಲೀಸ್ ಆಯ್ತು, ಅದರಿಂದ ಒಂದ್ ಸ್ವಲ್ಪ ಗೊತ್ತಿರೋರು ಅವರಿಗೆ, ಅಂದ್ರೆ ಜಸ್ಟ್ ಗೊತ್ತಿರೋರು. ಅವ್ರು ಬಂದ್ ಏನ್ ಮಾಡಿದ್ರು ದಟ್ ಐ ಆಮ್ ಡೂಯಿಂಗ್ ಅ ಮೂವಿ ಅಂಡ್ ಇಟ್ ಇಸ್ ದಟ್ ಫೇಸ್ ವೆನ್ ನನ್ನ ಲೋಯೆಸ್ಟ್ ಫೇಸ್, ನಾನು ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಅಂದಾಗ, ಸಿಕ್ಕಾಬಡೆ ಲೋಯೆಸ್ಟ್ ಫೇಸ್. ಅಲ್ಲಿ ಆಫೀಸ್ ಇದೆ ಅಂತ ಹೇಳಿದ್ರು, ಕರೆದ್ರು. ಆಫೀಸಿಗೆ ಹೋದೆ, ಮನೆ ಹತ್ರನೇ ಇತ್ತು. ಸೊ ಐ ವೆಂಟ್ ಅಲೋನ್, ಅಮ್ಮನೇನ್ ಕರ್ಕೊಂಡು ಹೋಗಿರ್ಲಿಲ್ಲ ಅವಾಗ. ಸೊ ಹತ್ರನೇ ಇತ್ತು. ಕರೆದ್ರು, ಮಾತಾಡಿದ್ರು ದಟ್ ಈ ತರ ಒಂದು ಮೂವಿ ಮಾಡ್ತಾ ಇದ್ದೀನಿ, ಐ ಯು ಇಂಟ್ರೆಸ್ಟೆಡ್ ಟು ಡೂ? ಐ ವಾಸ್ ಲೈಕ್ ಓಕೆ ಫೈನ್. ಸ್ಟೋರಿ ಕೇಳಿದೆ, ಓಕೆ ಫೈನ್ ಅಂತ ಅನ್ನಿಸ್ತು. ಸರಿ ಆಯ್ತು ಮಾಡೋಣ. ನನಗೂ ಐ ವಾಸ್ ಇನ್ ನೀಡ್ ಆಫ್ ಮನಿ ಆಲ್ಸೋ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಅಟ್ ಲೀಸ್ಟ್ ಏನಾದ್ರು ಒಂದು, ಈ ಮೂವಿ ಯಾವಾಗ ಬರುತ್ತೆ ಬಿಡುತ್ತೋ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ಒಂದು ಕೆಲಸ ಆದ್ರೂ ಇದೆಯಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಐ ಸೆಡ್ ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು, ಅದೇ ಮೀಟಿಂಗ್ ಅಲ್ಲಿ ಯಾರೋ ಸ್ಟೋರಿ ತಗೊಂಡ್ಬಂದಿದ್ರು ಅನ್ಸುತ್ತೆ ಅವ್ರ ಹತ್ರ. he asked those people to go out, I'll discuss commercials with her ಅಂತ ಹೇಳಿದ್ರು. ಅವ್ರ ಆಪೋಸಿಟ್ ಸೈಡ್ ಅಲ್ಲಿ ಕೂತಿದ್ರು, ನಾನು ಸೈಡ್ ಅಲ್ಲಿ ಕೂತೀನಿ. he said ಸರಿ, ಈಗ ಕಮರ್ಷಿಯಲ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? I said so and so amount. he said so and so amount. ಇಷ್ಟಾಗಲ್ಲ, ಪೇಮೆಂಟ್ ಇಷ್ಟು ಅಂತ ತುಂಬಾ ಕಡಿಮೆ ಹೇಳಿದ್ರು. ಸರ್ ಇಷ್ಟು ಕಡಿಮೆಗೆ ಆಗಲ್ಲ, ಒಂದ್ ಸ್ವಲ್ಪ ಇಷ್ಟು ಮಾಡಿ, ಅಟ್ ಲೀಸ್ಟ್ ಇಟ್ ವಿಲ್ ಹೆಲ್ಪ್ ಮೀ ಆಲ್ಸೋ. ನಾನೇನ್ ತೀರಾ ಜಾಸ್ತಿ ಏನ್ ಕೇಳಿರ್ಲಿಲ್ಲ, ತುಂಬಾ ಅವ್ರು ಏನ್ ಹೇಳಿದ್ರು ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಕೇಳಿದ್ದೆ ಅಷ್ಟೇ. ಸರಿ ಆಯ್ತು ಕೊಡೋಣ ಬಿಡಿ. ಬಟ್ ಏನಂತ ಹೇಳಿದ್ರೆ, ಯುವರ್ ಪರ್ಸನಾಲಿಟಿ ಇಸ್ ವೆರಿ ನೈಸ್. ನಾನು ನೋಡಿದೆ ನಿಮ್ಮನ್ನ, ಬಟ್ ಯುವರ್ ಪರ್ಸನಾಲಿಟಿ ಇಸ್ ವೆರಿ ನೈಸ್. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು ಎಲ್ರು, ತುಂಬಾ ಚೆನ್ನಾಗಿ ನಿಮ್ ವೆಲ್ಕಮಿಂಗ್ ಪರ್ಸನಾಲಿಟಿ ಇದೆ. ಸೊ ನೀವು ಏನಂತ ಹೇಳಿದ್ರೆ, ನನಗೆ ಒಂದು ಕೆಲಸ ಮಾಡಿದಿರಾ ನನ್ನ ಮೂವಿಯಲ್ಲಿ, ಅದು ಅಲ್ಲದೆ ಐ ವಾಂಟ್ ಯು ಟು ಬಿ ಅ ಫ್ರೆಂಡ್ ಟು ಮೀ.
ಸಾರಿ ನನ್ಗೆ ಅರ್ಥ ಆಗಿಲ್ಲ ಅಂದೆ. ಫ್ರೆಂಡ್ ಆಗಿರ್ಬೇಕಾ? ಹಾ, ಯಾವ ತರ ಸರ್ ಅಂತ ಹೇಳಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನೆಲ್ಲೋ ಆಚೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಪರ್ಸನ್, ಅವ್ರಿಗೆ ಮದ್ವೆ ಆಗಿದೆ, ಮಕ್ಳಿದಾರೆ, ಎಲ್ಲ ಇದೆ. ನಾನೆಲ್ಲಾದ್ರೂ ಮೂವಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ನೀವು ನನ್ನ ಜೊತೆ ಮೂವಿಗೆ ಬರೋದು, ಎಲ್ಲಾದ್ರೂ ಕಂಪನಿ ಮಾಡೋದು. ಐ ಆಮ್ ಲೈಕ್, ಮೂವಿಗೆ ಬರೋದಾ ನಿಮ್ ಜೊತೆ? ಅವಾಗ ನನಗೆ ಗೊತ್ತಾಯ್ತು. ಅಲ್ಲಿವರೆಗೂ ಐ ವಾಸ್ ಟಾಕಿಂಗ್ ವೆರಿ ನೈಸ್ಲಿ, ಏನೇನೋ ಮಾತಾಡ್ತಾ ಇದ್ರು ಅವರು ವರ್ಕ್ ಬಗ್ಗೆ, ಇದು ಅದು ಪ್ರೊಫೆಷನಲ್, ಸಿಕ್ಕಾಪಟ್ಟೆ ಪ್ರೊಫೆಷನಲ್, ಇದು ಅಂತ ಏನೇನೋ ಅನ್ಕೊಂಡಿದೀನಿ. ಸಡನ್ ಆಗಿ ಚೇಂಜ್ ಮಾಡಿ ವೆನ್ ಹಿ ಕೇಮ್ ಟು ದಿಸ್, ಎಷ್ಟು ಕೋಪ ಬಂತು ಅಂದ್ರೆ ನನಗೆ ಅವಾಗ. ಅಂದ್ರೆ ನನ್ನನ್ನ ಈ ರೀತಿಯಲ್ಲಿ ನೀವು ನೋಡಿ ನನ್ನ ಬಗ್ಗೆ ಮಾತಾಡಿದೀರಾ, ನೀವು ವೆಲ್ಕಮಿಂಗು, ನೀವು ಒಳ್ಳೆಯವರು, ಇದು ಅದು ಅಂತ ಈ ರೀತಿಯಲ್ಲಿ ನೋಡಿ ಮಾತಾಡಿದೀರಾ, ಅದು ಇದಕ್ಕೇನೆ ಸಿಕ್ಕಾಪಟ್ಟೆ ಕೋಪ ಬಂತು. ನಾನಂದೆ, ಸರ್ ನೀವ್ ಮೂವಿ ಕರೀತಾ ಇದ್ರೆ, ನಾನು ಎಷ್ಟೋ ಫ್ರೆಂಡ್ಸ್ ಕರೆದ್ರೆ ನನ್ಗೆ ಅವ್ರ ಜೊತೆ ಹೋಗಕ್ ಟೈಮ್ ಇರಲ್ಲ ಫಸ್ಟ್ ಆಫ್ ಆಲ್, ಇಲ್ಲ ನಾನು ಹೋಗೋದು ಇಲ್ಲ. ನಿಮ್ ಜೊತೆ ಯಾಕೆ ಬರ್ಲಿ? ನಾನು ಈ ಮೂವಿಯಲ್ಲಿ ಬಂದಿರೋದು, ನಾನು ಇಂಡಸ್ಟ್ರಿಯಲ್ಲಿ ಬಂದಿರೋದು ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕಲ್ಲ, ಕೆಲಸ ಮಾಡೋದಕ್ಕೆ, ಪ್ರೊಫೆಷನಲ್ ಆಗಿರೋದಕ್ಕೆ, ಆಕ್ಟಿಂಗ್ ಮಾಡೋದಕ್ಕೆ, ನಾಟ್ ಟು ಮೇಕ್ ಫ್ರೆಂಡ್ಸ್. ಸೊ ನೀವು ಫ್ರೆಂಡ್ಸ್ ಮಾಡ್ಕೊಳ್ಳೋರು ಇದ್ರೆ ನೀವು ಬೇಕಿದ್ರೆ ಮಾಡ್ಕೊಳ್ಳಿ, ನಾನ್ ಮಾಡಲ್ಲ ಅಂತ ಇಲ್ಲಿ ವಾಕ್ಡ್ ಆಫ್ ಫ್ರಮ್ ದಟ್ ಪ್ಲೇಸ್. ದಿಸ್ ಇಸ್ ಒನ್ ಆಫ್ ದ ಇನ್ಸಿಡೆಂಟ್ ದಟ್ ಹ್ಯಾಪೆಂಡ್. ಮನುಷ್ಯ ಟಚ್ ಅಲ್ಲಿ ಮತ್ತೆ ಯಾವತ್ತು ಕಾಲ್ ಮಾಡಿ? ನೋ ಧೈರ್ಯ ಇದೆಯಾ ಕಾಲ್ ಮಾಡೋದಕ್ಕೆ? ಉಗಿತೀನಿ ಸರಿಗೆ. ಏನೇನೆಲ್ಲ ಪಾಪ ಹೆಣ್ಮಕ್ಳು ಅನುಭವಿಸ್ಬೇಕಾಗತ್ತಲ್ಲ. ಕರೆಕ್ಟ್ ಆಗಿದ್ರೆ ನಾಟ್ ಜಸ್ಟ್ ಇನ್ ದಿಸ್, ಐ ಥಿಂಕ್ ನೀವು ಕೆಲಸ ಎಷ್ಟೋ ವರ್ಕ್ ಪ್ಲೇಸಸ್ ಅಲ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಹೇಳ್ತಾರಲ್ಲ, ಕೇಳಿದೀನಿ ಈ ತರ ಅಂತ. ಏನು, ವೈ, ವಾಟ್ ಇಸ್ ದ ನೆಸೆಸಿಟಿ? ಫಸ್ಟ್ ಆಫ್ ಆಲ್ ಇದ್ರ ಜೊತೆಗೆ ಕೋಪ ಬರುತ್ತೆ ನನಗೆ. ಇಫ್ ಅ ಪರ್ಸನ್ ಆ ಒಂದ್ ದೃಷ್ಟಿಯಲ್ಲಿ ನನ್ನ ನೋಡಿದ್ದಾರೆ ಅಂತ ಹೇಳಿದಾಗ ಕೆಟ್ಟ ಕೋಪ ಬರುತ್ತೆ. ಆ ದೃಷ್ಟಿಯಲ್ಲಿ ನನ್ನ ನೋಡಿದ್ದಾರೆ ಇವರು ಅಂತ. ಅಂಡ್ ಅದೇ ಹೇಳಿದ್ನಲ್ಲ, ಈ ಡಿಫ್ರೆಂಟ್ ರೂಟ್ಸ್ ಇಂದಾನೇ ಇಂಡಸ್ಟ್ರಿಗೆ ಬರ್ಬೇಕು ಏನೂ ಇಲ್ಲ. ಐ ಹ್ಯಾವ್ ಕಮ್ ಎಷ್ಟೇ ಟೈಮ್ ಆಗ್ಬೋದು, ಪೇಷನ್ಸ್ ಆಗ್ಬೋದು, ಕೆಲಸ ಇದ್ ಮಾಡ್ಬೋದು. ದೇರ್ ಆರ್ ಪೀಪಲ್ ಹೂ ಜೆನ್ಯೂನ್ಲಿ ವರ್ಕ್. ದೇರ್ ಆರ್ ಪೀಪಲ್ ಬೆಳಗಿಂದ ರಾತ್ರಿವರೆಗೂ ಯಾರು ಕೆಲಸ ಮಾಡಿ ಕಷ್ಟಪಟ್ಟು ಮಾಡ್ತಿದ್ದಾರೆ. ಕಷ್ಟ ಇರ್ಬೋದು, ಬೇರೆ ರೀತಿಯಲ್ಲಿ ಕಷ್ಟ ಇರ್ಬೋದು, ಬಟ್ ಇದೇ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ನೀವು ಬರ್ಬೇಕು, ನೀವು ಈ ಇಂಡಸ್ಟ್ರಿಗೆ ಬರ್ಬೇಕು. ಐ ಡೋಂಟ್ ನೋ, ಎಷ್ಟೋ ಜನ ನನ್ ಬಗ್ಗೆ, ಬೇರೆಯವ್ರ ಬಗ್ಗೆ, ಯಾರ್ಯಾರ ಬಗ್ಗೆನೂ ಮಾತಾಡಿರ್ಬೋದು, ಬೇರೆ ಇದ್ರಿಂದಾನೇ ನೀವು ಬಂದಿರಿ, ಬಟ್ ಈ ಕಷ್ಟದ ಬಗ್ಗೆ ಯಾರು ಮಾತಾಡಲ್ಲ. ಬಟ್ ಐ ಆಮ್ ಟೆಲಿಂಗ್ ಫಾರ್ ದೋಸ್ ಪೀಪಲ್, ನೋ, ನೀವು ಒಳ್ಳೆಯವರಾಗಿದ್ದು ಒಳ್ಳೆ ರೀತಿಯಲ್ಲೇನೆ ನೀವು ಬಂದು ಕೆಲಸ ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಅವಕಾಶ ಇದೆ. ಬಟ್ ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್, ವೆರಿ ಕೇರ್ಫುಲ್. ಯಾರು ಏನು ನಿಮ್ಗೆ ಕೊಡಕ್ ಸಾಧ್ಯ ಇಲ್ಲ. ಯಾರು ಏನು ನಂಬಿಸ್ಬಿಟ್ಟು ನಾನು ನಿಮ್ಗೆ ಇದು ಕೊಡ್ತೀನಿ, ಅದು ಕೊಡ್ತೀನಿ ಆಫರ್, ನೋ ಬಡಿ ಕ್ಯಾನ್ ಗಿವ್ ಯು ದಟ್. ಓನ್ಲಿ ನೀವು ಆ ರೋಲ್ಗೆ ಸೂಟೇಬಲ್ ಇದ್ರೆ ಮಾತ್ರ ನಿಮ್ಗೆ ಆ ರೋಲ್ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಅಂಟಿಲ್ ಅನ್ಲೆಸ್ ನೀವು ಯಾರೋ ನಮ್ಮಪ್ಪ, ನಮ್ಮ ತಾತ, ನಮ್ಮ ಅಂಕಲ್ ಯಾರೋ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಅವರು ಕೊಡಿಸ್ತಾರೆ, ಅದ್ ಬಿಟ್ರೆ ಇಫ್ ಯು ಆರ್ ಕಮಿಂಗ್ ವಿತೌಟ್ ಎನಿ ಕನೆಕ್ಷನ್ಸ್, ಐ ಥಿಂಕ್ ವಿತೌಟ್ ದಿಸ್ ನಿಮಗೇನು ಸಿಗ್ಬೇಕು ಅಂತ ಎಷ್ಟೋ ಜನಕ್ಕೆ ಹಂಗೆ ಹೇಳಿನೂ ಮೋಸ ಮಾಡ್ಬಿಡ್ತಾರೆ ಜನ. ಈವನ್ ಆಫ್ಟರ್ ಅಷ್ಟು ಹುಡುಗಿರು ಅಷ್ಟು ಕ್ಲೋಸ್ ಆಗಿದ್ರು ಮೋಸ ಮಾಡ್ಬಿಡ್ತಾರೆ ಅನ್ನೋದನ್ನು ಕೇಳಿದೀನಿ ನಾನು. ಸೊ ಯಾ, ನಿಮ್ಮ ಒಂದು ಸ್ಪಿರಿಚುವಲ್ ಸೈಡ್, ಲೈಕ್ ನೀವು ನಂಬತಕ್ಕಂಥ ದೇವರು ಅಥವಾ ನಿಮ್ಮ ಪ್ರಕಾರ ಈ ಕಾನ್ಸೆಪ್ಟ್ ಆಫ್ ಗಾಡ್ ಅಂತೀವಲ್ಲ, ದೇವರು, ಭಗವಂತ, ನಿಮ್ ಪ್ರಕಾರ ಏನದು ನಂಬಿಕೆ? ಗಾಡ್ ಇಸ್ ನಥಿಂಗ್ ಬಟ್ ಒನ್ ಸ್ಟ್ರಾಂಗ್ ಪವರ್. ನಮ್ಮನ್ನ ಗೈಡ್ ಮಾಡ್ತಾ ಇದೆ ಯಾವ ಟೈಮಲ್ಲೂ, ಪ್ರತಿಯೊಬ್ರು ಅಷ್ಟೇ. ನೀವು ಕೆಟ್ಟದನ್ನ ಮಾಡುವಾಗ ನಿಮ್ ಮೈಂಡಲ್ಲಿ ಅದು ಬರುತ್ತಲ್ಲ, ಇದು ಮಾಡ್ಬೇಡ, ಆದ್ರೂ ಒಂದಿಷ್ಟು ಜನ ಮಾಡೋದಕ್ಕೆ ಚೂಸ್ ಮಾಡ್ತಾರೆ. ಮಾಡ್ಬೇಡ ಅಂದಾಗ ಇಲ್ಲ ಮಾಡೋದ್ ಬೇಡ, ಲೆಟ್ಸ್ ಗೋ ಇನ್ ದ ರೈಟ್ ಪಾತ್ ಓನ್ಲಿ ಅಂತ ಹೇಳ್ತಾರೆ. ಸೊ ಈ ಒಂದು ಪವರ್ ಇದೆ, ನಿಮ್ಗೆ ಗೈಡ್ ಮಾಡ್ತಾ ಇರುತ್ತೆ. ನಾನು ಹೇಳ್ದೆ ಅವಾಗ್ಲೆ, ನನಗೆ ಬಿಟ್ರೇಯಲ್ ಆಯ್ತು ಒಂದು ಸೀರಿಯಲ್ ಇಂದ, ನನಗೆ ಸಿಕ್ಕಿಲ್ಲ ಅಂತ. ಆ ನನ್ ಸೀರಿಯಲ್ ಬರೋವರೆಗೂ 7 months ಆಯ್ತು. ಆ ಇದಾಗಿ 7 months ಆಯ್ತು. ಅಲ್ಲಿವರೆಗೂ ಅಷ್ಟ್ ಶುರುನೇ ಆಗಿಲ್ಲ. ನನ್ ಸೀರಿಯಲ್ ಶುರು ಆದ್ಮೇಲೆ ಆ ಸೀರಿಯಲ್ ಶುರು ಆಯ್ತು. ಅಂಡ್ ಇಟ್ ಲಿಟ್ರಲಿ ಒಂದಿಷ್ಟು ಎಪಿಸೋಡ್ಸ್ಗೆನೆ ವೈಂಡ್ ಅಪ್ ಆಗೋಯ್ತು ಆ ಸೀರಿಯಲ್. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್. ಅವಾಗ ನಾನು ನೈಟ್ ಎಲ್ಲ ಕುತ್ಕೊಂಡು ಹತ್ತಿದ್ದೆ. ಬಟ್ ಒನ್ ಪವರ್ ವಾಸ್ ಗೈಡಿಂಗ್ ಮೀ ದಟ್ ಅದೆಲ್ಲ ನಿನಗೆ ಒಂದ್ ಬೆಟರ್ ಪ್ಲಾನ್ ಇದೆ, ನಿನಗೋಸ್ಕರ ಅಳ್ಬೇಡ ಅಂತ ಒಂದು ಶಕ್ತಿ ಇದೆ ಮೇಲೆ, ವಿಚ್ ಇಸ್ ಗೈಡಿಂಗ್ ಮೀ ಟುವರ್ಡ್ಸ್. ಕರೆಕ್ಟ್ ಆಗಿ ಆ ದೇವ್ರು ಹಂಗೆ ಹೇಳಿದಾಗ ಆ ಗೈಡೆನ್ಸ್ ತಗೊಂಡ್ಬಿಡ್ಬೇಕು. ಎಸ್, ಕುತ್ಕೊಂಡು ನಾನು ಅಳ್ತಾ ಇದ್ದೆ ಅವಾಗ. ಸೊ ಗಾಡ್ ಅಂತ ನಂಬದಿದೆ. ಅದರ್ವೈಸ್ ಅದೇ ನಾನು ಏನ್ ಹೇಳ್ದೆ ಅವಾಗ್ಲೇ, ಪಾಸಿಟಿವಿಟಿ, ನೆಗೆಟಿವಿಟಿ ಅಂದಾಗ, ಈ ನೆಗೆಟಿವಿಟಿನ ತೆಗ್ದಾಕಿ ನೀವ್ ಯಾವ್ದೇ ದೇವ್ರ ಮುಂದೆ ಹೋಗಿ ಪ್ರೇ ಮಾಡಿದ್ರು ನಿಮ್ ಮೈಂಡ್ ಅಲ್ಲಿ ನನಗೆ ಹೌದಪ್ಪ, ಇದರಿಂದ ನನಗೆ ಈ ಸ್ಟ್ರಗಲ್ ಇಂದ ನಾನು ಆಚೆ ಬಂದು ನಾನು
ಒಳ್ಳೇದನ್ನ ಇದ್ ಮಾಡ್ತೀನಿ. ನಾನು ಏನ್ ಹೇಳ್ದೆ ಅವಾಗ್ಲೇ, ನಾನು ಪ್ರೇ ಮಾಡ್ದಾಗ್ಲೇ ನಂಗೆ ಗಿವ್ ಮಿ, ನನ್ ಬದುಕದೆ ಬೇಡ ಇದನ್ನ ನಾನು ಪ್ರೇ ಮಾಡ್ತಿದ್ದೆ. ಬಟ್ ಇಫ್ ಐ ಲಿಟ್ರಲಿ ಬಿಲೀವ್ ದಟ್ ನನಗ್ ದೇವ್ರು ಒಳ್ಳೇದನ್ನ ಮಾಡುತ್ತೆ ಅಂತ ಬಿಲೀವ್ ಮಾಡಿದಿದ್ರೆ, ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಪ್ರೇ ಮಾಡಿದ್ರೆ ಮೇ ಬಿ ನನ್ಗೆ ಇನ್ನೂ ಬೇಗ ಸಿಕ್ತಿತ್ತು. ಅಂಡ್ ಆಫ್ಟರ್ ಐ ಗಾಟ್ ಶ್ರಾವಣಿ ಸುಬ್ರಹ್ಮಣ್ಯ, ನಮ್ ಸೀರಿಯಲ್ ಅಲ್ಲಿ ಹೀರೋ ಅಮೋಘ್ ಅಂತ ಯಾರಿದ್ದಾರೆ, ಪಾಸಿಟಿವಿಟಿ ಅನ್ನೋ ಕಾನ್ಸೆಪ್ಟ್ ನ ತುಂಬಾ ಬ್ಯೂಟಿಫುಲ್ ಆಗಿ ನನಗೆ ಹೇಳ್ಕೊಟ್ಟಿದ್ದಾರೆ. ಅಂಡ್ ಅದನ್ನ ಎಷ್ಟೋ ಸಲ ಅಯ್ಯೋ ಇದಾಗುತ್ತಾ ಇಲ್ವಾ ಇದು ಅಂತ ಏನೋ ಯೋಚನೆ ಮಾಡಿದಾಗ ಹಿ ಮೇಡ್ ಮೀ ಫೀಲ್ ಇಲ್ಲ ಆಗುತ್ತೆ, ಯಾಕೆ ಆಗಲ್ಲ ಅಂತ ಯೋಚನೆ ಮಾಡ್ತೀರಾ. ಎಷ್ಟೋ ಸಲ ಕೋಪ ಮಾಡ್ಕೊಂಡಾಗ ಕಾಮ್ ಮಾಡೋದು ಅಲ್ಲ, ಕೋಪ ಮಾಡ್ಕೋಬೇಡಿ, ಕೋಪ ಮಾಡ್ಕೊಂಡಾಗ ತಲೆ ಎಲ್ಲ ಒಂಥರ ಇದಾಗುತ್ತೆ. ಡೋಂಟ್ ಬಿ ಆಂಗ್ರಿ. ಸೊ ಐ ಫೀಲ್ ನಾವು ನಮ್ ಲೈಫ್ ಅಲ್ಲಿ ಒಂಥರ ಕಾಮ್ ಆಗಿದ್ದು, ಈ ಏನೇ ಟೆನ್ಷನ್ ಬರ್ಲಿ ಏನೇ ಬರ್ಲಿ ಎಲ್ಲ ಸಾರ್ಟ್ ಆಗುತ್ತೆ ಅಂತ ನಮ್ಮ ಮೈಂಡ್ ನಮ್ ತಲೆಯಲ್ಲಿ ಇಟ್ಕೊಂಡ್ರೆ ನಾವೇ ಆಟೋಮ್ಯಾಟಿಕ್ ಆಗಿ ಕಾಮ್ ಆಗ್ತೀವಿ. ಮತ್ತೆ ಈ ಜಗಳಗಳಾಗುತ್ತೆ, ನಾವು ರೋಡಲ್ಲೆಲ್ಲ ಹೋದಾಗ ಜಗಳ ಆಡ್ತಾರೆ. ವೈ? ಇಟ್ಸ್ ಬಿಕಾಸ್ ಆಫ್ ಆಲ್ ದ ಫ್ರಸ್ಟ್ರೇಷನ್, ಇದು ಅದು ಎಲ್ಲ ತಲೆಯಲ್ಲಿ ಇರುತ್ತಲ್ಲ. ಸೊ ಐ ಥಿಂಕ್ ಅದರಿಂದ ಆಚೆ ಬಂದು ಒಂದ್ ಸ್ವಲ್ಪ ಕಾಮರ್ ಸೈಡ್ ಕಡೆ ನಾವು ಹೋಗಿ, ಏನೋ ಬಿಡು ಅವ್ರಿಗೂ ಒಂದ್ ಕಷ್ಟ ಇರುತ್ತೆ, ನಾನ್ ಹಂಗಿರ್ತೀನಿ ಅಂತಾನೆ ಇಲ್ಲ ಎಕ್ಸಾಕ್ಟ್ ಆಗಿ, ಬಟ್ ನಾನ್ ತುಂಬಾ ಶಾರ್ಟ್ ಟೆಂಪರ್ಡ್ ಇದ್ದವಳು ಈಗ ತುಂಬಾ ಕಾಮ್ ಆಗಿದ್ದೀನಿ. ಸೊ ಐ ಥಿಂಕ್ ಒನ್ ಆಫ್ ದ ಕ್ರೆಡಿಟ್ ಗೋಸ್ ಟು ಅಮೋಘ್. ಅವರು ನನ್ನ ಸೀರಿಯಲ್ ಹೀರೋ ಇದ್ರ ಶ್ರಾವಣಿ, ಸುಬ್ಬು, ಬೇಸಿಕ್ಲಿ ಸುಬ್ಬು, ಎಲ್ರು ಅವ್ರಿಗೆ ಸುಬ್ಬು ಅಂತ ಗೊತ್ತು. ಹಿ ಇಸ್ ಅ ವೆರಿ ಕಾಮ್ ಪರ್ಸನ್. ಸೊ ಅವರು ಕೂಡ ಆನ್ ಸ್ಕ್ರೀನ್ ಅಲ್ಲದೆ ಆಫ್ ಸ್ಕ್ರೀನು ಕೂಡ ನನ್ನಲ್ಲಿ ಮೋಟಿವೇಟ್, ಆ ಪಾಸಿಟಿವ್ ಸೈಡ್ ಅಲ್ಲಿ ಒಂಚೂರು ತುಂಬಿಸಿ ಬಿಕಮ್ ವೆರಿ ಪಾಸಿಟಿವ್ ನಾವು. ಸೊ ಎಕ್ಸಾಕ್ಟ್ಲಿ ಈ ಪಾಡ್ಕಾಸ್ಟ್ ಬಗ್ಗೆ ಮಾತಾಡ್ತೀರಾ ನೀವು, ಇದು ಹೆಂಗೆ ನಾವು ಕನೆಕ್ಟ್ ಆದ್ವಿ ಅಂತ? ಎಸ್, ಅದು ಕೂಡ ನಾನು ಆಕ್ಚುಲಿ ಒಂದು 2 weeks ಮುಂಚೆ ಅನ್ಸುತ್ತೆ, ಒಂದಿನ ರಾತ್ರಿ 8:30 ನಾನು ಅನ್ಕೊಂಡೆ ಆಕ್ಚುಲಿ ಆಸಿಯಾನ್ ಕರಿಬೇಕು, ಪ್ರೀತಿಗ್ ಫೋನ್ ಮಾಡೋಣ. 8:30 ನಾನು ಅನ್ಕೊಂಡಿದ್ದು. ನನಗೆ ಆಮೇಲೆ ಕರೆಕ್ಟ್ ಆಗಿ 9 ಗಂಟೆಗೆ ನಮ್ಮ ಇಬ್ಬರ ಮ್ಯೂಚುವಲ್ ಫ್ರೆಂಡ್ ಹತ್ರ ನೀವ್ ಫೋನ್ ಮಾಡಿ ಹೇಳಿದ್ರ ನಾನು ರಾಜೇಶ್ವರ್ ಪಾಡ್ಕಾಸ್ಟ್ ಹೋಗ್ಬೇಕು ಅಂತ. ಹೆಂಗೆಲ್ಲ ಇದು? ಅವ್ರು ಕಾಲ್ ಮಾಡಿ, ನಾನು ಐ ವಾಸ್ ಥಿಂಕಿಂಗ್ ಈಸ್ ಯೋರ್ ಫ್ರೆಂಡ್ ಅಲ್ವಾ, ಐ ವಾಸ್ ಥಿಂಕಿಂಗ್ ಪಾಡ್ಕಾಸ್ಟ್ ಏನಾದ್ರು ಮಾಡ್ಬೇಕು, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಪಾಡ್ಕಾಸ್ಟ್. ನಾನು ಇಲ್ಲಿವರೆಗೂ ಇಷ್ಟು ಕ್ಯಾಂಡಿಡ್ ಆಗಿ ನನ್ನ ಸ್ಟ್ರಗಲ್ಸ್ ಬಗ್ಗೆ ಮಾತಾಡಿಲ್ಲ. ಲೀವ್ ಕ್ಯಾಮರಾ, ನಾನು ಒಬ್ರು ಸಿಕ್ಕಿ ನನಗೆ ಫ್ರೆಂಡ್ ಆದ್ರೂ ನಾನು ಇಷ್ಟು ಬೇಗ ಓಪನ್ ಅಪ್ ಆಗಲ್ಲ. ಅಂಟಿಲ್ ನನಗೆ ಸಿಕ್ಕಾಪಟ್ಟೆ ಕ್ಲೋಸು, ತುಂಬಾ ಹಳೆ ಪರಿಚಯ, ತುಂಬಾ ಒಳ್ಳೆ ಫ್ರೆಂಡ್ ಅಂದಾಗ ಮಾತ್ರ ನಾನು ಸ್ಟ್ರಗಲ್ಸ್ ನ ಹೇಳ್ಕೊತೀನಿ. ಈ ತರ ಒಂದು ಹೇಳ್ಕೋಬೇಕು ಅಂತ ಒಂದು ಕ್ಯಾಮ್ರಾ ಅಲ್ಲಿ ಬಂದಾಗ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ. ಬಟ್ ಆದ್ರೂ ಅನ್ಕೊಂಡು ಓಕೆ ಮೇ ಬಿ ಇದೆಲ್ಲ ಪಾಡ್ಕಾಸ್ಟ್ ಎಲ್ಲ ಮಾಡ್ಬೇಕಲ್ಲ, ಇತ್ತೀಚೆಗೆಲ್ಲ ಚೆನ್ನಾಗಿದೆ. ಸೊ ನಿಮ್ ಥಾಟ್ ಬಂತು. ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಿದ್ದೆ ಅವಾಗ. ಶಿ ವಾಸ್ ಟೆಲಿಂಗ್ ಮಿ ದಟ್ ಯು ಶುಡ್ ಡೂ ಪಾಡ್ಕಾಸ್ಟ್ ಅಲ್ಲಿ ಹೋಗಿ ನೀವು ಮಾಡಿ ಅಂತ. ಹೌದಲ್ವಾ, ಮಾಡ್ಬೋದು ಅಂತ ಅವ್ರ ಕಾಲ್ ಅದೇ ಟೈಮಲ್ಲಿ ಮಾತಾಡ್ತಿದ್ದೆ. 8:30 ಟೈಮಲ್ಲೇ ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ಅವ್ರು ನನಗೆ ಈ ಐಡಿಯಾ ಕೊಟ್ರು. ಈ ಐಡಿಯಾ ಕೊಟ್ಮೇಲೆ ನಾನು ಮನೋಜ್ಗೆ 9 o'clock ಕಾಲ್ ಮಾಡಿದ್ದು, ದಟ್ ಈ ತರ ಒಂದು ಇದು ಪಾಡ್ಕಾಸ್ಟ್ ಮಾಡ್ತಾರಲ್ಲ, ವಾಟ್ ಅಬೌಟ್ ನಾನು ಮಾತಾಡೋಣ ಅನ್ಕೊಂಡಿದೀನಿ ಪಾಡ್ಕಾಸ್ಟ್ ಅಲ್ಲಿ ಅಂದಾಗ, ಸೇಮ್ ವೇ ನಿಮ್ ಕಡೆ ನಾನು ಅವ್ರಿಗೆ ಬಂದಿದೆ ಅಂತ ನನಗೆ ಆಮೇಲೆ ಗೊತ್ತಾಯ್ತು, ವಿಚ್ ನನಗೂ ಶಾಕ್ ಆಯ್ತು, ನಿಮಗೂ ಶಾಕ್ ಆಯ್ತು. ಅಂಡ್ ಹಿ ವಾಸ್ ಆಲ್ಸೋ ಸೋ ಶಾಕ್ಡ್ seeing this. So it is again power of positivity. ಪಾಸಿಟಿವ್ ನಾವ್ ಎಷ್ಟು ಏನ್ ಅನ್ಕೋತೀವೋ, ಇದನ್ ಮಾಡೋಣ ಆಗುತ್ತೆ ಅಂತ ಎಷ್ಟು ಅನ್ಕೋತೀವೋ, ಐ ಥಿಂಕ್ ಅದು ನಮ್ ಹತ್ರ ಬರ್ತಾ ಹೋಗುತ್ತೆ. ಇಷ್ಟೊತ್ತು ಮಾತಾಡಿದ್ರಲ್ಲಿ ನಿಮ್ಮ ಜರ್ನಿ ಅಂತ ನೋಡ್ತಾ ಹೋದ್ರೆ, ನೀವು ಸಂತೋಷವಾಗಿರ್ಬೇಕು ಅಂತ ಅನ್ನೋದಕ್ಕಿಂತ ಅಪ್ಪ ಅಮ್ಮನ್ ಸಂತೋಷವಾಗಿರ್ಬೇಕು, ಇಷ್ಟೇ ನಿಮ್ ತಲೆಲಿದ್ದು. ಅಂಡ್ ತಮಾಷೆ ಅಲ್ಲ, ಲೈಕ್ ನೀವು ಕೋವಿಡ್ ಟೈಮಲ್ಲಿ ಕೂಡ ಒಂದ್ ಮಾತು ಹೇಳ್ತಾರ, ಮನೇಲಿ ರೇಷನ್ ಇಲ್ಲ, ನನ್ ರೇಷನ್ ಬೇಕು ಅಂತ ಫ್ರೆಂಡಿಗೆ ಹೆಂಗ್ ಕೇಳೋದು ಅಂತ. ಹೊರಗಡೆ ಹೇಗಾಗತ್ತಂದ್ರೆ ನೋಡೋರಿಗೆಲ್ಲ ನಿಮಗೇನ್ ಕಮ್ಮಿ ಬಿಡಿ ಅಂತ. ಆಕ್ಚುಲಿ ಅವ್ರ ಜಾಗದಲ್ಲಿ ಒಂದ್ಸರಿ ನಿಂತು ನೋಡ್ದಾಗ್ಲೇ ಗೊತ್ತಾಗೋದು ಅವ್ರವ್ರ ಕಷ್ಟಗಳು ಅವ್ರವ್ರಿಗೇನೆ ಇದು ಅಂತ. ಸೊ ನಿಮ್ ಜರ್ನಿ ನಿಜಕ್ಕೂ ಇನ್ನೂ ತುಂಬಾ ಎತ್ತರಕ್ಕೆ ಹೋಗ್ಲಿ, ನೀವು ನಿಮ್ಮ ದಾರಿ ಸುಗಮವಾಗ್ಲಿ, ನಿಮಗೆಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಆಸಿಯಾ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನೋ ಹೇಳ್ಬೇಕು ಅನ್ಕೊಂಡೆ ಬರ್ತಾ ಇತ್ತು ನನಗೆ. ಏನೋ ಯೋಚನೆ ಮಾಡ್ತಾ ಇದ್ರ? ಇಲ್ಲ, ಐ ಹ್ಯಾವ್ ದಿಸ್ ಪ್ರಾಬ್ಲಮ್. ಏನೋ ಒಂದು ಯೋಚನೆ ಮಾಡ್ತಾ ಇರ್ತೀನ, ನೀವೇನೋ ಬೇರೆದ್ ಹೇಳಿದ್ರೆ ಹೌದು ಅಂತ ನೀವೇ ಹೇಳೋದನ್ನ ಯೋಚನೆ ಮಾಡ್ತಾ ಇದ್ದೆ, ಅಂಡ್ ಐ ಫರ್ಗೆಟ್. ನನ್ ಮಧ್ಯದಲ್ಲಿ ಕಟ್ ಮಾಡಿದ್ರೆ ನಾನು ಏನ್ ಮಾತಾಡ್ತಿದ್ದೀನಿ ಅಂತ ಆಫ್ ಟ್ರ್ಯಾಕ್ ಹೋಗ್ಬಿಡ್ತೀನಿ.
ಯಾ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇನಿರುತ್ತೆ. ಸೊ ಐ ಥಿಂಕ್ ನಾನು ಮದ್ವೆ ಅಂತ ಬಂದ್ರು ಅಷ್ಟೇ ಅವ್ರನ್ನ ಒಂದು ಸೇಫ್ ಸೆಕ್ಯೂರ್ ಲೈಫ್ ಕೊಟ್ಟು ಆಮೇಲೆ ಐ ವಿಲ್ ಥಿಂಕ್ ಅಬೌಟ್ ಮೈ ಲೈಫ್ ಇನ್ ಎನಿ ವೇಸ್ ವಾಟ್ ಐ ಆಲ್ವೇಸ್ ಥಿಂಕ್. ಸೊ ಒಳ್ಳೆ ಹುಡುಗ ನಿಮ್ ಲೈಫಿಗೆ ಬರ್ತಾನೆ, ನಿಮ್ ಜೀವನ ಚೆನ್ನಾಗಿರುತ್ತೆ. ಒಳ್ಳೆ ಹುಡುಗ ಬಿಡಿ, ನಾನು ಐ ಆಮ್ ವೇಟಿಂಗ್ ಫಾರ್ ಮೂವೀಸ್ ನಾವು. ಅದು ಬಿಟ್ಟು ಹಾಕೋಣ, ಆಮೇಲೆ ಸಿಗುತ್ತೆ ನನಗೆ. ಈಗ ಪಾಡ್ಕಾಸ್ಟ್ ನೋಡ್ತಿರೋ ಕನ್ನಡ ಸಿನಿಮಾ ಐ ಆಮ್ ನಾಟ್ ವೇಟಿಂಗ್ ಫಾರ್ ಹುಡುಗ ನಾವು, ಬೇಡ ಮದ್ವೆ ಪ್ರಪೋಸಲ್ಸ್ ಎಲ್ಲ ಬೇಡ. ಐ ಆಮ್ ವೇಟಿಂಗ್ ಫಾರ್ ಮೂವೀಸ್. ಒಳ್ಳೆ ಮೂವೀಸ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಮೂವೀಸ್ ಬರ್ಲಿ, ಒಳ್ಳೆ ಸ್ಕ್ರಿಪ್ಟ್ಸ್ ಬರ್ಲಿ, ಒಳ್ಳೆ ಡೈರೆಕ್ಟರ್ಸ್ ಬರ್ಲಿ. ಆಫ್ಟರ್ ಶ್ರಾವಣಿ ಸುಬ್ರಹ್ಮಣ್ಯ ಈ ಟೈಮಲ್ಲಿ ಐ ವಾಂಟ್ ಲೈಕ್ ಜೊತೆಲೆ ಮಾಡೋಣ ಅಂತ ಪ್ಲಾನ್ಸ್ ಇದೆ ನನಗೂನು. I really want to work on movies, good scripts, ಆಕ್ಟಿಂಗ್. ನಾನು ಹೆಂಗ್ ಹೇಳ್ದೆ, ಪ್ಯಾಷನೇಟ್ ಆಗಿ ಆಕ್ಟಿಂಗ್ ಏನ್ ಮಾಡ್ತೀನಿ. ಸೀರಿಯಲ್ ಅಲ್ಲಿ ಅಂದಾಗ ಪಟ ಅವಾಗಿಂದ ಅವಾಗ ಸೀನ್ಸ್ ಸಿಗುತ್ತೆ ಮಾಡ್ಬೇಕು, ಅಂಡ್ ದಟ್ ಇಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಬಟ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಆಲ್ಸೋ. 1-2 ಮೂವೀಸ್ ಇಂದ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ಬಟ್ ದೇರ್ ಸೋ ಮಚ್ ದಟ್. ಓಕೆ, ಈಗ ಒಂದ್ ಕೆಲಸ ಮಾಡೋಣ, ಸದ್ಯಕ್ಕೆ ಮದ್ವೆ ಬೇಡ, ಸಿನಿಮಾ. ಓಕೆ, ಸಿನಿಮಾ ಸಿಗ್ಲಿ. See you soon. ಸಿನಿಮಾ ಆದ್ಮೇಲೆ ಮತ್ತೆ ಪಾಡ್ಕಾಸ್ಟ್ ಬಂದು ಸಿನಿಮಾ ಬಗ್ಗೆ. ಸೊ ಇದಾಗಿತ್ತು ಆಸಿಯಾ ಜೊತೆಗಿನ ಇವತ್ತಿನ ಪಾಡ್ಕಾಸ್ಟ್. ಮತ್ತೆ ಇನ್ನೊಬ್ರು ವಿಶೇಷವಾದಂತ ಅತಿಥಿ ಜೊತೆ ಸಿಗ್ತೀನಿ. ಬಾಯ್.